ಸೊ ನಾವು ಹಿಂದಿನ ತರಗತಿಯಲ್ಲಿ ಏನನ್ನ ಕಲ್ತಿದ್ವಿ ಅಂತ ಹೇಳಿ ನಾವು ಒಂದ್ಸರಿ ರಿವೈಸ್ ಮಾಡೋಣ. ಸೊ ಅದಕ್ಕೂ ಮುಂಚೆ ಇವತ್ತಿನ ಟಾಪಿಕ್ ಏನು ಅಂದ್ರೆ ಭಗವದ್ಗೀತೆಯಲ್ಲಿ 5 ಅಂಶಗಳು ಅಂತ ಹೇಳಿ ನಾವು ನೆನ್ನೆ ತಿಳ್ಕೊಂಡ್ವಿ. ಸೊ ಅವು ಯಾವ್ಯಾವು ಅಂತ ಅಂದ್ರೆ ಈಶ್ವರ, ಜೀವ, ಕಾಲ, ಕರ್ಮ ಮತ್ತೆ ಪ್ರಕೃತಿ. ಸೊ ಇವತ್ತಿನ ಒಂದು ಇದರಲ್ಲಿ ನಾವು ಈ ಪ್ರಕೃತಿಯನ್ನ ಅಲ್ಲ ಕರ್ಮವನ್ನ ತಿಳ್ಕೊಂತಿದೀವಿ. ಸೊ ಕರ್ಮದ ಬಗ್ಗೆ ಹಾಗೆ ಕ್ರಿಯೆ ಮತ್ತೆ ಪ್ರತಿಕ್ರಿಯೆ ಇದ್ರ ಬಗ್ಗೆ ಇವತ್ತು ನಾವು ತಿಳ್ಕೊಂತಾ ಇದೀವಿ. ಸೊ ಮೊದಲನೇದಾಗಿ ನಾವು ಸಮರ್ಪಣೆ ಮತ್ತೆ ಸ್ಫೂರ್ತಿ ಬಂದ್ಬಿಟ್ಟು ಹಿಸ್ ಗ್ರೇಸ್ ಎ.ಸಿ. ಭಕ್ತಿ ವೇದಾಂತ ಸ್ವಾಮಿ ಶಿಲ ಪ್ರಭುಪಾದರು ಅವರು ಇಸ್ಕಾನ್ ಅನ್ನೋ ಒಂದು ಸಂಸ್ಥೆಯ ಸಂಸ್ಥಾಪಕ ಆಚಾರ್ಯ ಆಗಿದ್ದಾರೆ. ಹಾಗೆ ಇಸ್ಕಾನ್ ಅಂದ್ರೆ ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘ. ಸೊ ಈ ಒಂದು ಅಧಿವೇಶನ ಬಂದ್ಬಿಟ್ಟು ಇಸ್ಕಾನ್ ಭಕ್ತಿ ಕೇಂದ್ರ ಚಳ್ಳಕೆರೆ, ಇಸ್ಕಾನ್ ನರಸಿಂಹಗಿರಿಧಾರಿ ಮಂದಿರ ಬೆಂಗಳೂರು ಅವರ ಒಂದು ಸಪೋರ್ಟ್ ಇಂದ ನಾವು ಈ ಒಂದು ಅಧಿವೇಶನವನ್ನ ಇವತ್ತು ಮಾಡ್ತಾ ಇದ್ದೀವಿ. ಅದೇನ್ಕೆ ಅಂತ ನಂಗೆ ಗೊತ್ತಾಯ್ತು. ಹರೇ ಕೃಷ್ಣ, ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ. ಸೊ ನಮ್ಮ ಆರಾಧ್ಯ ದೈವಗಳಾಗಿರುವಂತಹ ಶ್ರೀ ಶ್ರೀ ಗಾಂಧರ್ವಿಕಾ ಗಿರಿಧಾರಿ ಶ್ರೀಮನ್ ಮಹಾಪ್ರಭು ಹಾಗೆ ಶ್ರೀ ಶ್ರೀ ಲಕ್ಷ್ಮೀ ನರಸಿಂಹದೇವ ಇವರಿಗೆ ಇವರ ಪಾದಕಮಲಗಳಿಗೆ ನಮ್ಮ ಪ್ರಣಾಮವನ್ನ ನಾವು ಇವತ್ತು ಅರ್ಪಿಸ್ತಾ ಮುಂದೆ ಹೋಗೋಣ. ಹರೇ ಕೃಷ್ಣ. ಸೊ ಹಿಂದಿನ ಒಂದು ತರಗತಿಯಲ್ಲಿ ನಾವು ಏನ್ ಕಲ್ತಿದ್ವಿ ಅಂದ್ರೆ ಭಗವದ್ಗೀತೆ ನಾವು ಯಾವ ರೀತಿ ಅರ್ಥ ಮಾಡ್ಕೋಬೇಕು, ನಾವು ಯಾವ ಭಗವದ್ಗೀತೆಯನ್ನ ತಿಳ್ಕೊಬೇಕು, ಹಾಗೆ ಭಗವದ್ಗೀತೆಯನ್ನ ತಿಳ್ಕೊಳ್ಳೋದ್ರಿಂದ ನಮ್ಗಾಗುವಂತಹ ಉಪಯೋಗಗಳೇನು, ನಮ್ಗಷ್ಟೇ ಅಲ್ಲ ನಮ್ಮ ಮಕ್ಕಳಿಗೂ ಕೂಡ ಏನ್ ಉಪಯೋಗ ಆಗುತ್ತೆ, ಹಾಗೆ ಭಗವದ್ಗೀತೆ ನಿಜವಾಗ್ಲೂ ನನಗೆ ಅವಶ್ಯಕನಾ, ಇದನ್ನ ನಾವೆಲ್ಲರೂ ತಿಳ್ಕೊಂಡಿದೀವಿ ಅಲ್ವಾ. ಸೊ ಐ ಹೋಪ್ ಅದು ನಿಮ್ಗೆಲ್ಲ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ನಿನ್ನೆ ಒಂದು ಸಣ್ಣದಾಗಿ ಹೇಳೋದಾದ್ರೆ ಭಗವದ್ಗೀತೆನ ಎಲ್ಲರಿಂದಲೂ ಕೇಳ್ಬೋದಾ ಅಂದ್ರೆ ನೋ 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 ನೋ. ಸೊ ಭಗವದ್ಗೀತೆಯನ್ನ ಯಾರು ಗುರು ಪರಂಪರೆಯಲ್ಲಿ ಬರ್ತಾ ಇದ್ದಾರೋ ಅವರ ಬಾಯಿಂದ ಕೇಳಿದಾಗ ನಮ್ಗೆ ಕೃಷ್ಣ ಏನ್ ಎಕ್ಸಾಕ್ಟ್ಲಿ ಹೇಳಿದ್ದಾರೆ ಅನ್ನೋದು ಅರ್ಥ ಆಗುತ್ತೆ. ಇಲ್ಲ ಅಂದ್ರೆ ಬೇರೆಯವ್ರು ಏನ್ ಮಾಡ್ತಾರೆ, ಇದು ನನ್ನ ಪ್ರಕಾರ, ಕೃಷ್ಣ ಹೀಗೆ ಹೇಳಿರ್ಬೋದು ಆದ್ರೆ ನನ್ನ ಪ್ರಕಾರ ಹೀಗೆ ಅಂತ ಹೇಳಿ ಹೇಳ್ತಾರೆ. ಸೊ ಆತರ ಆಗುತ್ತೆ. ಸೊ ಆತರ ಆಗಕ್ಕೆ ನಾವು ಬಿಡ್ಬಾರ್ದು. ನಾವು ಯಾವಾಗ್ಲೂ ಮೋಸ ಹೋಗ್ಬಾರ್ದು, ಯಾವತ್ತೂ ಕೂಡ ಮೋಸ ಹೋಗ್ಬಾರ್ದು ಯಾರಿಂದನು. ನಾವು ಮೋಸ ಹೋಗ್ಬೇಕು ಅಂತ ಇಷ್ಟಪಟ್ಟಾಗ ಮೋಸ ಮಾಡೋ ಅಂತವ್ರು ಕೂಡ ಸಿಗ್ತಾರೆ. ಹಾಗಾಗಿ ನಾವು ಕೃಷ್ಣ ಏನ್ ಹೇಳಿದ್ದಾರೆ ಎಕ್ಸಾಕ್ಟ್ಲಿ ಅದನ್ನ ನಾವು ತಿಳ್ಕೊಬೇಕಾಗತ್ತೆ. ಸೊ ಹೀಗೆ ಮುಂದೆ ಹೋಗೋಣ. ಸೊ ಇವತ್ತಿನ ಇದು ಬಂದ್ಬಿಟ್ಟು ನಾವು ಪ್ರಾರ್ಥನೆಯನ್ನ ಮಾಡೋಣ. ನಮೋ ಓಂ ವಿಷ್ಣು ಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನೆ ನಮಸ್ತೆ ಸಾರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣೆ ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಪಂಚತತ್ವ ಇವರಿಗೆ ವಂದಿಸ್ತಾ ನಾವು ಇವತ್ತಿನ ಅಧಿವೇಶನವನ್ನ ಸ್ಟಾರ್ಟ್ ಮಾಡೋಣ. ಸೊ ಹಂತ ಹಂತವಾಗಿ ಹೋಗೋಣ. ಏನೇನ್ ತಿಳ್ಕೊಂತಾ ಇದ್ದೀವಿ ಇವತ್ತಿನ ಅಧಿವೇಶನದಲ್ಲಿ ಅಂದ್ರೆ ಇವತ್ತು ನಾವು ಜಗತ್ತಿನಲ್ಲಿನ ಅಸಮಾನತೆಗಳನ್ನ ಗುರುತಿಸ್ತಿದೀವಿ. ಸೊ ಜಗತ್ತಿನಲ್ಲಿ ಎಷ್ಟೊಂದು ಡಿಫ್ರೆಂಟ್ ಆಗಿದೆ, ಎಲ್ಲ ಸೇಮ್ ಇದೆಯಾ, ಇಲ್ಲ, ಎಲ್ಲ ತುಂಬಾ ವಿವಿಧವಾದಂತದ್ದು ನಾವು ಕಾಣ್ತೀವಿ ಈ ಜಗತ್ತಲ್ಲಿ. ಸೊ ಅದನ್ನ ಗುರುತಿಸ್ತೀವಿ. ಮತ್ತೆ ಈ ಒಂದು ಅಸಮಾನತೆಗಳಿಂದ ಅದ್ರ ಹಿಂದಿನ ಕಾರಣಗಳನ್ನ ನಾವು ಗುರುತಿಸ್ತೀವಿ. ಅಸಮಾನತೆಗಳು ಯಾಕಿವೆ ಅಂತ ಹೇಳಿ ನಾವು ತಿಳ್ಕೊಂತೀವಿ ಇವತ್ತಿನ ಒಂದು ಅಧಿವೇಶನದಲ್ಲಿ. ಹಾಗೆ ಎಲ್ಲ ಕಡೆ ಇರುವಂತಹ ಕಾನೂನುಗಳನ್ನ ನಾವಿವತ್ತು ಅರ್ಥ ಮಾಡ್ಕೊಂತಿದೀವಿ. ಸೊ ಈ ಒಂದು ನಮ್ಮ ಸಿಟಿಯಲ್ಲೇ ಎಷ್ಟೋ ಕಾನೂನುಗಳು ಇರ್ತೇವೆ ಅಲ್ವಾ. ಒಂದು ರೋಡಲ್ಲಿ ಹೋಗ್ತಾ ಇದ್ದಾರೆ ಅಂದ್ರೆ ನಾವು ಕಾನೂನುಗಳು ಎಷ್ಟೊಂದಿರುತ್ತೆ. ಒಬ್ಬ ಬೈಕ್ ಓಡಿಸ್ತಾ ಇದ್ದಾರೆ, ಕಾರ್ ಓಡಿಸ್ತಾ ಇದ್ದಾರೆ ಅಂದ್ರೆ ಅದ್ರದ್ದೇ ಆದಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಅದೇ ತರ ನಾವು ಜೀವನ ಮಾಡ್ತಿರುವಂತಹ ಈ ಪ್ರಕೃತಿಯಲ್ಲಿ ಏನೇನ್ ರೂಲ್ಸ್ ಇದೆ,
ಸೊ ಇದನ್ನ ಕೂಡ ನಾವಿವತ್ತು ತಿಳ್ಕೊಂತಾ ಇದೀವಿ. ಅಫ್ಕೋರ್ಸ್ ಇದನ್ನ ನಾವು ತಿಳ್ಕೊಂತಾ ಇರೋದು ಯಾರಿಂದ? ಈ ಪ್ರಕೃತಿಯನ್ನ ಸೃಷ್ಟಿ ಮಾಡಿರುವಂತಹ ಭಗವಂತ ಶ್ರೀಕೃಷ್ಣನಿಂದ. ಶ್ರೀಕೃಷ್ಣ ಹೇಳ್ತಾರೆ ಭಗವದ್ಗೀತೆಯಲ್ಲಿ ಏನಂತ, ನನ್ನಿಂದ ಇದೆಲ್ಲ ಉದ್ಭವ ಆಗಿದೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾವು ಅವರು ಹೇಳಿರುವಂತ ಏನೇನು ರೂಲ್ಸ್ ಇದೆ ಈ ಪ್ರಕೃತಿಯಲ್ಲಿ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಯಾಕೆ ಅಂದ್ರೆ ರೂಲ್ಸ್ ಫಾಲೋ ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ? ಪನಿಷ್ಮೆಂಟ್ ಆಗುತ್ತೆ. ಸೊ ರೂಲ್ಸ್ ಫಾಲೋ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗ ರೋಡಲ್ಲಿ ಹೋಗ್ತಿರೋರು ರೈಟ್ ಸೈಡ್ ಹೋದ್ರು, ಲೆಫ್ಟ್ ಸೈಡ್ ಹೋಗ್ಬೇಕು ಜನರಲಿ, ಆದ್ರೆ ರೈಟ್ ಸೈಡ್ ಹೋಗಿ ಅವರು ಪೊಲೀಸ್ ಹತ್ರ ಸಿಗಾಕೊಂಡು ಅಯ್ಯೋ ನನಗೆ ಗೊತ್ತಿರ್ಲಿಲ್ಲ ರೈಟ್ ಸೈಡ್ ಹೋಗ್ಬೇಕು ಅಂತ ಅಂದ್ರೆ ಬಿಡ್ತಾರಾ? ಬಿಡೋದಿಲ್ಲ. ಯಾಕೆ? ಯಾಕಂದ್ರೆ ನೀನ್ ಗೊತ್ತಿಲ್ಲ ಅಂದ್ರೆ ಯಾಕೆ ಬಂದೆ ನೀನು ರೋಡಲ್ಲಿ, ಅಲ್ವಾ? ಯಾರು ಗೊತ್ತಿರೋರ್ ಜೊತೆ ಎತ್ಕೊಂಡ್ ಬರ್ಬೇಕಿತ್ತು, ನೀನು ಒಬ್ನೇ ಏನಕ್ ಬರಕ್ ಹೋದೆ ಗೊತ್ತಿಲ್ಲ ಅಂದ್ರೆ? ಸೊ ನಾವ್ ಅರ್ಥ ಮಾಡ್ಕೋಬೇಕಾಗಿರೋದು ಏನಂದ್ರೆ, ನನಗಿದ್ ಗೊತ್ತಿರ್ಲಿಲ್ಲ ಅನ್ನೋದು ಆನ್ಸರೇ ಅಲ್ಲ. ಹಾಗಾಗಿ ನಾವು ತಿಳ್ಕೊಳ್ಳೋದು ತುಂಬಾ ಏನು ಮುಖ್ಯ ಆಗತ್ತೆ. ಭಗವದ್ಗೀತೆಯಿಂದ ರೂಲ್ಸ್ ಏನೇನಿದೆ ಈ ಜಗತ್ತಲ್ಲಿ ಅಂತ ತಿಳ್ಕೊಂಡಾಗ ನಾವು ರೂಲ್ಸ್ ಪ್ರಕಾರ ನಡಿತೀವಿ, ಮತ್ತೆ ನಮ್ಗೆ ಯಾವ್ದೇ ಪನಿಷ್ಮೆಂಟ್ ಬರೋದಿಲ್ಲ, ನಾವು ಹ್ಯಾಪಿ ಆಗಿರ್ಬೋದು. ಸೊ ಮುಂದೆ ಇನ್ನ ಏನ್ ಕಲಿತೀವಿ ಅಂದ್ರೆ ಕ್ರಿಯೆಯ ಮಾರ್ಗವನ್ನ ಕಲಿತೀವಿ. ಅದೇ ಆ ರೂಲ್ಸ್ ಗೊತ್ತಾದ್ಮೇಲೆ ನಾವು ಯಾವ ರೀತಿ ಕೆಲಸ ಮಾಡ್ಬೇಕು ಅಂತ ಕಲ್ತ್ಕೊಂತೀವಿ. ಸೊ ಅದ್ರ ಮೂಲಕ ನಾವು ಎಲ್ಲಾ ಒಂದು ಕಷ್ಟಗಳಿಂದ ದೂರ ಆಗ್ಬೋದು. ಸೊ ಮುಂದೆ ನಮ್ಮಲ್ಲಿ ಏನೇನ್ ಅಸಮಾನತೆಗಳು ಇವೆ, ಸೊ ಅದನ್ನ ನಾವಿಲ್ಲಿ ತಿಳ್ಕೊಂತಾ ಇದ್ದೀವಿ. ಫಸ್ಟ್ ಅಸಮಾನತೆ ಏನು ಅಂದ್ರೆ, ಹುಟ್ಟುತ್ತಾ ಇದ್ದ ಹಾಗೆ ಒಬ್ಬ ಮಗು ಶ್ರೀಮಂತ ಕುಟುಂಬದಲ್ಲಿ ಹುಟ್ಟುತ್ತೆ, ಹೌದಾ? ಅದಾದ್ಮೇಲೆ ಇನ್ನೊಂದ್ ಯಾವ್ದೋ ಮಗು ಒಂದು ಬಡ ಕುಟುಂಬದಲ್ಲಿ ಹುಟ್ಬಿಡುತ್ತೆ. ಇನ್ನೊಂದ್ ಯಾವ್ದೋ ಮಗು ತುಂಬಾ ಬ್ಯೂಟಿಫುಲ್ ಆಗಿ ಹುಟ್ಟುತ್ತೆ, ನೋಡಕ್ಕೆ ಅಪ್ಪ ಎಂತ ಮುದ್ದಾಗಿದೆಯಲ್ಲಪ್ಪ ಹುಡ್ಗ ಅಂತ ಅನ್ಸುತ್ತೆ. ಇನ್ನ ಕೆಲವೊಂದ್ ಮಕ್ಳು ಹುಟ್ಟತಾ ಏನಾಗುತ್ತೆ, ಅವ್ರು ತುಂಬಾ ಕುರೂಪವಾಗಿ ಕಾಣ್ತಾರೆ. ಅಂದ್ರೆ ಮಕ್ಳು ಕುರೂಪ ಅಂತ ಹೇಳ್ತಾ ಇಲ್ಲ, ಬಟ್ ನೋಡೋದಕ್ಕೆ ಆತರ ಕಾಣ್ತವೆ. ಸೊ ಇನ್ನು ಕೆಲವೊಬ್ರು ತುಂಬಾ ಶಕ್ತಿಯುತವಾಗಿ ಹುಟ್ಟುತ್ತವೆ, ಅಲ್ವಾ? ಕೆಲವೊಬ್ರು ತುಂಬಾ ಒಳ್ಳೆ ವೆಯ್ಟ್ ಇರೋ ತರ ಹುಟ್ಟುತ್ತವೆ, ಇನ್ನು ಕೆಲವೊಬ್ರು ಏನಾಗುತ್ತೆ ದುರ್ಬಲವಾಗಿ ಹುಟ್ಟುತ್ತವೆ. ಸೊ ದಯವಿಟ್ಟು ನೀವು ಮ್ಯೂಟ್ ಮಾಡ್ಕೊಳ್ಳಿ, ಹರೇ ಕೃಷ್ಣ. ಸೊ ಕೆಲವೊಬ್ರು ಏನಾಗುತ್ತೆ ದುರ್ಬಲವಾಗಿ ಹುಟ್ಟುಬಿಡ್ತವೆ. ಸೊ ಇಷ್ಟೊಂದೆಲ್ಲ ಅಸಮಾನತೆಗಳು ಯಾಕಿವೆ ಇಲ್ಲಿ ಈ ಜಗತ್ತಿನಲ್ಲಿ? ಇದನ್ನ ನಾವಿವತ್ತು ಅರ್ಥ ಮಾಡ್ಕೊಂತ. ಮಾತಾಜಿ ಮ್ಯೂಟ್ ಆಗಿದೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಈಗ ಕೇಳಿಸ್ತಾ ಇದೆ ಅಲ್ವಾ? ಓಕೆ, ಸಾರಿ. ಸೊ ಭಗವಂತ ಹೇಳಿದ್ದೇನು, ನಾವು ಹಿಂದಿನ ಕ್ಲಾಸಲ್ಲಿ ತಿಳ್ಕೊಂಡಿದ್ದೇನು ಅಂದ್ರೆ ಪಿತಾಹಮಸ್ಯ ಜಗತ್ತು ಅಂದ್ರೆ ನಾನು ನಿಮ್ಮೆಲ್ಲರ ತಂದೆ ಅಂತ ಹೇಳ್ತಿದ್ದಾರೆ. ಸೊ ಹಾಗಾದ್ರೆ ಇಷ್ಟೊಂದೆಲ್ಲ ಡಿಫ್ರೆನ್ಸಸ್ ಏನಕ್ ಬಂದ್ವು ನಮ್ಮ ಜೀವನದಲ್ಲಿ? ಏಕೆ ಈ ವ್ಯತ್ಯಾಸಗಳು? ಇದೆಲ್ಲ ಇರ್ಬೇಕಾ? ಭಗವಂತ ನಮ್ಮೆಲ್ಲರ ತಂದೆ ಅಂದ್ರೆ ಒಬ್ಬ ಮಗಂಗೆ ಏನು ಗೋಲ್ಡ್ ಇನ್ನೊಬ್ಬ ಮಗಂಗೆ ಕಬ್ಬಣ ಕೊಡ್ತಾರಾ? ಒಂದ್ ಕಣ್ಣಿಗೆ ಬೆಣ್ಣೆ ಇನ್ನೊಂದ್ ಕಣ್ಣಿಗೆ ಸುಣ್ಣ ಈ ತರ ಮಾಡ್ತಾರಾ? ಹಾಗಾದ್ರೆ ದೇವ್ರು ಪಕ್ಷಪಾತಿನಾ? ಸೊ ಇದಕ್ಕೆ ಉತ್ತರನ ನಾವು ಭಗವದ್ಗೀತೆಯಲ್ಲಿ ಕಂಡ್ಕೋಬಹುದು. ಕೆಲವೊಂದ್ಸರಿ ಈ ಪ್ರಶ್ನೆಗಳು ಬರುತ್ತೆ ನಮ್ ತಲೆಗೆ ಇದನ್ನೆಲ್ಲ ನೋಡಿದಾಗ. ಆ ಹಸುಗೂಸು ಅದು ಏನ್ ಮಾಡಿತ್ತು? ಅವಾಗಿನ ಹುಟ್ಟಿದೆ ಅದು, ಅದಕ್ಕೆ ಯಾಕೆ ಇಷ್ಟೊಂದು ಕಷ್ಟ? ಅದ್ ಯಾಕೆ ಹೊಟ್ಟೆಗೂ ಇಲ್ದಂಗ್ ಬದುಕ್ತಾ ಇದೆ? ಅಥವಾ ಕೆಲವೊಬ್ರು ಪೇರೆಂಟ್ಸ್ ಆ ಮಗುನ ನಮಗ್ ಬೇಡವೇ ಬೇಡ ಅಂತ ಹೇಳಿ ಒಂದು ಕಸದ ಬುಟ್ಟಿಯಲ್ಲಿ ಎಸೆದು ಹೋಗ್ಬಿಡ್ತಾರೆ. ಕೆಲವೊಂದ್ಸರಿ ಈ ತರ ಎಷ್ಟೊಂದ್ ಸರಿ ಆಗಿದೆ. ಅದ್ ಏನ್ ಮಾಡಿತ್ತು? ಅವಾಗಿನ ಹುಟ್ಟಿದೆ ಅಲ್ವಾ, ಅದು ಏನ್ ಮಾಡಿತ್ತು ಅದು ಕರ್ಮ? ಸೊ ಇದನ್ನೆಲ್ಲ ನಾವು ತಿಳ್ಕೊಂತೀವಿ. ಸೊ ಇದರಿಂದ ಇನ್ನೊಂದು ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನಂದ್ರೆ, ಫಸ್ಟ್ ಆಫ್ ಆಲ್ ದೇವರು ಪಕ್ಷಪಾತಿ ಅಲ್ಲ. ಸೊ ಒಳ್ಳೆ ಜನರಿಗೆ ಕೆಟ್ಟದ್ದು ಏನಕ್ಕಾಗುತ್ತೆ? ಯಾಕೆ ಸಂಭವಿಸ್ತಿದೆ ಒಳ್ಳೆಯವ್ರಿಗೆ ಕೆಟ್ಟದ್ದು? ತುಂಬಾ ಸರಿ ಕೇಳ್ತಾರೆ, ಎಲ್ಲರೂ ಕೇಳ್ತಾರೆ, ನಾನು ಏನೂ ಮಾಡಿಲ್ಲ, ನಾನು ಎಲ್ಲರಿಗೂ ಯಾವತ್ತೂ ಯಾರಿಗೂ ಅನ್ಯಾಯ ಮಾಡಿಲ್ಲ, ನನಗೆ ಯಾಕೆ ಇಷ್ಟು ಕಷ್ಟ ಬರ್ತಾ ಇದೆ? ಅಲ್ಲಿ ಯಾರೋ ಇದ್ದಾರೆ, ಅವ್ರಿಗೆ ಎಷ್ಟು ಕೆಟ್ಟದ್ ಮಾಡ್ತಿದ್ದಾರೆ ಎಲ್ಲರಿಗೂ, ಅವ್ರಿಗೆ ಯಾಕೆ ಒಳ್ಳೇದ್ ಸಂಭವಿಸ್ತಿದೆ? ಅವ್ರು ಯಾಕೆ ಅಷ್ಟು ದೊಡ್ಡ ಮನೇಲಿ ಇದ್ದಾರೆ? ಅಯ್ಯೋ, ರಾಜಕಾರಣಿಗಳನ್ನ ನಾವು ನೋಡ್ಬೋದು, ಅಥವಾ ಎಷ್ಟೋ ಜನ ಫಿಲಮ್ ಸ್ಟಾರ್ಸ್, ಸೆಲೆಬ್ರಿಟೀಸ್, ಇವರೆಲ್ಲ ಏನೇನೆಲ್ಲ ಮಾಡ್ತಾರೆ, ಆದ್ರೆ ನಮ್ಗೆ ಆ ಕಣ್ಣಿಗೆ ಅದು ಬೀಳೋದೇ ಇಲ್ಲ. ಅವ್ರು ಅಷ್ಟು ಆರಾಮಾಗಿರ್ತಾರೆ ಅವರ ಒಂದು ದೊಡ್ಡ ದೊಡ್ಡ ಮನೆಗಳಲ್ಲಿ ಎಲ್ಲ.
ಸೊ ಇದೆಲ್ಲ ಏನಕ್ಕೆ ಆಗ್ತಾ ಇದೆ? ಹ್ಮ್ ಸೊ ತುಂಬಾ ಒಳ್ಳೆಯವರು, ಆಕ್ಚುಲಿ ಬಡವರಾಗಿರೋರು ತುಂಬಾ ಒಳ್ಳೆಯವರಾಗಿರ್ತಾರೆ, ಒಂದು ಹೆಚ್ಚು ಪ್ರತಿಶತದಲ್ಲಿ ನೋಡಿದ್ರೆ. ಯಾಕೆ ಈ ತರ ಎಲ್ಲ ಆಗ್ತಾ ಇದೆ, ಇದನ್ನ ನಾವಿವತ್ತು ತಿಳ್ಕೊಳ್ಳೋಣ. ಸೊ ನಮ್ಮ ಶಾಸ್ತ್ರಗಳು ಏನ್ ಹೇಳ್ತಾ ಇವೆ ಇದ್ರ ಬಗ್ಗೆ? ದೇವ್ರು ಪಕ್ಷಪಾತಿನ? ಅಲ್ಲ. ಹೇಗ್ ಗೊತ್ತಾಗುತ್ತೆ ನಮ್ಗೆ? ಭಗವದ್ಗೀತೆಯಿಂದ ಗೊತ್ತಾಗುತ್ತೆ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾರೆ ಏನಂತ? ಸುಹೃದಂ ಸರ್ವಭೂತಾನಾಂ ಅಂತ ಹೇಳ್ತಾರೆ. ಸೊ 5ನೇ ಅಧ್ಯಾಯ 29ನೇ ಶ್ಲೋಕದಲ್ಲಿ ಕೃಷ್ಣ ಇದನ್ನ ಹೇಳ್ತಾ ಇದ್ದಾರೆ. ಏನಂತ ಅಂದ್ರೆ, ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ ಅಂತ ಹೇಳ್ತಾರೆ. ಏನಂತ? ಭೋಕ್ತಾರಂ ಯಜ್ಞ ತಪಸಾಂ, ನಾನೇ ಎಲ್ಲ ಒಂದು ತಪಸ್ಸು ಯಜ್ಞಗಳಿಂದ ಬರುವಂತ ಫಲದ ಭೋಕ್ತಾರ ನಾನೇ ಅಂತ ಹೇಳ್ತಾರೆ. ಅಂದ್ರೆ ಅದನ್ನ ಎಂಜಾಯ್ ಮಾಡೋಂತವನು ನಾನೇ ಅಂತ ಹೇಳ್ತಾರೆ. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ, ಎಲ್ಲ ಲೋಕಗಳ ಕಂಟ್ರೋಲರ್, ಸುಪ್ರೀಂ ಕಂಟ್ರೋಲರ್ ನಾನೇ ಅಂತ ಹೇಳ್ತಾರೆ. ಅದನ್ನೆಲ್ಲ ನಿಯಂತ್ರಿಸುವಂತಹ ಮಹಾ ನಿಯಂತ್ರಕ ಯಾರು? ಕೃಷ್ಣ ಅಂತ ಹೇಳ್ತಿದ್ದಾರೆ. ಸುಹೃದಂ ಸರ್ವಭೂತಾನ ಇದ್ರಲ್ಲಿ ಹೇಳ್ತಾರೆ ಏನಂತ? ನಾನು ಎಲ್ಲರಿಗೂ ಹಿತಚಿಂತಕ, ಎಲ್ಲ ಜೀವಿಗಳ ಹಿತಚಿಂತಕ. ನಿನ್ನೆ ನಾವು ಅಲ್ಲಿ ಕಲ್ತ್ಕೊಂಡ್ವಿ ಅಲ್ವಾ? ಕೇವಲ ಮನುಷ್ಯರಿಗಷ್ಟೇ ಅಲ್ಲ, ಪ್ರಾಣಿ, ಒಂದು ಜಂತು, ಒಂದು ಸಗಣಿಯೊಳಗ್ ಬಿದ್ದಿರೋಂತ ಹುಳ, ನೋ, ಇದ್ಯಾವುದಕ್ಕೂ ಪಕ್ಷಪಾತ ಮಾಡಲ್ಲ ಕೃಷ್ಣ. ಇವ್ರೆಲ್ಲರಿಗೂ ಕೂಡ ಕೃಷ್ಣ ಏನಾಗ್ತಾರೆ? ಸುಹೃದರಾಗ್ತಾರೆ, ಅಂದ್ರೆ ಹಿತಚಿಂತಕರಾಗ್ತಾರೆ. ಇವ್ರೆಲ್ಲರಿಗೂ ಒಳ್ಳೇದಾಗ್ಲಿ ಅಂತಾನೆ ಯಾವತ್ತು ಯೋಚಿಸ್ತಾರೆ. ಹಾಗೆ ಇನ್ನೊಂದ್ ಕಡೆ ಹೇಳ್ತಾರೆ ಕೃಷ್ಣ, ಸಮೋಹಂ ಸರ್ವಭೂತೇಶು ಅಂತ ಹೇಳ್ತಾರೆ. ಸೊ ಸಮೋಹಂ ಸರ್ವಭೂತೇಶು ಅಂತ ಅಂದ್ರೆ, ನಾನು ಎಲ್ಲ ಜೀವಿಗಳಿಗೂ ಸಮಾನವಾಗಿರ್ತೀನಿ ಅಂತ ಹೇಳ್ತಾರೆ. ಸಮೋಹಂ ಸರ್ವಭೂತೇಶು ನ ಮೇ ದ್ವೇಷೋಸ್ತಿ ನ ಪ್ರಿಯಃ. ಅಂದ್ರೆ ನಾನು ಯಾರನ್ನು ದ್ವೇಷನೂ ಪಡೋದಿಲ್ಲ, ನಾನು ಯಾರಿಗೂ ಪ್ರೀತಿನೂ ಕೊಡೋದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ನಾನು ಯಾರನ್ನು ತುಂಬಾ ಹೆಚ್ಚಾಗಿ ಅವ್ರ ಕಡೆನೆ ಅಂತಾನೂ ಇಲ್ಲ ನಾನು, ಇವ್ರ ಕಡೆ ಇಲ್ಲ ಅಂತಾನೂ ಇಲ್ಲ ನಾನು ಅಂತ ಹೇಳ್ತಾರೆ. ಅಂದ್ರೆ ನಾವು ಇದ್ರಲ್ಲಿ ಒಂದು ಏನು ಉದಾಹರಣೆ ಏನಂದ್ರೆ, ಕೃಷ್ಣ ಯಾವತ್ತಾರು ಯಾರಿಗಾದ್ರೂ ಮಾತು ಕೊಟ್ರೆ ಅದು ತುಂಬಾ ಚೆನ್ನಾಗಿ ಅದನ್ನ ನಿಭಾಯಿಸ್ತಾರೆ ಅಂತ ಕೇವಲ ದೇವತೆಗಳಿಗಷ್ಟೇ ಅಲ್ಲ, ರಾಕ್ಷಸರಿಗೂ ಗೊತ್ತಿತ್ತು. ಹಾಗಾಗಿ ಯಾವತ್ತಾದ್ರೂ ವಿಷ್ಣು ಅಥವಾ ಕೃಷ್ಣ ಬಂದು ಅವರಿಗೆ ನಿಮ್ಮನ್ನ ನಾನೇನು ಮಾಡೋದಿಲ್ಲ, ನೀವ್ ಈ ತರ ಮಾಡಿದ್ರೆ, ಅಂದ್ರೆ ನೀವು ಕೆಟ್ಟದ್ ಮಾಡದೇ ಇದ್ರೆ ನಾನ್ ನಿಮ್ಗೇನು ಮಾಡೋದಿಲ್ಲ ಅಂತ ಅಂದ್ರೆ ರಾಕ್ಷಸರು ಕೂಡ ನಂಬ್ತಾ ಇದ್ರು ಅವ್ರು ಹೇಳೋ ಅಂತ ಮಾತನ್ನ. ಸೊ ಅಷ್ಟು ಸಮವಾಗಿದ್ರು ಕೃಷ್ಣ. ಕೆಲವೊಂದ್ಸಾರಿ ಇಂದ್ರನ ಕೂಡ ಅವರು ಸೋಲ್ಸಕ್ ರೆಡಿ ಇದ್ರು. ಫಾರ್ ಎಕ್ಸಾಂಪಲ್ ವೃತ್ರಾಸುರ. ಸೊ ವೃತ್ರಾಸುರ ಯಾವಾಗ ಭಗವಂತನ ಭಕ್ತ ಆಗೋದ್ನೋ ಅವಾಗ ವೃತ್ರಾಸುರಂಗೋಸ್ಕರ ಇಂದ್ರನ ಒಂದ್ಸರಿ ಕೃಷ್ಣ ಸೋಲಿಸ್ತಾರೆ. ನಿಮ್ಗೆ ಗೊತ್ತಾ ಇದು? ರಾಕ್ಷಸಂಗೋಸ್ಕರ ಒಬ್ಬ ದೇವತೆಯನ್ನ ಸೋಲಿಸ್ತಾರೆ. ಯಾಕೆ ಅಂದ್ರೆ ರಾಕ್ಷಸ ಭಗವಂತ ಹೇಳಿದ ನಿಯಮದ ಪ್ರಕಾರ ನಡ್ಕೊಂಡಿದ್ದ. ಸೊ ಇಷ್ಟೊಂದು ಸಮವಾಗಿ ವರ್ತಿಸ್ತಾರೆ ಭಗವಾನ್ ಶ್ರೀಕೃಷ್ಣ. ಸೊ ಅದನ್ನ ನಾವು ಭಗವದ್ಗೀತೆಯಿಂದಾನೇ ತಿಳ್ಕೊಂತಾ ಇದ್ದೀವಿ, ದಟ್ ಕೃಷ್ಣ ಎಲ್ಲರಿಗೂ ಸಮವಾಗಿರ್ತಾರೆ ಅಂತ. ಹಾಗಾದ್ರೆ ಮತ್ತೆ ಏನಕ್ಕೆ ನಡೀತಾ ಇದೆ ಇದೆಲ್ಲ? ಯಾಕೆ ಈ ತಾರತಮ್ಯ? ಯಾಕೆ ಒಬ್ರು ತುಂಬಾ ಕಷ್ಟದಲ್ಲಿದ್ದಾರೆ, ಯಾಕೆ ಒಬ್ರು ಹುಟ್ಟುತ್ತಾನೆ ಸುಖದಲ್ಲಿದ್ದಾರೆ? ಸೊ ಇದನ್ನ ನಾವು ಒಂದು ಸಣ್ಣ ಉದಾಹರಣೆ ಮೂಲಕ ಅರ್ಥ ಮಾಡ್ಕೋಬಹುದು. ಸೊ ಕಾನೂನಿನ ಒಂದು ನ್ಯಾಯಾಲಯವನ್ನ ತಗೊಂಡು, ಕಾನೂನಿನ ನ್ಯಾಯಾಲಯದಲ್ಲಿ ಕೆಲವೊಂದ್ಸರಿ ಒಬ್ರಿಗೆ ತುಂಬಾ ಕಠಿಣವಾದಂತ ಶಿಕ್ಷೆಗಳು ಸಿಗುತ್ತೆ, ಮತ್ತೆ ಕೆಲವೊಬ್ರಿಗೆ ಬಹುಮಾನ ಸಿಗುತ್ತೆ. ಸೊ ಅದೊಂದೇ ಅಲ್ಲ, ನಮ್ಮ ಸರ್ಕಾರವನ್ನು ಕೂಡ ತಗೋಬಹುದು ನಾವು. ಸೊ ಕೆಲವೊಬ್ಬರನ್ನ ಜೈಲಿಗೆ ಹಾಕ್ತಾರೆ, ಕೆಲವೊಬ್ಬರಿಗೆ ಪ್ರಶಸ್ತಿಯನ್ನ ಕೊಡ್ತಾರೆ ಅಲ್ವಾ? ಫಾರ್ ಎಕ್ಸಾಂಪಲ್, ಒಬ್ಬ ಸೋಲ್ಜರ್, ಹೌದಾ, ಒಬ್ಬ ಸೋಲ್ಜರ್ ಒಂದು ಸಾಯಿಸುವಂತ ಕೆಲಸ ಮಾಡಿದ್ರು ಕೂಡ ಅವ್ರಿಗೆ ಕೊಡ್ತಾರೆ ಪರಮವೀರ ಚಕ್ರ, ಅರ್ಜುನ, ಏನೇನೋ ಸಿಗುತ್ತೆ ಅಲ್ವಾ ಅವರಿಗೆ. ಭಾರತ ರತ್ನ ಸಿಗುತ್ತೆ, ಎಲ್ಲ ಎಷ್ಟು ದೊಡ್ಡ ದೊಡ್ಡ ಪ್ರಶಸ್ತಿಗಳು ಸಿಗುತ್ತೆ. ಹಾಗಾದ್ರೆ ನಾವು ಹೇಳಕ್ಕಾಗತ್ತಾ ಈ ಗೌರ್ಮೆಂಟ್ ಒಂದು ತಾರತಮ್ಯ ಮಾಡ್ತಾ ಇದೆ ಅಂತ ಹೇಳಕ್ಕಾಗತ್ತಾ? ಗೌರ್ಮೆಂಟ್ ಪಕ್ಷಪಾತ ಮಾಡ್ತಾ ಇದೆ ಅಂತ ಹೇಳಕ್ಕಾಗತ್ತಾ? ಚಾನ್ಸೇ ಇಲ್ಲ, ಯಾರ ತಲೆಗೂ ಈ ತರ ಬರೋದಿಲ್ಲ. ಸೊ ಅದೇ ರೀತಿ ನಾವು ಭಗವಂತನ ವಿಷಯದಲ್ಲಿ ಯೋಚನೆ ಮಾಡ್ಬೇಕಾದ್ರೂ ಕೂಡ ಇದೇ ತರ ಮನಸ್ಥಿತಿಯನ್ನ ಹೊಂದಿರ್ಬೇಕು. ಯಾಕೆ ಅಂದ್ರೆ ಭಗವಂತ ಕೊಡೋದಲ್ಲ ನಮ್ಗೆ ಎಲ್ಲ ಕಷ್ಟಗಳು ಮತ್ತೆ ಎಲ್ಲ ಇದನ್ನ,
ಎಷ್ಟೋ ಜನ ಭಗವಂತನ್ ಹೇಳ್ತಾರೆ, ಯಾಕೆ ನನಗ್ ಕೊಟ್ಟೆ ಈ ತರ ಕಷ್ಟಗಳನ್ನ, ನಾನು ಏನ್ ಮಾಡಿದ್ದೆ ನಿನ್ಗೆ, ಒಂದ್ ಸ್ವಲ್ಪನೂ ಕರುಣೆನೇ ಇಲ್ವಾ, ಯಾಕೆ ಕೊಟ್ಟೆ ನನ್ಗೆ ಇಷ್ಟೊಂದ್ ಕಷ್ಟಗಳನ್ನ ಅಂತ ದೇವ್ರನ್ನ ಬೈಕೊಂಡ್ ಕೂರ್ತಾರೆ. ಕೆಲವೊಬ್ರು ಇರ್ತಾರೆ, ನಾವ್ ಕೇಳಿರ್ತೀವಿ. ಎಷ್ಟೊಂದ್ ಸೀರಿಯಲ್ಗಳಲ್ಲೆಲ್ಲ ಇದನ್ನೇ ತೋರಿಸ್ತಾರೆ ಅಲ್ವಾ. ಆದ್ರೆ ಅದು ಎಷ್ಟು ತಪ್ಪು ಅಂತ ಅಂದ್ರೆ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಭಗವಂತ ಯಾವಾಗ್ಲೂ ನ್ಯಾಯಾಧೀಶನ್ ತರಾನೇ ವರ್ಕ್ ಮಾಡ್ತಾರೆ. ನ್ಯಾಯಾಧೀಶ ಏನ್ ಮಾಡ್ತಾರೆ ಹೇಳಿ? ಯಾರು ತಪ್ಪು ಮಾಡಿರ್ತಾರೋ ಅವರಿಗೆ ಶಿಕ್ಷೆ ಕೊಡ್ತಾರೆ, ಯಾರು ತಪ್ಪು ಮಾಡಿಲ್ವೋ, ಯಾರು ಒಳ್ಳೆ ಕೆಲಸ ಮಾಡ್ತಾರೋ ಅವರಿಗೆ ಒಳ್ಳೇದನ್ನೇ ಮಾಡ್ತಾರೆ. ಸೊ ಇದೆಲ್ಲ ಏನಕ್ಕೆ ಆಗ್ತಾ ಇದೆ ಅಂತ ಅಂದ್ರೆ ಅದೇ ಈ ಜಡ್ಜ್ ಕೂಡ ಯಾವತ್ತೂ ಪಕ್ಷಪಾತ ಮಾಡೋದಿಲ್ಲ ಅಲ್ವಾ. ನಮ್ಗೆ ಇವ್ರ ವಿಷಯದಲ್ಲಿ ಯಾವುದೇ ಒಂದು ಡೌಟ್ ಬರೋದಿಲ್ಲ, ಆದ್ರೆ ಭಗವಂತನ ವಿಷಯದಲ್ಲಿ ನಾವು ಅದನ್ನ ಹೇಳ್ಬಿಡ್ತಾರೆ. ಸೊ ಒಬ್ಬ ಜಡ್ಜ್ ಏನ್ ಮಾಡ್ತಾನೆ, ಅವ್ರು ಮಾಡಿರೋಂತ ಕೆಲಸ ಅದಕ್ಕೆ ಪ್ರತಿಫಲವಾಗಿ ಅವರು ಶಿಕ್ಷಿಸೋದು ಅಥವಾ ಅವರಿಗೆ ಪ್ರಶಸ್ತಿಯನ್ನ ನೀಡ್ತಾರೆ. ಸೊ ಅದೇ ತರ ಏನಾಗುತ್ತೆ, ಭಗವಂತ ಕೂಡ ಮಾಡ್ತಾನೆ. ನ್ಯಾಯಾಧೀಶರ ಕಾನೂನು ಎಲ್ಲರಿಗೂ ಒಂದೇ ಆಗಿರುತ್ತೆ, ಹಾಗಾಗಿ ನ್ಯಾಯಾಧೀಶ ಸಮ ಅಂತ ಹೇಳ್ತಾನೆ ಅಲ್ವಾ. ಸೊ ನ್ಯಾಯಾಧೀಶರು ಎಲ್ಲರಿಗೂ ಸಮವಾಗಿ ನೋಡ್ತಾರೆ. ಅದೇ ರೀತಿ ಭಗವಂತ ಕೂಡ ಅವ್ರು ಹೇಳ್ದಾಗೇನೆ ಸಮೂಹಂ ಸರ್ವಭೂತೇಶು, ನನಗೆಲ್ಲ ಪ್ರಾಣಿ ಪಕ್ಷಿ ಜಂತುಗಳಿಗೂ ಕೂಡ ನಾನು ಸಮ ಅಂತ ಹೇಳ್ತಾರೆ. ಸೊ ಮುಂದೆ ನಾವು ಅರ್ಥ ಮಾಡ್ಕೋಬೇಕು ಅಂದ್ರೆ ನನ್ಗೆ ಏನಕ್ಕೆ ಇಷ್ಟೊಂದೆಲ್ಲ ಕಷ್ಟ ಬರ್ತಿದೆ ಅಂತ ನಾವು ಸ್ವಲ್ಪ ಫ್ಲಾಶ್ ಬ್ಯಾಕಿಗೆ ಹೋಗ್ಬೇಕಾಗತ್ತೆ. ನಾವು ಹಿಂದಿನ ಒಂದು ಇದ್ರಲ್ಲಿ ಏನ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಹಿಂದಿನ ಇದ್ರಲ್ಲಿ ಅಂದ್ರೆ ನಮ್ಮ ಇದೇ ಜೀವನದ ಪಾಸ್ಟ್ ಆಗಿರ್ಬೋದು ಅಥವಾ ನಮ್ಮ ಹಿಂದಿನ ಜನ್ಮದ ಒಂದು ಏನು ಕಾರ್ಯಗಳಾಗಿರ್ಬೋದು, ನಾವು ಮಾಡಿರುವಂತ ಕೆಲಸ ಹಿಂದಿನ ಜನ್ಮದಲ್ಲಿ ಏನ್ ಮಾಡಿದ್ವಿ ಅದು ಕೂಡ ಲೆಕ್ಕಕ್ಕೆ ಬರುತ್ತೆ. ಸೊ ಆಯ್ತು, ಕೆಲವೊಬ್ರು ಕೇಳ್ಬೋದು, ಹಾಗಾದ್ರೆ ನಿಜವಾಗ್ಲೂ ಹಿಂದಿನ ಜನ್ಮ ಅನ್ನೋದು ಇರುತ್ತಾ ಅಂತ ಕೇಳ್ಬೋದು ಅಲ್ವಾ. ಸೊ ಅದಕ್ಕೆ ನಾವು ಹೇಳೋದೇನಂದ್ರೆ ನ್ಯೂಟನ್ನ ಥರ್ಡ್ ಲಾ ಕೇಳಿದಿರಾ? ನ್ಯೂಟನ್ನಿನ ಥರ್ಡ್ ಲಾ ಸೈಂಟಿಸ್ಟ್ ಹೇಳಿರೋದು ಇದು ಏನಂದ್ರೆ, ಎಲ್ಲಾ ಎಲ್ಲಾ ಕ್ರಿಯೆಗಳಿಗೂ ಅದಕ್ಕೆ ಸಮನಾದಂತಹ ಪ್ರತಿಕ್ರಿಯೆ ಇರುತ್ತೆ. ಹೌದಾ? ಐ ಹೋಪ್ ಎಲ್ಲರೂ ನಂಬ್ತೀವಿ ಇದನ್ನ. ಕೆಟ್ಟದ್ ಮಾಡ್ದವ್ರಿಗೆ ಕೆಟ್ಟದಾಗತ್ತೆ, ಒಳ್ಳೇದ್ ಮಾಡ್ದವ್ರಿಗೆ ಒಳ್ಳೇದಾಗತ್ತೆ. ನಾವ್ ಏನ್ ಮಾಡ್ತೀವೋ ಅದ್ರ ಪ್ರತಿಫಲ ಖಂಡಿತ ಇರುತ್ತೆ. ಸೊ ಅದೇ ತರ ಇಲ್ಲಿ ಕೂಡ ಒಂದು ಕೆಲಸ ಮಾಡಿರೋದಕ್ಕೆ ಪ್ರತಿಕ್ರಿಯೆ ಸಿಗ್ತಾ ಇದೆ. ಓಕೆ, ಪ್ರತಿಕ್ರಿಯೆದಲ್ಲಿ ನಾನು ನಂಬ್ತೀನಿ. ಹಾಗಾದ್ರೆ ಈ ಮಕ್ಕಳು ಅವಾಗಿನ ಹುಟ್ಟಿದೆ ಆ ಮಕ್ಕಳು, ಹೌದಾ? ಸೊ ಆ ಮಕ್ಳಿಗೆ ಯಾಕೆ ಪ್ರತಿಕ್ರಿಯೆ ಬಂತು? ಹ ಆ ಮಕ್ಳು ಏನು ಮಾಡಿಲ್ಲ ಅಲ್ವಾ, ಕರ್ಮ ಕೆಟ್ಟ ಕೆಲ್ಸ ಏನು ಮಾಡಿಲ್ಲ ಅವು, ಯಾಕಂದ್ರೆ ಇವಾಗಿನ ಹುಟ್ಟಿದವು ಏನ್ ಮಾಡಿರ್ಬೋದು ಹಾಗಾದ್ರೆ. ಸೊ ಅವಾಗ ನಾವು ಇದನ್ನ ಏನು ಕಂಪಲ್ಸರಿ ಒಪ್ಕೋಬೇಕಾಗತ್ತೆ, ಏನಂದ್ರೆ ಹಿಂದಿನ ಜನ್ಮ ಅನ್ನೋದೊಂದಿತ್ತು ಅಂತ ಒಪ್ಕೋಬೇಕಾಗುತ್ತೆ ನಾವು ಅಲ್ವಾ. ಸೊ ಸ್ವಲ್ಪ ಒಂದು ವಿಡಿಯೋ ತಗೊಂಡ್ರೆ ನಾವು ಆ ವಿಡಿಯೋನ ಅರ್ಧದಿಂದ ನೋಡ್ತಾ ಇದ್ದೀವಿ ನಾವು, ಆದ್ರೆ ಹಿಂದಿನ ಒಂದು ಭಾಗದಲ್ಲಿ ಏನಾಯ್ತು ಅಂತ ನಾವು ನೋಡ್ತಾ ಇಲ್ಲ. ಅದೇ ರೀತಿ ನಮ್ಮೆಲ್ಲರಿಗೂ ಕೂಡ ಹಿಂದಿನ ಜನ್ಮ ಅನ್ನೋದು ಇತ್ತು. ಗುಡ್ ನ್ಯೂಸ್, ನಾವು ಮತ್ತೆ ಮತ್ತೆ ಜನ್ಮ ತಗೊಳ್ತಾನೆ ಇರ್ತೀವಿ, ಯಾಕಂದ್ರೆ ಕರ್ಮ ಬಂಧನ ಇದು. ಒಂದು ಕರ್ಮ ಮಾಡಿದೀವಿ ಅಂದ್ರೆ ಇನ್ನೊಂದು ಜನ್ಮ ಬಂದೇ ಬರುತ್ತೆ. ಸೊ ಜನ್ಮ ತಗೊಳ್ತಾನೆ ಇರ್ತೀವಿ ನಾವು. ಇದ್ರಲ್ಲಿ ನಮ್ಗೆ ಏನು ಭಯ ಪಡೋವಂಥದ್ದಿಲ್ಲ. ಅಯ್ಯೋ ಇವಾಗ ಆಗ್ಬಿಟ್ರೆ ಆಗೋಯ್ತಾ, ಮುಗೀತಾ, ಇದೊಂದೇ ಲೈಫ್ ಇರೋದು ಅಂದ್ರೆ ಇಲ್ಲ, ಇನ್ನು ಮುಂದಿನ ಲೈಫ್ ಇದೆ, ಮುಂದೆ ಮುಂದೆ ಲೈಫ್ ಇದ್ದೇ ಇದೆ. ಯಾಕಂದ್ರೆ ಆತ್ಮ ಯಾವಾಗ್ಲೂ ಕೂಡ ಇರುತ್ತೆ, ಆತ್ಮಕ್ಕೆ ಕೊನೆ ಅನ್ನೋದಿಲ್ಲ. ಆತ್ಮ ಹಿಂದೆ ಇತ್ತು, ಈಗ ಇದೆ, ಮುಂದೆನೂ ಇರುತ್ತೆ. ಅಂದ್ರೆ ನಾನು ನೀವು ಎಲ್ಲರೂ ಆತ್ಮದ ಒಂದು ಆತ್ಮ ಆಗಿರೋದ್ರಿಂದ ನಾವೆಲ್ಲ ಇದ್ದೇ ಇರ್ತೀವಿ. ಆದ್ರೆ ಈ ದೇಹ ಇದೆಯಲ್ಲ, ದೇಹ ಬರ್ತಾ 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 ಏನಾಗುತ್ತೆ, ಕ್ಷೀಣಿಸ್ತಾ ಹೋಗುತ್ತೆ. ಕ್ಷೀಣಿಸ್ತಾ ಹೋದಂಗೆಲ್ಲ ಏನಾಗುತ್ತೆ, ಇದು ಈಗ ಈಗ ನಾವು ಸಣ್ಣವರಿದ್ವಿ, ದೊಡ್ಡವರಾಗ್ತಾನೆ ಹೋದ್ವಿ. ಒಂದಿನ ಈ ದೇಹ ವರ್ಕ್ ಆಗ್ದಂಗ ಆಯ್ತು, ಆಮೇಲೆ ನಾವೇನಾದ್ವಿ ಮುಂದಿನ ದೇಹನ ತಗೊಳ್ತೀವಿ. ಸೊ ಇದು ನಡೀತಾ ಇರೋದು ಈ ಒಂದು ಪ್ರಕೃತಿಯ ಒಂದು ಸೈಕಲ್ ಯಾವ ತರ ಇದೆ ಅಂತ. ಅದನ್ನ ನಾವು ಕೃಷ್ಣ ಭಗವದ್ಗೀತೆಯಲ್ಲಿ ತುಂಬಾ ಚೆನ್ನಾಗಿ ಹೇಳಿರೋದನ್ನ ಅರ್ಥ ಮಾಡ್ಕೋಬಹುದು. ಅದ್ರಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣ ಅನ್ಯಾನಿ ಸಂಯಾತಿ
ನವಾನಿ ದೇಹಿ. ಅಂದ್ರೆ ಹೇಗೆ ಒಂದು ಬಟ್ಟೆ ಯಾವಾಗ ತುಂಬಾ ಹಳೇದಾಗುತ್ತೋ ಅವಾಗ ಅದನ್ನ ತೆಗೆದು ಬೇರೆ ಬಟ್ಟೆಯನ್ನ ಹಾಕೊಂತೀವೋ ಆ ತರ ಒಂದು ಆತ್ಮ ದೇಹವನ್ನ ದೇಹ ಯಾವಾಗ ಕೆಲಸ ಮಾಡ್ದಂಗಾಗುತ್ತೋ ಅವಾಗ ಮುಂದಿನ ದೇಹವನ್ನ ಪಡ್ಕೊಳುತ್ತೆ. ಸೊ ಇದನ್ನ ನಾವು ಪ್ರೂವ್ ಮಾಡ್ಬೋದು ಯಾವ್ದ್ರಿಂದ? ಕರ್ಮ ಮತ್ತೆ ಅದಕ್ಕೆ ಬರುವಂತ ಪ್ರತಿಫಲದಿಂದ. ನ್ಯೂಟನ್ನ ಥರ್ಡ್ ಲಾ, ಎವ್ರಿ ಆಕ್ಷನ್ ಹ್ಯಾಸ್ ಅನ್ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್. ಸೊ ಇದು ಎಲ್ಲ ಕಾರ್ಯಗಳಿಗೂ ಕೂಡ ಬರುತ್ತೆ, ಅಪ್ಲೈ ಆಗುತ್ತೆ. ಸೊ ಆಯ್ತು, ಸೊ ನಾನು ಒಪ್ಕೊಂಡೆ ಹಿಂದಿನ ಜನ್ಮ ಅನ್ನೋದು ಇದೆ ಅಂತ. ಹಾಗಾಗಿ ಇಷ್ಟೊಂದೆಲ್ಲ ತಾರತಮ್ಯಗಳು ಬರ್ತಾ ಇದೆ ಅಂತ ಹೇಳಿ ನಂಗೆ ಅರ್ಥ ಆಯ್ತು. ಸೊ ನಾವು ಹಿಂದೆ ಮಾಡಿದಂತ ಕ್ರಿಯೆಗಳ ಆಧಾರದ ಮೇಲೆ ಏನಾಗುತ್ತೆ, ನಾವು ಖುಷಿ ಪಡ್ತೀವಿ ಅಥವಾ ಕಷ್ಟಗಳನ್ನ ಅನುಭವಿಸ್ತೀವಿ. ಸೊ ನಾವು ಈಗ ಅರ್ಥ ಮಾಡ್ಕೋಬೇಕು, ನಾನು ಹಿಂದಿನ ಜನ್ಮಗಳಲ್ಲಿ ಏನೋ ಒಂದು ತಪ್ಪು ಮಾಡಿದ್ದೆ, ಹಾಗಾಗಿ ನನಗೆ ಈ ಕಷ್ಟಗಳು ಬರ್ತಾ ಇದೆ. ಹಾಗಾಗಿ ನಾನು ಈ ಜನ್ಮದಲ್ಲಿ ಒಳ್ಳೇದನ್ನ ಮಾಡ್ತಾ ಇದ್ರು ಕೂಡ ನನ್ಗೆ ಆಗಿನ ಪ್ರತಿಕ್ರಿಯೆ ಬರ್ಬೇಕಿತ್ತಲ್ವಾ, ಅದು ಇವಾಗ ಬರ್ತಾ ಇದೆ ಅಂತ ಹೇಳಿ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಇದೆಲ್ಲಾನು ಹೇಳ್ತಾ ಇರೋದು ಈ ಸೃಷ್ಟಿಯನ್ನ ಕ್ರಿಯೇಟ್ ಮಾಡಿರುವಂತಹ ಭಗವಂತ ಶ್ರೀಕೃಷ್ಣ. ಸೊ ನಾವು ಮ್ಯಾನ್ಯಲ್ ಅಂತ ಹೇಳಿದ್ವಿ ಅಲ್ವಾ ನೆನ್ನೆ, ಆ ಫ್ರಿಡ್ಜ್ ಅಲ್ಲಿ ಏನೇನಿದೆ ಅದು ಹೇಗ್ ವರ್ಕ್ ಆಗುತ್ತೆ ಅಂತ ನಮ್ಗೆ ಮ್ಯಾನ್ಯಲ್ ಅಲ್ಲಿ ಕೊಟ್ಟಿದೆ. ಅದೇ ತರ ಈ ಲೈಫ್ ಹೇಗಿದೆ, ಈ ಜಗತ್ ಹೇಗಿದೆ, ಇದು ಹೇಗೆಲ್ಲ ವರ್ಕ್ ಆಗುತ್ತೆ ಅನ್ನೋದು ಯಾರು ಈ ಜಗತ್ತನ್ನ ಕ್ರಿಯೇಟ್ ಮಾಡಿರ್ತಾರೋ ಅವರಿಗಿಂತ ಚೆನ್ನಾಗಿ ಇನ್ಯಾರಿಗೂ ಗೊತ್ತಿರೋಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನಾವು ಕೃಷ್ಣ ಹೇಳ್ತಿರೋದನ್ನ ಪರಮ ಸತ್ಯ ಅಂತ ಹೇಳಿ ತಗೊಳ್ಳೇಬೇಕಾಗುತ್ತೆ. ಈ ರೂಲ್ಸ್ ನಮಗ್ ಗೊತ್ತಿಲ್ಲ ಅಂದ್ರೆ ನಾವೇನ್ ಮಾಡ್ತೀವಿ, ತಪ್ಪು ಕರ್ಮಗಳನ್ನ ಮಾಡ್ತೀವಿ. ಅದರಿಂದ ನಮ್ಗೆ ಏನು ಬೇಡದೇ ಇರುವಂತಹ ಪ್ರತಿಕ್ರಿಯೆಗಳು ಬರ್ತಾ ಹೋಗುತ್ತೆ. ಸೊ ಮುಂದೆ ನಾವು ಇಲ್ಲಿ ನೋಡ್ತಾ ಇದೀವಿ ನ್ಯೂಟನ್ನ 3ನೇ ನಿಯಮ, ಪ್ರತಿಯೊಂದು ಕ್ರಿಯೆಗೂ ಸಮಾನ ಅಥವಾ ವಿರುದ್ಧ, ಸಮಾನ ಮತ್ತೆ ವಿರುದ್ಧ ಆಗಿರುವಂತಹ ಪ್ರತಿಕ್ರಿಯೆ ಕಂಪಲ್ಸರಿ ಇರುತ್ತೆ, ವಿರುದ್ಧ ಆಗಿರುವಂತಹ ಪ್ರತಿಕ್ರಿಯೆ ಇರುತ್ತೆ. ಸೊ ದೈವಿಕ ನ್ಯಾಯವನ್ನ ನಾವು ಪರಿಪೂರ್ಣವಾಗಿ ಅದನ್ನ ಪೂರೈಸಲಾಗಿದೆ. ದೈವಿಕ ನ್ಯಾಯನೇ ಇಲ್ಲೆಲ್ಲ ವರ್ಕ್ ಆಗ್ತಾ ಇರೋದು. ನಮಗ್ ಬರ್ತಿರೋಂಥ ಕಷ್ಟಗಳಿಗೆ ಈ ನ್ಯಾಯಗಳೇ ವರ್ಕ್ ಆಗ್ತಾ ಇದೆ. ಸೊ ಯಾರು ಅನಪೇಕ್ಷಿತವಾಗಿ ಅನುಭವಿಸೋದಿಲ್ಲ ಅಥವಾ ಏಳಿಗೆ ಹೊಂದುವುದಿಲ್ಲ. ಯಾರೋ ಸಡನ್ ಆಗಿ ಲಾಟ್ರಿ ಟಿಕೆಟ್ ಹೊಡಿತು, ಅವರು ಇದ್ದಕ್ಕಿದ್ದಂಗೆ ಒಬ್ಬ ಕೋಟ್ಯಾಧೀಶ್ವರ ಆದ ಅಂದ್ರೆ ಅವನು ಹಿಂದೆ ಯಾವ್ದೋ ಪುಣ್ಯ ಮಾಡಿದ, ಹಾಗಾಗಿ ಅವನಿಗೆ ಈಗ ಅದ್ರ ಫಲ ಸಿಕ್ತು. ಹಾಗೆ ಯಾರಿಗೋ ಇಮ್ಮಿಡಿಯೇಟ್ಲಿ ಅವರ ಒಂದು ದೊಡ್ಡ ಬಿಸ್ನೆಸ್ ಕೊಲಾಪ್ಸ್ ಆಗಿ ಏನೂ ಇಲ್ದಂಗ ಆಗೋಯ್ತು, ಒಬ್ಬ ಪಾಪರ್ ಆಗ್ಬಿಟ್ಟ ಅಂದ್ರೆ ಅವನ್ ಹಿಂದೆ ಕೂಡ ಅವ್ನ್ ಮಾಡಿದಂತ ಹಿಂದಿನ ಪ್ರತಿಕ್ರಿಯೆ ಇರುತ್ತೆ. ಆ ಪ್ರತಿಕ್ರಿಯೆ ಎಲ್ಲ ಬಂದು ಇಲ್ಲಿ ಏನು ಇದಾಗತ್ತೆ. ಈ ಕರ್ಮದ ಒಂದು ಪ್ರತಿಕ್ರಿಯೆಗಳು ಯಾವ ತರ ಬರುತ್ತೆ ಅಂತ ಹೇಳೋದು ತುಂಬಾ ಕಷ್ಟ ಅಂತೆ. ಕೃಷ್ಣ ಹೇಳ್ತಾರೆ ಭಗವದ್ಗೀತೆಯಲ್ಲಿ, ಈವನ್ ತುಂಬಾ ದೊಡ್ಡ ದೊಡ್ಡ ಸ್ಕಾಲರ್ಸ್ ಕೂಡ, ಬುದ್ಧಿವಂತರು ಕೂಡ ಇದನ್ನ ಅರ್ಥ ಮಾಡ್ಕೊಳಕ್ ಸಾಧ್ಯ ಇಲ್ಲ, ಪ್ರತಿಕ್ರಿಯೆ ಯಾವ ತರ ಯಾವಾಗ ಬರುತ್ತೆ ಏನು ಅಂತ. ಯಾಕಂದ್ರೆ ಪ್ರತಿಕ್ರಿಯೆ ಈಗ್ಲೇ ಬರ್ಬೋದು, ಅಥವಾ ಮುಂದೆ ಎಷ್ಟೋ ಜನ್ಮಗಳ ಆದ್ಮೇಲೆ ಬರ್ಬೋದು, ಅಥವಾ ಎಷ್ಟೋ ಲಕ್ಷ ಜನ್ಮಗಳಾದ್ಮೇಲೂ ಆ ಒಂದು ಪ್ರತಿಕ್ರಿಯೆ ಬರ್ಬೋದು. ನೋಡಿ ಎಷ್ಟು ಕಾಂಪ್ಲೆಕ್ಸ್ ಇದೆ ಇದು ಅಂತ. ಇದು ಒಂದ್ ಸ್ಟೋರಿ ಮೂಲಕ ನಾವು ಅರ್ಥ ಮಾಡ್ಕೋಬೇಕು ಅಂದ್ರೆ ಧೃತರಾಷ್ಟ್ರನ್ ಸ್ಟೋರಿಯನ್ನು ತಗೋಬಹುದು. ಧೃತರಾಷ್ಟ್ರ ಏನ್ ಮಾಡ್ತಾನೆ ಗೊತ್ತಾ, ಅವ್ನ್ಗೆ ಎಲ್ಲಾ ಮಕ್ಳು ಸತ್ತೋಗ್ಬಿಡ್ತಾರೆ ಅಲ್ವಾ. 100 ಜನ ಮಕ್ಳಿರ್ತಾರೆ, 100 ಜನ ಮಕ್ಳು ಸತ್ತೋಗಿದ್ದಾರೆ ಅಂದ್ರೆ ಅವನಿಗೆ ಅನ್ಸುತ್ತೆ ನಾನು ಏನೋ ತಪ್ಪು ಮಾಡಿದ್ದೆ ಹಂಗಾದ್ರೆ, ನಾನ್ ಯಾವಾಗ ಏನ್ ತಪ್ಪು ಮಾಡಿದ್ದೆ ಅಂತ ಹೇಳಿ ಹೋಗಿ ಕೇಳ್ತಾನೆ ಅವನು. ಕೇಳ್ದಾಗ ಕೃಷ್ಣನ್ ಕೇಳ್ತಾನೆ, ಯಾಕೆ ನನ್ಗೆ ಇಷ್ಟೊಂದೆಲ್ಲ ಕಷ್ಟ ಬಂತು ಅಂತ ಕೇಳ್ತಾನೆ. ಆಗ ಕೃಷ್ಣ ಹೇಳ್ತಾರೆ ಏನಂದ್ರೆ, ನೀನು ಎಷ್ಟೋ 1000 ಜನ್ಮಗಳ ಹಿಂದೆ ಒಬ್ಬ ಏನು ಬೇಟೆಗಾರ ಆಗಿದ್ದೆ ನೀನು, ಓಕೆನಾ. ಸೊ ಬೇಟೆಗಾರ ಆಗಿದ್ರಿಂದ ನೀನು ಬೇಟೆ ಹುಡುಕ್ತಾ ಹೋಗ್ತಿದ್ದೆ, ಆಗ ನೀನೊಂದು ಬಾಣ ಹೊಡೆದೆ, ಆ ಬಾಣ ಮಿಸ್ ಆಗಿ ಹೋಗಿ ಒಂದು ಹಕ್ಕಿ ಗೂಡಿಗೆ ಬಿದ್ದ್ಬಿಡ್ತು. ಆ ಹಕ್ಕಿ ಗೂಡು ಕೆಳಗ್ ಬಿದ್ದು ಅದ್ರೊಳಗಿದ್ದ ಮೊಟ್ಟೆಗಳೇನಾಯ್ತು, ಒಡ್ದೋಯ್ತು. ಇದನ್ನ ನೋಡಿ ಅದ್ರ ಅಮ್ಮ ಇತ್ತಲ್ಲ ಹಕ್ಕಿ, ಆ ಹಕ್ಕಿ ಬಂದು ತುಂಬಾ ರೋದನೆ ಮಾಡಕ್ ಶುರು ಮಾಡ್ತು, ಅಯ್ಯೋ ನನ್ನ ಮರಿಗಳೆಲ್ಲ ಸತ್ತೋಗ್ಬಿಟ್ವಲ್ಲ ಅಂತ. ಆ ರೋದನೆಯಿಂದಾನೇ ಅದು ನಿನ್ನನ್ನ ನೋಡಿ ಧೃತರಾಷ್ಟ್ರ ಆಗಿನ ಜನ್ಮದಲ್ಲಿ ಅವನನ್ನ ನೋಡಿ ಒಂದು ಶಾಪ ಕೊಡ್ತಂತೆ. ಏನಂತ, ನಿನ್ನ 100 ಮಕ್ಕಳು ಸಾಯ್ಲಿ ಅಂತ ಹೇಳಿ ಶಾಪ ಕೊಡ್ತಂತೆ. ಸೊ ಹಾಗಾಗಿ ಇವನಿಗೆ ಅವನ 100 ಮಕ್ಕಳು ಸತ್ತೋಗ್ಬಿಟ್ರು. ಧೃತರಾಷ್ಟ್ರಂಗೆ ಒಂದು ಕ್ವಶನ್ ಬಂತು, ಏನಂದ್ರೆ, ಅಲ್ಲ ಕೃಷ್ಣ,
ನಾನು ಎಷ್ಟೋ ಸಾವಿರ ವರ್ಷಗಳು ಮುಂಚೆ ಮಾಡಿದಂತ ಒಂದು ಪಾಪ ನನಗೆ ಅಷ್ಟೊಂದ್ ದಿನ ಆದ್ಮೇಲೆ ಯಾಕೆ ಬಂತು, ಇವಾಗ ಯಾಕೆ ಬಂತು, ಅವಾಗೆ ಕೊಡ್ಬೋದಿತ್ತಲ್ವಾ ಅದನ್ನ ಅಂತ ಕೇಳಿದಕ್ಕೆ ಕೃಷ್ಣ ಹೇಳಿದ್ರಂತೆ. ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಕೃಷ್ಣ ಏನ್ ಹೇಳಿದ್ರು ಅಂದ್ರೆ, ಆಯ್ತು ಆ ಪ್ರತಿಕ್ರಿಯೆ ಬರ್ಬೋದಿತ್ತು, ಆದ್ರೆ ನಿನಗೆ 100 ಮಕ್ಕಳು ಪಡೆಯುವಂತ ಪುಣ್ಯ ಬೇಕಿತ್ತಲ್ವಾ. ನಿನಗೆ ಆ 100 ಮಕ್ಕಳು ಪಡೆಯುವಂತ ಪುಣ್ಯ ತಗೊಳೋದಕ್ಕೆ ನಿನ್ಗೆ ಇಷ್ಟು ಸಾವಿರ ವರ್ಷಗಳಾದ್ವು. ಹಾಗಾಗಿ ನಿನಗೆ ಮಕ್ಕಳದ್ದು ಪುಣ್ಯ ಬಂದ್ಮೇಲೆ ನಿಂಗ್ ಮಕ್ಳು ಹುಟ್ಟಿದ್ರು, ಮತ್ತೆ ಆ ಒಂದು ಶಾಪ ಬಂತು ನಿನಗೆ ಈಗ. ಸೊ ಇವಾಗ ಅದು ನಿನಗೆ ಶಾಪವಾಗಿ ಪರಿಣಮಿಸಿದೆ, ನಿನ್ನ 100 ಮಕ್ಕಳು ಸತ್ತೋದ್ರು ಅಂತ. ಸೊ ಈ ತರ ನಡೆಯುತ್ತೆ ಕರ್ಮ ಬಂಧನ. ನೋಡಿ, ಪುಣ್ಯದಿಂದ ಕೂಡ, ಪುಣ್ಯ ಆದ್ಮೇಲೂ ಕೂಡ ಏನಾಗುತ್ತೆ, ಪಾಪ ಬರ್ಬೋದು, ಪಾಪದ ಒಂದು ಪ್ರತಿಕ್ರಿಯೆ ಬರ್ಬೋದು. ಸೊ ಹಾಗಾಗಿ ಯಾವುದೇ ಒಂದು ಕೋಇನ್ಸಿಡೆನ್ಸ್ ಇಂದ ಆಗೋದಿಲ್ಲ ಜೀವನದಲ್ಲಿ ನಡೆಯುವಂಥದ್ದು. ಏನು ಕಾರಣನೇ ಇಲ್ದಂಗೆ ಯಾವತ್ತೂ ಏನೂ ಆಗೋದಿಲ್ಲ. ಎಲ್ಲದಕ್ಕೂ ಒಂದು ಕಾರಣ ಇರುತ್ತೆ. ಆ ಕಾರಣ ಬರೋದು ನಾವು ಮಾಡುವಂತ ಒಂದು ಕೆಲಸದಿಂದನೇ. ಹಾಗಾಗಿ ಹುಷಾರಾಗಿ ನಾವು ಈಗ ಏನ್ ಮಾಡ್ತಾ ಇದೀವಿ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳೇಬೇಕಾಗುತ್ತೆ. ಕಂಪಲ್ಸರಿ ಚೆಕ್ ಮಾಡ್ಕೋಬೇಕಾಗುತ್ತೆ. ನಾವು ಮಾಡೋಂಥ ಒಂದೊಂದು ಕ್ರಿಯೆಗೂ ಕೂಡ ಅದ್ರ ಪ್ರತಿಫಲ ಕಂಪಲ್ಸರಿ ಬರುತ್ತೆ. ನಾವೊಂದು ಸಣ್ಣ ಪಾಪ ಮಾಡಿದ್ರು ಕೂಡ ಅದರಿಂದ ನಮ್ಗೆ ವಾಪಸ್ ಪ್ರತಿಫಲ ಬರುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ಬ ಆತ್ಮವು ತನ್ನದೇ ಆದ ದುರ್ಗುಣಗಳು ಮತ್ತೆ ಸದ್ಗುಣಗಳು, ಇವುಗಳ ಜೊತೆಯಲ್ಲಿರುವ, ಅವುಗಳ ಜೊತೆಯಲ್ಲಿರುವ ಸಂತೋಷ ಮತ್ತು ದುಃಖಗಳಿಗೆ ಜವಾಬ್ದಾರನಾಗುತ್ತಾನೆ. ಮುಂದಿನ ಸರಿ ನಾವ್ ಯಾವತ್ತೂ ಬೇರೆಯವ್ರನ್ನ ಅಕ್ಯೂಸ್ ಮಾಡಬಾರ್ದು, ಬೇರೆಯವ್ರ ಮೇಲೆ ಬೆರಳೆತ್ತಿ ತೋರಿಸ್ಬಾರ್ದು. ಇವನಿಂದ ನನಗೆ ಈ ತರ ಕಷ್ಟ ಬಂತು, ಇವರಿಂದ ನನಗೆ ಈ ತರ ಕಷ್ಟ ಬಂತು, ಈ ಪರಿಸ್ಥಿತಿ ಇದಕ್ಕೆ ನನಗೆ ಕಷ್ಟ ಬಂತು ಅಂತ ಯಾವತ್ತೂ ಹೇಳಕ್ ಹೋಗ್ಬಾರ್ದು. ಯಾಕೆ ಅಂದ್ರೆ ನಾನಿವತ್ ಕೇಳ್ತಾ ಇದ್ದೆ, ಯಾರು ತನ್ನ ಪಾಪಗಳನ್ನ ಹೇಳ್ಕೊಂತಾನೋ, ಮುಕ್ತವಾಗಿ ಒಪ್ಕೊಂತಾನೋ, ಹೌದು ನಾನೀ ಪಾಪ ಮಾಡಿದೀನಿ, ಹೌದು ನನ್ನ ಪಾಪಗಳಿಂದನೇ ಇದೆಲ್ಲ ಆಗ್ತಾ ಇದೆ ಅಂತ ಯಾರು ಒಪ್ಕೊಂತಾರೋ ಅವರ 1/2% ಪಾಪಗಳು ಕಮ್ಮಿ ಆಗತ್ತಂತೆ. ನೋಡಿ, ಹಾಗಾಗಿ ನಾವು ನಮ್ಮ ತಪ್ಪನ್ನ ನಾವು ಒಪ್ಕೋಬೇಕು. ಹೌದು ನಾನ್ ಮಾಡಿರ್ತೀನಿ, ಯಾಕಂದ್ರೆ ನಮ್ ಕಣ್ಣಿಗೆ ಇವಾಗೂ ಕಾಣುತ್ತೆ. ನಾವು ಓಡಾಡ್ತಾ ಎಷ್ಟೋ ಸಣ್ಣ ಸಣ್ಣ ಪ್ರಾಣಿಗಳ ಜೀವನ್ ತೆಗ್ದಿರ್ತೀವಿ. ನಾವೊಂದು ಇರುವೆ ಜೀವ ತೆಗ್ದಿರ್ಬೋದು, ಅಥವಾ ಒಂದು ಏನೇನೋ ಆಗಿರುತ್ತೆ. ನಾವ್ ನಿನ್ನೆ ಅದನ್ನ ಡಿಸ್ಕಸ್ ಮಾಡ್ತಾ ಇದ್ವಿ ಅಲ್ವಾ. ಈಗ ಒಂದು ಅಡ್ಗೆ ಮಾಡ್ತಾ ಇದೀವಿ ಅಂದ್ರೆ, ಅಡ್ಗೆ ಒಳಗೆ ಈಗ ಅಕ್ಕಿ ಒಳಗೆ ಯಾವ್ದೋ ಹುಳ ಬಂತಪ್ಪ, ಬೈ ಮಿಸ್ ಅದು ಬೇಯಿಸಕ್ ಹೋಗ್ಬಿಡ್ತು, ಅದ್ ಸತ್ತೋಯ್ತು, ಅದ್ರ ಪಾಪ ಕೂಡ ಬರುತ್ತೆ. ಅಷ್ಟೇ ಅಲ್ಲ, ಅಕ್ಕಿಯನ್ನ ಬೆಳಿಬೇಕಾದ್ರೆ ಅದಕ್ಕೆ ಎಷ್ಟೋ ಕಳೆನಾಶಕ ಹಾಕಿರ್ತಾರೆ ಅಲ್ವಾ, ಆ ಕಳೆನಾಶಕಗಳಿಂದ ಸತ್ತಿರೋಂತ ಕೀಟಗಳ ಪಾಪ ಕೂಡ ನಮಗ್ ಬರುತ್ತೆ. ನೋಡಿ, ದಿನಕ್ಕೂ ಒಂದೊಂದ್ ಕ್ಷಣಕ್ಕೂ ನಾವು ಪಾಪಗಳನ್ನ ಮಾಡ್ತಾನೆ ಹೋಗ್ತಾ ಇದೀವಿ. ಹಾಗಿದ್ಮೇಲೆ ನಾವು ಯಾವತ್ತೂ ಕೂಡ ಇದನ್ನ ಹೇಳ್ಬಾರ್ದು. ಏನಂತ, ನನ್ಗೆ ಯಾಕೆ ಹೀಗಾಯ್ತು, ನನ್ಗೆ ಯಾಕೆ ಕಷ್ಟ ಬರ್ತಿದೆ, ನನ್ನ ಕಷ್ಟಕ್ಕೆ ಇವನೇ ಕಾರಣ, ಆತರ ನಾವು ಹೇಳೋ ಅಂತಹ ಅಧಿಕಾರ ನಮ್ಗಿರೋದಿಲ್ಲ. ಹಾಗಾಗಿ ಅದರಿಂದ ಹೇಗ್ ಮುಕ್ತಿ ಪಡಿಬೇಕು, ಹಾಗಾದ್ರೆ ನಾವು ಯಾವ ತರ ಕರ್ಮಗಳನ್ನ ಮಾಡ್ಬೇಕು ಅಂತ ಹೇಳಿ ಮುಂದೆ ನೋಡ್ತಾ ಹೋಗೋಣ. ಸೊ ದುಃಖಗಳಿಗೆ ನಾವೇ ಜವಾಬ್ದಾರರಾಗಿರ್ತೀವಿ, ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಅದನ್ನ ನಾವು ಬಾಯ್ಬಿಟ್ಟು, ನಮ್ಮ ಮನ್ಸೊಳಗೆ ನಾವು ಅದನ್ನ ಅರ್ಥ ಮಾಡ್ಕೊಂಡು ಒಪ್ಕೊಂಡಾಗ ಆ ದುಃಖಗಳ ಪರಿಣಾಮ ಕಮ್ಮಿ ಆಗುತ್ತೆ, ಪಾಪಗಳ ಪರಿಣಾಮ ಕಮ್ಮಿ ಆಗುತ್ತೆ. ಇದೇ ಪುಣ್ಯಕ್ಕೂ ಅನ್ವಯ ಆಗುತ್ತೆ, ಗೊತ್ತಾ ನಿಮ್ಗೆ. ಪುಣ್ಯನ ಕೂಡ ನಾನು ಇದನ್ ಮಾಡ್ದೆ, ನಾನು ಈ ಪುಣ್ಯ ಮಾಡ್ದೆ ಅಂತ ಹೇಳ್ಕೊಂಡ್ರೆ ಬಾಯ್ಬಿಟ್ಟು, ಅವಾಗ ಅದು ಕೂಡ ಅರ್ಧ ಕಮ್ಮಿ ಆಗುತ್ತೆ. ಹಾಗಾಗಿ ಒಳ್ಳೆ ಕೆಲ್ಸಗಳನ್ನ ಬಾಯ್ಬಿಟ್ಟು ಹೇಳ್ಕೋಬಾರ್ದು, ನಾವ್ ಮಾಡಿರೋಂತಹ ಪಾಪಗಳನ್ನ ನಾವು ಒಪ್ಕೋಬೇಕು. ನೋಡಿ, ಈ ತರ ನಡೆಯುತ್ತೆ ಜಗತ್ತು. ಸೊ ಇದನ್ನೆಲ್ಲ ನಾವು ಅರ್ಥ ಮಾಡ್ಕೊಳೋದಕ್ಕೆ ಭಗವದ್ಗೀತೆಯಿಂದ ಮಾತ್ರ ಸಾಧ್ಯ. ಅದನ್ನ ಅರ್ಥ ಮಾಡ್ಕೊಂಡಾಗ ಮಾತ್ರ ನಾವು ನಿಜವಾಗ್ಲೂ ನಮ್ಮ ಜೀವನವನ್ನ ಕರೆಕ್ಟ್ ಆಗಿ ರೂಪಿಸ್ಕೊಳ್ಳೋದಕ್ಕೆ ಸಾಧ್ಯ. ಅದ್ರಲ್ಲಿ ಕಷ್ಟಗಳನ್ನ ತುಂಬಾ ಕಮ್ಮಿ ಮಾಡ್ಕೊಳೋದಕ್ಕೆ ಸಾಧ್ಯ. ನಾವು ಇಷ್ಟೊಂದೆಲ್ಲ ಕಾರ್ಯಗಳನ್ನ ಮಾಡಿರೋದಕ್ಕೆ ಸಾಕ್ಷಿ ಯಾರು ಅಂದ್ರೆ, ಅದು ಸ್ವಯಂ ಭಗವಂತ ಶ್ರೀಕೃಷ್ಣ. ಅವರ ಒಂದು ಪರಮಾತ್ಮ ಸ್ವರೂಪದಲ್ಲಿ ಎಲ್ಲರ ಹೃದಯಗಳಲ್ಲಿ ಕೂಡ ಭಗವಂತ ಇರ್ತಾರೆ. ಆ ಭಗವಂತ ಎಲ್ಲರ ಹೃದಯಗಳಲ್ಲಿ ನಡೀತಿರುವಂತಹ ಕ್ರಿಯೆಗಳನ್ನೆಲ್ಲ ಅವರು ರೆಕಾರ್ಡ್ ಮಾಡ್ತಾ ಇರ್ತಾರೆ. CCTV ಇದ್ದ ಹಾಗೆ. ನಾವು ಕೆಲವೊಂದ್ಸರಿ ಇಲ್ಲಿ ಎಲ್ಲ ಬರ್ದಿರ್ತಾರೆ ಗೊತ್ತಾ ಗೋಡೆ ಮೇಲೆ, ಇಲ್ಲಿ CCTV ಕಣ್ಗಾವಲಿದೆ, ಎಚ್ಚರ ಅಂತ ಬರ್ದಿರ್ತಾರೆ ಅಲ್ವಾ. ಈಗ ಎಷ್ಟೋ ಹಾಸ್ಟೆಲ್ಸ್ ಮುಂದೆ ಎಲ್ಲ ಬರ್ದಿರೋದನ್ನ ನಾನೇ ನೋಡಿದೀನಿ. ಇಲ್ಲಿ CCTV ಇದೆ, ಎಚ್ಚರ ಅಂತ ಹೇಳಿ ಬರ್ದಿರ್ತಾರೆ. ಅಂದ್ರೆ ಅದ್ರ ಅರ್ಥ ಏನು, ಆ CCTV ಮುಂದೆ ನಾವು ಯಾವುದೇ ನಿಷಿದ್ಧ ಕೆಲಸಗಳನ್ನ ಮಾಡ್ಬಾರ್ದು ಅಂತ, ಅಲ್ವಾ. ಸೊ ನಮ್ಗೆ ಅದೇ ರೀತಿ ಯಾವಾಗ
ಭಗವಂತ ಕೂಡ ನಮ್ಮ ಹೃದಯದಲ್ಲಿ ಇದ್ದಾನೆ, ಅವನು ನೋಡ್ತಾ ಇದ್ದಾನೆ. ನಿಮಗ್ ಗೊತ್ತಾಗಕ್ ಮುಂಚೆನೆ ನಿಮ್ ಹೃದಯದಲ್ಲಿ ಏನಾಗ್ತಿದೆ ಅಂತ ಭಗವಂತಂಗ್ ಗೊತ್ತಾಗುತ್ತೆ, ಅಷ್ಟು ಹತ್ರದಲ್ಲಿದ್ದಾರೆ ಭಗವಂತ. ಆ ಥಾಟ್ ನಿಮ್ಮ ಮೈಂಡಿಗೆ ಬರೋಕ್ ಮುಂಚೆನೆ ಭಗವಂತಂಗ್ ಗೊತ್ತಾಗುತ್ತೆ ಇದು ಬರ್ತಾ ಇದೆ ಇವನ್ ಮೈಂಡ್ ಅಲ್ಲಿ ಅಂತ. ಹಾಗಾಗಿ ನಾವು ಇದನ್ನ ಮಕ್ಕಳಿಗೆ ತುಂಬಾ ಚೆನ್ನಾಗಿ ಹೇಳ್ಕೊಡ್ಬೇಕು. ಮಕ್ಕಳು ತುಂಬಾ ಸಣ್ಣವರು ಅಲ್ವಾ, ನಾವು ಹೇಳಿದ್ದನ್ನ ಚೆನ್ನಾಗಿ ಗ್ರಾಸ್ಪ್ ಮಾಡ್ತಾರೆ ಅವು, ಹೌದಾ? ಸೊ ನೀವು ಯಾವಾಗ ಅವ್ರಿಗೆ ತಿಳಿಸ್ತಿರೋ ಈ ಭಗವದ್ಗೀತೆ ಜ್ಞಾನ, ದಟ್ ಭಗವಂತ ನಿಮ್ಮ ಒಳಗೆ ಯಾವಾಗ್ಲೂ ಇದ್ದಾರೆ, ಅವ್ರು ನಿಮ್ಮನ್ನ ಯಾವಾಗ್ಲೂ ನೋಡ್ತಾ ಇದ್ದಾರೆ ಅಂತ ನೀವು ತಿಳಿಸಿದಾಗ ಮಗುಗೆ ಗೊತ್ತಾಗುತ್ತೆ, ಓಹೋ ನಾನು ಏನ್ ಕೆಲಸ ಮಾಡಿದ್ರು ಕೂಡ ಭಗವಂತ ನನ್ನ ನೋಡ್ತಾ ಇದ್ದಾನೆ. ಹಾಗೆ ಭಗವಂತನ್ಗೆ ಏನು ಕೆಟ್ಟ ಕೆಲ್ಸಗಳು ಇಷ್ಟ ಇಲ್ಲ. ಭಗವಂತ ತುಂಬಾ ಪವಿತ್ರ. ಅವರಿಗೆ ಅವ್ರ ಹತ್ರ ಯಾರು ಹೋಗ್ಬೋದು ಅಂದ್ರೆ ಯಾರು ಒಳ್ಳೆ ಕೆಲ್ಸಗಳ್ ಮಾಡ್ತಾರೋ, ಸ್ಪೆಸಿಫಿಕಲಿ ನಾವು ಮುಂದೆ ನೋಡ್ತೀವಿ ಯಾರು ಭಕ್ತಿಯನ್ನ ಮಾಡ್ತಾರೋ ಅವರು ಮಾತ್ರ ಭಗವಂತನ ಅಪ್ರೋಚ್ ಮಾಡಕ್ ಸಾಧ್ಯ ಅಂತ ಗೊತ್ತಾದಾಗ ಆ ಮಗು ಕೆಟ್ಟ ಕೆಲ್ಸ ಮಾಡೋದ್ರಿಂದ ಕಂಪ್ಲೀಟ್ ದೂರ ಹೋಗುತ್ತೆ. ಯಾಕಂದ್ರೆ ಅದಕ್ಕೆ ಗೊತ್ತಿದೆ, ಕೆಟ್ಟ ಕೆಲ್ಸ ಯಾವಾಗ ಮಾಡೋದು ಹೇಳಿ, ಯಾರು ಇಲ್ದಿದ್ದಾಗ. ಯಾರಾದ್ರೂ ನಮ್ಮನ್ನ ನೋಡ್ತಾ ಇದ್ದಾರೆ ಅಂದ್ರೆ ಕೆಟ್ಟ ಕೆಲ್ಸ ಯಾರು ಮಾಡೋದಿಲ್ಲ. ಯಾವಾಗ ಯಾರು ಇಲ್ಲ ಅಂತ ಅನ್ಸುತ್ತೋ ಅವಾಗ ಮಾತ್ರ ಕೆಟ್ಟ ಕೆಲಸ ಮಾಡೋದಕ್ಕೆ ಸಾಧ್ಯ. ಸೊ ಒಬ್ಬ ಗುರುಗಳು ಅವ್ರ ಶಿಷ್ಯಂದ್ರಿಗೆಲ್ಲ ಬಾಳೆಹಣ್ಣು ಕೊಡ್ತಾರಂತೆ. ಬಾಳೆಹಣ್ಣನ್ನ ಕೊಟ್ಟು ಇದನ್ನ ಯಾರು ಇಲ್ದಿರೋ ಅಂತ ಸ್ಥಳದಲ್ಲಿ ಹೋಗಿ ತಿನ್ನಿ ಅಂತ ಹೇಳ್ತಾರಂತೆ. ಎಲ್ಲ ಶಿಷ್ಯಂದ್ರು ಆಯ್ತು ಆಯ್ತು ಅಂತ ಹೇಳಿ ಒಬ್ರು ಏನೋ ಒಂದು ಹೊದ್ಕೊಂಡ್ ತಿಂದ್ರಂತೆ, ಒಬ್ರು ಗುಹೆ ಒಳಗ್ ಹೋಗ್ ತಿಂದ್ರಂತೆ, ಇನ್ನೊಬ್ರು ಯಾರೋ ನೀರೊಳಗ್ ಹೋಗ್ ತಿಂದ್ರಂತೆ, ಇಲ್ಲಿ ಯಾರು ಕಾಣಲ್ಲ ಅಂತ. ಈ ತರ ಎಲ್ಲರೂ ಆದ್ರು. ಕಡೆಗೆ ಎಲ್ಲಾರ್ನು ವಾಪಸ್ ಕರ್ಸಿ ಗುರುಗಳು ನೋಡಿದ್ರೆ ಒಬ್ಬ ಶಿಷ್ಯ ಮಾತ್ರ ತಿಂದಿರ್ಲಿಲ್ಲ ಅಂತೆ ಬಾಳೆಹಣ್ಣನ್ನ. ಅವಾಗ ಕೇಳಿದ್ರಂತೆ, ಯಾಕಪ್ಪ ಯಾಕೆ ತಿಂದಿಲ್ಲ ನೀನ್ ಬಾಳೆಹಣ್ಣನ್ನ ಅಂತ ಅಂದಾಗ ಅವ್ರು ಹೇಳಿದ್ರಂತೆ, ಅಲ್ಲ ಗುರುಗಳೇ, ನಾನ್ ಎಲ್ಲಾ ಕಡೆ ಹೋಗಕ್ ಟ್ರೈ ಮಾಡ್ದೆ, ನನ್ನ ಹೃದಯದಲ್ಲಿ ಪರಮಾತ್ಮ ಇದ್ದಾನಲ್ಲ, ಅವನಿಂದ ನಾನು ಹೆಂಗ್ ತಪ್ಪಿಸ್ಕೊಳ್ಳಿ? ಅವ್ನ್ ಯಾವಾಗ್ಲೂ ನನ್ ಜೊತೆನೇ ಇದ್ದಾನೆ, ನನ್ನ ನೋಡ್ತಾನೆ ಇದ್ದಾನೆ, ಹಾಗಾಗಿ ನನ್ನನ್ನು ಒಬ್ರಾದ್ರೂ ನೋಡ್ತಾ ಇದಾರೆ, ಅದಕ್ಕೆ ನಾನ್ ತಿನ್ನಕ್ ಆಗ್ಲಿಲ್ಲ ಅಂತ ಹೇಳಿದ್ರಂತೆ. ಅವಾಗ ಅವ್ರಿಗೆ ಗೊತ್ತಾಯ್ತಂತೆ, ಓಹೋ ಇವನು ನಿಜವಾಗ್ಲೂ ನಾನು ಹೇಳಿದಂತ ಪಾಠಗಳನ್ನ ಅರ್ಥ ಮಾಡ್ಕೊಂಡಿದ್ದಾನೆ ಅಂತ. ನಾವ್ ಏನೇ ಕೆಲಸ ಮಾಡ್ಬೇಕಾದ್ರೂ ನಮ್ಗೆ ಇದು ಯಾವಾಗ್ಲೂ ನೆನ್ಪಿರ್ಬೇಕು, ಪರಮಾತ್ಮ ನನ್ನನ್ನು ನೋಡ್ತಾ ಇದ್ದಾನೆ, ಹಾಗೆ ನಾನ್ ಮಾಡುವಂತ ಕೆಲ್ಸಗಳಿಗೆ ಕಂಪಲ್ಸರಿ ಅವನು ಅದಕ್ಕೆ ಬೇಕಾಗಿರುವಂತ ಪ್ರತಿಕ್ರಿಯೆಯನ್ನ ಕೊಟ್ಟೆ ಕೊಡ್ತಾರೆ ಅಂತ ಹೇಳಿ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಭಗವಂತ ಎಲ್ಲ ಜೀವಿಗಳ ಹೃದಯದಲ್ಲಿ ಕುಳಿತಿದ್ದಾನೆ. ಇದಕ್ಕೆ ಪ್ರೂಫ್ ಏನು ಅಂದ್ರೆ ಭಗವದ್ಗೀತೆಯಲ್ಲಿ 15ನೇ ಅಧ್ಯಾಯದ 15ನೇ ಶ್ಲೋಕದಲ್ಲಿ ಭಗವಂತ ಹೇಳ್ತಾರೆ ಏನಂತ, ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ, ನಾನು ಎಲ್ಲರ ಹೃದಯದಲ್ಲಿ ನಿಂತಿದ್ದೀನಿ ಅಂತ ಹೇಳ್ತಾರೆ. ನೀವು ಹೋಗಿ ಅದನ್ನ ಚೆಕ್ ಮಾಡ್ಬೋದು 15ನೇ ಅಧ್ಯಾಯ 15ನೇ ಶ್ಲೋಕದಲ್ಲಿ. ಸೊ ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತಃ ಸ್ಮೃತಿರ್ ಜ್ಞಾನಂ ಅಪೋಹನಂ ಚ, ನನ್ನಿಂದನೇ ಏನು ನೆನಪು ಬರುತ್ತೆ, ನನ್ನಿಂದನೇ ಜ್ಞಾನ ಬರುತ್ತೆ, ನನ್ನಿಂದನೇ ಮರುವು ಬರುತ್ತೆ ಅಂತ ಹೇಳ್ತಾರೆ. ಹಾಗೆ ವೇದೈಶ್ಚ ಸರ್ವೈರ್ ಅಹಮೇವ ವೇದ್ಯೋ, ಎಲ್ಲ ವೇದಗಳಿಂದ ತಿಳಿಬೇಕಾಗಿರೋ ಅಂಶ ಏನು, ಸಾರಾಂಶ ಏನು ಅಂದ್ರೆ ಅದು ನಾನೇ ಅಂತ ಕೃಷ್ಣ ಹೇಳ್ತಾರೆ ಭಗವದ್ಗೀತೆಯಲ್ಲಿ. ಹಾಗೆ ವೇದಾಂತ ಕೃದ್ ವೇದವಿತ್ ಏವ ಚಾಹಂ, ವೇದಾಂತವನ್ನ ಸೃಷ್ಟಿ ಮಾಡಿರೋನು ನಾನೇ, ವೇದಗಳನ್ನ ಬಗ್ಗೆ ತಿಳಿದಿರೋನು, ಕಂಪ್ಲೀಟ್ ಆಗಿ ವೇದಗಳನ್ನ ತಿಳಿದಿರೋನು ಕೂಡ ನಾನೇ ಅಂತ ಆ ಒಂದು ಶ್ಲೋಕದಲ್ಲಿ ಭಗವಂತ ಹೇಳ್ತಾನೆ. ಸೊ ಇದೆಲ್ಲ ನಾವು ಭಗವದ್ಗೀತೆ ಓದಿದಾಗ ತಿಳ್ಕೊಂಡಾಗ ಅದನ್ನ ನಾವು ಕಲಿಬೋದು. ಸೊ ಹಾಗೆ ಮುಂದೆ ಏನು, ನಮಗಾಗಿ ಯಾರು ಇದನ್ನೆಲ್ಲ ನಿರ್ಧರಿಸ್ತಾರೆ ಅಂದ್ರೆ ಭಗವಂತನೇ. ಸೊ ಭಗವಂತ ಹೇಳ್ತಾರೆ, ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಚ ಚರಾಚರಂ ಅಂತ ಹೇಳ್ತಾರೆ. ಅಂದ್ರೆ ನನ್ನ ಅಧ್ಯಕ್ಷತೆ ಮೇರೆಗೆ ಈ ಒಂದು ಪ್ರಕೃತಿ ಇದೆಲ್ಲದನ್ನು ನೋಡ್ಕೊಂತಾ ಇದ್ದಾರೆ. ಪ್ರಕೃತಿಯಿಂದ ಎಷ್ಟೊಂದೆಲ್ಲ ನಡೆಯುತ್ತೆ, ಪ್ರಕೃತಿಯ ನಿಯಮಗಳು ಏನೇನೆಲ್ಲ ಇದಾವೆ, ಪ್ರಕೃತಿಯಿಂದಾನೇ ನಮ್ಗೆ ಕರ್ಮ ಫಲಗಳೆಲ್ಲ ಸಿಗುತ್ತೆ. ಆದ್ರೆ ಕೃಷ್ಣ ಹೇಳ್ತಾರೆ, ನನ್ನ ಅಧ್ಯಕ್ಷತೆ ಇದೆ ಆ ಪ್ರಕೃತಿ ಮೇಲೆ, ನಾನ್ ಕಂಟ್ರೋಲ್ ಮಾಡ್ತಾ ಇದ್ದೀನಿ ಆ ಪ್ರಕೃತಿನ ಅಂತ ಹೇಳ್ತಾರೆ ಕೃಷ್ಣ. ಸೊ ಹಾಗಾಗಿ ನಮ್ಗೆ ಏನು ಪರಮಾತ್ಮನ ಮೇಲ್ವಿಚಾರಣೆಯ ಮೂಲಕ ನಮ್ಮ ಒಂದು ಕ್ರಿಯೆಗೆ ಪ್ರತಿಕ್ರಿಯೆ ಸಿಗುತ್ತೆ. ಸೊ ಇದೇ ಕ್ರಿಯೆಗಳ ಮೂಲಕ ಏನಾಗುತ್ತೆ, ನಮ್ಮ ಮುಂದಿನ ದೇಹ ಕೂಡ ಸಿದ್ಧ ಆಗುತ್ತೆ. ಕಾಲಚಕ್ರದಲ್ಲಿ ನಮ್ಮ ಮುಂದಿನ ದೇಹ ಹೇಗೆ ಸಿದ್ಧ ಆಗುತ್ತೆ ಅಂದ್ರೆ ನಾವು ಮಾಡುವಂತಹ ಕರ್ಮದ ಮೂಲಕ ಸಿದ್ಧ ಆಗುತ್ತೆ. ಹೇಗೆ ಅಂದ್ರೆ ನಾವು ನಮ್ಮ ಪ್ರಾಣವನ್ನ ಬಿಡೋ ಸಮಯದಲ್ಲಿ ನಾವು ಏನನ್ನ ನಮ್ಮ ತಲೆಗೆ ತಂದ್ಕೊಂತೀವೋ, ನಮ್ಮ ತಲೆಗೆ ಏನ್ ಬರುತ್ತೋ ಅದಕ್ಕೆ ಬೇಕಾಗಿರುವಂತ ಒಂದು ದೇಹವನ್ನ ಮುಂದೆ ಸೃಷ್ಟಿ ಮಾಡ್ತಾರೆ. ಇದರಲ್ಲಿ ಒಂದು ಅರ್ಥ ಮಾಡ್ಕೋಬೇಕಾಗಿರೋದು ಏನಂದ್ರೆ, ಈಗ ಮನುಷ್ಯ ಜನ್ಮ ಸಿಕ್ಕಿದೆ,
ಈ ಮನುಷ್ಯ ಜನ್ಮ, ಮುಂದಿನ ಜನ್ಮನು ಮನುಷ್ಯ ಜನ್ಮನಾ ಅಂದ್ರೆ ಹೇಳಕ್ ಆಗೋದಿಲ್ಲ. ಯಾಕೆ ಅಂದ್ರೆ ಪ್ರಕೃತಿಯ ನಿಯಮಗಳು ಬೇರೆ ತರನೇ ಇದೆ. ಪ್ರಕೃತಿಯ ನಿಯಮಗಳು ಎಲ್ಲರಿಗೂ ಸಮ ಅಲ್ವಾ? ಹಾಗಾಗಿ ನಾವು ಮಾಡುವಂತ ಕ್ರಿಯೆಗಳ ಮೂಲಕ ನಮ್ಗೆ ಮುಂದಿನ ಜನ್ಮ ಯಾವ್ದು ಸಿಗುತ್ತೆ ಅಂತ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಯಾರೋ ಒಬ್ಬ ತುಂಬಾನೇ ಸ್ವಿಮ್ಮಿಂಗ್ ಮಾಡ್ಬೇಕು ಅಂತ ತುಂಬಾ ಆಸೆ ಇರೋರಾದ್ರೆ, ಕೆಲವೊಬ್ರು ಇರ್ತಾರೆ ಅಲ್ವಾ, ಎಲ್ಲಿ ಇದು ಸಿಕ್ರು ಸ್ವಿಮ್ ಮಾಡ್ಬೇಕು ಅಂತ ಹೋಗ್ತಾರೆ ಅದ್ರಲ್ಲಿ. ಅಥವಾ ಒಲಿಂಪಿಕ್ಸ್ ಅಲ್ಲಿ ಇದ್ ಮಾಡೋಂಥವ್ರನ್ನೇ ತಗೊಳ್ಳಿ. ಈಗ ಒಲಿಂಪಿಕ್ಸ್ ಅಲ್ಲಿ ಅವರು ಸ್ವಿಮ್ಮಿಂಗ್ ಇರುತ್ತೆ ಅಲ್ವಾ, ಒಲಿಂಪಿಕ್ಸ್ ಅಲ್ಲಿ ಸ್ಪೋರ್ಟ್ಸ್ ಅಲ್ಲೆಲ್ಲ ಸ್ವಿಮ್ಮಿಂಗ್ ಬರುತ್ತೆ. ಅವ್ರ ತಲೆಯಲ್ಲಿ ಯಾವಾಗ್ಲೂ ಏನ್ ಓಡ್ತಾ ಇರುತ್ತೆ, ನಾನ್ ಸ್ವಿಮ್ಮಿಂಗ್ ಮಾಡ್ಬೇಕು, ಇನ್ನೂ ಚೆನ್ನಾಗಿ ಸ್ವಿಮ್ ಮಾಡ್ಬೇಕು ಅಂತ ಓಡ್ತಾ ಇರುತ್ತೆ, ಹೌದಾ? ಈಗ ಅವರು ಸಾಯುವಂತ ಕ್ಷಣದಲ್ಲಿ ಅವ್ರಿಗೆ ಇದೇ ನೆನಪು ಬಂತಂದ್ರೆ, ನಾನು ಇನ್ನೂ ಹೇಗೆ ಸ್ವಿಮ್ಮಿಂಗ್ ಚೆನ್ನಾಗಿ ಮಾಡ್ಲಿ ಅಂತ ನೆನಪು ಬಂತು ಅಂದ್ರೆ, ಪ್ರಕೃತಿ ಏನ್ ಮಾಡುತ್ತೆ ಅಂದ್ರೆ, ಭಗವಂತನ ಆದೇಶದ ಮೇರೆಗೆ ಆ ಒಂದು ಆತ್ಮಕ್ಕೆ ಮೀನಿನ ಶರೀರವನ್ನ ನೀಡುತ್ತೆ ಮುಂದಿನ ಜನ್ಮದಲ್ಲಿ. ಯಾಕೆ ಅಂದ್ರೆ ಭಗವಂತ ತುಂಬಾ ದಯಾಳು, ಕರುಣಾಮಯಿ. ಅವನು ಅನ್ಕೊಂತಾನೆ, ಅಲ್ಲಪ್ಪ ನಿನಗೆ ಇಷ್ಟೊಂದು ಕಷ್ಟ ಏನಕ್ ಪಡ್ತೀಯ? ಮಾನವ ಜನ್ಮ ಇರೋದು ಈಜಾಡೋದಕ್ಕಲ್ಲ, ಆದ್ರೆ ನಿನಗ್ ತುಂಬಾ ಆಸೆ ಇದೆ ಈಜಾಡ್ಬೇಕು ಅಂತ. ನಿನಗೆ ಈ ದೇಹ ಸರಿ ಹೋಗಲ್ಲ, ನೀರಲ್ಲಿ ಸರಿ ಹೋಗೋ ಅಂತ ದೇಹನ ನಾನು ನಿನಗ್ ಕೊಡ್ತೀನಿ, ತಗೋ ನೀನು ಮೀನಾಗು ಅಂತ ಹೇಳಿ ಅದನ್ನ ಕೊಡ್ತಾರೆ. ಹಾಗಾಗಿ ನಾವು ಹುಷಾರಾಗಿರ್ಬೇಕು, ನಾವು ಏನಾಗ್ಬೇಕು ಅಂತ ಬಯಸ್ತಾ ಇದೀವಿ ಅಂತ. ಸೊ ಎಲ್ಲಾ ಕಷ್ಟಗಳಿಂದ ಮುಕ್ತಿ ಪಡಿಬೇಕು ಅಂತ ಅಂದ್ರೆ ಈ ಒಂದು ಜೀವರಾಶಿಗಳಲ್ಲಿ ಹೋಗೋದನ್ನ ಕಮ್ಮಿ ಮಾಡ್ಕೋಬೇಕು ಅನ್ನೋದ್ಕಿಂತ ನಿಲ್ಲಿಸ್ಬೇಕು. ಈ ತರ ನಾವು ಸುತ್ತಾಡ್ತಾ ಇರ್ಬಾರ್ದು. ಯಾಕಂದ್ರೆ ಈ ತರ ಸುತ್ತಾಡಿದ್ವಿ ಅಂದ್ರೆ ಏನಾಗುತ್ತೆ, ಒಂದಾದ್ಮೇಲೆ ಒಂದು ಕಷ್ಟಗಳು ಬರ್ತಾನೆ ಹೋಗುತ್ತೆ. ಜನ್ಮ, ಮೃತ್ಯು, ಜರ, ವ್ಯಾಧಿ, 4 ಕ್ಲೇಶಗಳಿವೆ. ಏನೇನು ಅದು? ಹುಟ್ಟೋದು ಎಷ್ಟು ಕಷ್ಟ ಗೊತ್ತಾ? ಅದು ಅಂತಿಂತ ಕಷ್ಟ ಅಲ್ಲ. ಆ ಮಗು ಒಂದು ಏನು ಅಷ್ಟು ಸಣ್ಣ ಹೊಟ್ಟೆ, ಹೌದಾ? ಆ ಒಂದು ಗರ್ಭದ ಇಷ್ಟೇ ಇರುತ್ತೆ ಗರ್ಭ. ಆ ಗರ್ಭದಲ್ಲಿ ಆ ಮಗು ಟೈಟ್ ಆಗಿ ಇರುತ್ತೆ. ಸೊ ಅದು ಅಳ್ತಾ ಇರುತ್ತಂತೆ. ನಮ್ಮ ಶಾಸ್ತ್ರಗಳಲ್ಲಿ ಹೇಳ್ತಾರೆ ಏನಂದ್ರೆ, ಮಗು ಯಾವಾಗ ಗರ್ಭದೊಳಗಿರುತ್ತೋ ಅವಾಗ ಅದು ತುಂಬಾನೇ ರೋದನೆ ಪಡ್ತಾ ಇರುತ್ತಂತೆ. ಅಲ್ಲೇ ಮಲ ಮೂತ್ರ ವಿಸರ್ಜನೆ ಆಗ್ತಾ ಇರುತ್ತೆ. ಆಮೇಲೆ ಕೀಟಗಳೆಲ್ಲ ಬಂದು ಕಡಿತಾ ಇರುತ್ತಂತೆ ಆ ಒಂದು ಭ್ರೂಣದ ಆ ಒಂದು ಗರ್ಭದಲ್ಲಿ. ಸೊ ಆ ಟೈಮಲ್ಲಿ ಅದು ಬೇಡ್ಕೊಳುತ್ತಂತೆ, ಓ ಭಗವಂತ, ಅದ್ರೊಳಗಿರೋ ಪರಮಾತ್ಮನ್ಗೆ ಬೇಡ್ಕೊಳುತ್ತಂತೆ, ಓ ಭಗವಂತ, ನನ್ನನ್ನ ಈ ಒಂದು ಕಷ್ಟದ ಪರಿಸ್ಥಿತಿಯಿಂದ ಹೆಂಗಾದ್ರೂ ಮಾಡಿ ನಾನು ಹೊರಗಡೆ ತೆಗೆದ್ಬಿಡು, ನಾನು ನಿನ್ನ ಭಕ್ತಿ ಸೇವೆ ಮಾಡಿ ನಿನ್ನ ಹತ್ರನೇ ವಾಪಸ್ ಬಂದ್ಬಿಡ್ತೀನಿ, ನನ್ಗೆ ಇಷ್ಟೊಂದೆಲ್ಲ ಕಷ್ಟ ತಡಿಯಕ್ ಆಗ್ತಾ ಇಲ್ಲ ಅಂತ. ಸೊ ಅವಾಗ ಭಗವಂತ ಬರ್ತಾರಂತೆ, ಹೌದಾ, ನಿನಗೆ ಇದೊಂದು ಲಾಸ್ಟ್ ಚಾನ್ಸ್ ಕೊಡ್ತೀನಿ ನಾನು, ಆಯ್ತು ಇದೇ ಫೈನಲ್ಲ, ನೀನ್ ಬರ್ತೀಯಾ ನನ್ನ ಹತ್ರ, ಈ ಕಷ್ಟಗಳಿಂದ ಮುಕ್ತಿ ಪಡಿತೀಯಾ ಅಂದ್ರೆ ಅದೇ ತತ್ತದು, ಹೌದಪ್ಪ ಕಂಪಲ್ಸರಿ, ನನ್ನನ್ನು ನೀನ್ ಹೊರಗಡೆ ಕರ್ಕೊಂಡ್ ಬರ್ತಿದ್ದಂಗೆ ನಾನು ಏನ್ ಮಾಡ್ತೀನಿ, ಭಕ್ತಿ ಮಾಡೋದನ್ನ ಶುರು ಮಾಡ್ಬಿಡ್ತೀನಿ ಅಂತ ಹೇಳುತ್ತಂತೆ. ಆಗ ಆಯ್ತು ಬಾ ಅಂತ ಹೇಳಿ ಕಳಿಸ್ತಾರಂತೆ. ಆದ್ರೆ ಈ ಮಾಯೆ ಹೇಗಿರುತ್ತೆ ನೋಡಿ, ಪ್ರಕೃತಿ ಅದು ಎಲ್ಲಾನು ಮರೆಸ್ಬಿಡುತ್ತೆ. ಹೊರಗಡೆ ಬಂದ ತಕ್ಷಣ ಅಮ್ಮ ಕಾಣ್ತಾರೆ, ಅವ್ರ ರಿಲೇಟಿವ್ಸ್ ಎಲ್ಲ ಕಾಣ್ತಾರೆ, ಆಮೇಲೆ ಎಲ್ಲ ಇದ್ ಮಾಡಿ ಅದು ಮರ್ತೋಗ್ಬಿಡುತ್ತೆ, ಈ ಒಂದು ಜಗತ್ತಲ್ಲಿ ಸಿಕ್ಕಾಕೊಂಡು ಮಲ್ಕೊಂಡ್ಬಿಡುತ್ತೆ. ಅಫ್ಕೋರ್ಸ್ ಪ್ರಕೃತಿಯ ಮಡಿಲಲ್ಲಿ ಮಲ್ಕೊಂಡ್ಬಿಡುತ್ತೆ, ಭಗವಂತನ ಅದು ನೋಡೋದಿಲ್ಲ. ಇದನ್ನ ಹೇಗೆ ವಿವರಿಸ್ತಾರೆ ಅಂತ ಅಂದ್ರೆ, ಇನ್ನು ಒಂದು ಉಪನಿಷತ್ತಲ್ಲಿ ಹೇಳ್ತಾರೆ ಏನಂದ್ರೆ, ಒಂದು ಮರ ಇದೆ, ಆ ಮರದಲ್ಲಿ 2 ಹಕ್ಕಿಗಳಿವೆ. ಆ ಮರ ಏನು ಅಂದ್ರೆ ಈ ದೇಹ, ಅದರಲ್ಲಿ 2 ಹಕ್ಕಿಗಳಿವೆ, ಒಂದು ಆತ್ಮ, ಇನ್ನೊಂದು ಪರಮಾತ್ಮ. ಪರಮಾತ್ಮ ಇನ್ನೊಂದು ಹಕ್ಕಿಯನ್ನು ನೋಡ್ತಾನೆ ಇರುತ್ತಂತೆ, ಅದು ಕಷ್ಟ ಪಡ್ತಾ ಇರೋದು ನೋಡ್ತಾನೆ ಇರುತ್ತಂತೆ, ಆದ್ರೆ ಸುಮ್ನೆ ಇದ್ದ ನೋಡ್ತಾ ಇರುತ್ತೆ. ಈ ಇನ್ನೊಂದು ಹಕ್ಕಿ ಅದ್ರ ಫ್ರೆಂಡ್, ಇಬ್ರು ಫ್ರೆಂಡ್ಸ್. ಸೊ ಇನ್ನೊಂದು ಹಕ್ಕಿ ಏನಿರುತ್ತೆ, ಹಣ್ಣುಗಳನ್ನ ತಿಂತಾ ಹೋಗುತ್ತಂತೆ. ಒಂದ್ ಹಣ್ಣು ತಿನ್ನುತ್ತೆ, ಇನ್ನೊಂದ್ ಹಣ್ಣು ತಿನ್ನುತ್ತೆ, ಒಂದ್ ಸ್ವೀಟ್ ಇರುತ್ತೆ, ಇನ್ನೊಂದು ಹುಳಿ ಇರುತ್ತೆ. ಅದಕ್ಕೊಂದ್ಸರಿ ಖುಷಿ ಆಗುತ್ತೆ, ಒಂದ್ಸರಿ ದುಃಖ ಆಗುತ್ತೆ. ಆದ್ರೆ ಅದು ಇನ್ನೊಂದು ಹಕ್ಕಿ, ತನ್ನ ಫ್ರೆಂಡ್ ಪರಮಾತ್ಮ ಆಗಿರುವಂತ ಹಕ್ಕಿಯನ್ನು ನೋಡೋದೇ ಇಲ್ಲ ಅಂತೆ. ಹೀಗೆ ಅದ್ರ ಜೀವನನ ಮುಗಿಸ್ಕೊಂತ ಹೋಗುತ್ತಂತೆ. ಸೊ ನಾವು ಈ ತರ ಒಂದು ಇದು ಆಗ್ಬಾರ್ದು. ಎಲ್ಲಿ ದ್ವಂದ್ವತೆ ಇರುತ್ತೋ ಅಲ್ಲಿ ಕಷ್ಟಗಳು ಇದ್ದೇ ಇರುತ್ತೆ, ಸುಖ ಹೋದ್ಮೇಲೆ ದುಃಖ ಬಂದೇ ಬರುತ್ತೆ. ಹಾಗಾಗಿ ಸೊ ಈ ತರ ನಾವು ಪ್ರಕೃತಿಯ ಒಂದು ಅಧೀನದಲ್ಲಿ ಇದ್ದೀವಿ. ಸೊ ಪ್ರಕೃತಿಯ ನಿಯಮಗಳಿಗೆ ಅನುಸಾರವಾಗಿ ನಾವು ಮಾಡುವಂತ ಕರ್ಮಗಳಿಗೆ ನಮಗೆ ಪ್ರತಿಫಲ ಅನ್ನೋದು ಸಿಗ್ತಾ ಹೋಗುತ್ತೆ. ಸೊ ಮುಂದೆ ನಿಮ್ಮ ಕುತೂಹಲಕ್ಕಾಗಿ, ಈ ಜಗತ್ತಲ್ಲಿ 84 ಲಕ್ಷ ಜೀವರಾಶಿ ಇದೆ.
ಸೊ ನಾವು ಕೀರ್ತನೆ ಒಂದು ಕೇಳ್ತೀವಿ ಅಲ್ವಾ? ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ಅಲ್ವಾ? ಈ ಒಂದು ಆತ್ಮ ಏನಿದೆ 84 ಲಕ್ಷ ಜೀವರಾಶಿಗಳಲ್ಲಿ ಸುತ್ತಾ 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 ಕಡೆಗೆ ಈ ಒಂದು ಮನುಷ್ಯ ಜನ್ಮಕ್ಕೆ ಬರುತ್ತೆ. ಸೊ ಈ ದೇಹಗಳಲ್ಲಿ ಯಾವ್ದನ್ನಾದ್ರೂ ಪಡಿಬೋದು ಈ ಜನ್ಮದ ಮುಂದೆನೆ, ಇದ್ರ ಜನ್ಮ ಆದ್ಮೇಲೆ. ಸೊ ಹಾಗಾಗಿ ಯಾರು ಫ್ಯೂಚರ್ ಪ್ಲಾನರ್ಸ್ ಇರ್ತಾರೆ ಅಲ್ವಾ, ನಮ್ಮ ಭವಿಷ್ಯತ್ತಿನ ಬಗ್ಗೆ ನಿಜವಾಗ್ಲೂ ನಿಜವಾಗ್ಲೂ ಕನ್ಸರ್ನ್ ಇರೋಂಥವ್ರು, ಯೋಚನೆ ಮಾಡೋವಂಥವ್ರು ಈಗಂದಾನೆ ಅವರ ಮುಂದಿನ ಜನ್ಮಕ್ಕೆ ಪ್ರಿಪೇರ್ ಆಗ್ಬೇಕು. ಯಾಕಂದ್ರೆ ಮುಂದಿನ ಜನ್ಮ ಅನ್ನೋದು ಇದೆ, ಇದನ್ನ ನಾವು ಆಗ್ಲೇ ಹಿಂದೆನೆ ತಿಳ್ಕೊಂಡ್ವಿ. ಮುಂದಿನ ಜನ್ಮ ಅನ್ನೋದಿದೆ. ಹಾಗಾಗಿ ನಮ್ಮ ಪ್ರಿಪರೇಷನ್ ಎಷ್ಟಿದೆ ಅದಕ್ಕೋಸ್ಕರ. ಮುಂದೆ ಎಲ್ಲರಿಗೂ ಗೊತ್ತು, ಮುಂದೆ ಒಂದು ಜಾಬ್ ತಗೋಬೇಕು, ಒಂದು ಸೆಕ್ಯೂರಿಟಿ ಅನ್ನೋದು ಇರ್ಬೇಕು, ಎಲ್ಲ ದುಡಿಬೇಕು, ದುಡಿದ್ರೆ ಇನ್ನೂ ಚೆನ್ನಾಗಿರ್ತೀವಿ ಅಂತ ಮುಂದೆ ಇದೆಲ್ಲ ಇದೆ ಅಂತ ಗೊತ್ತು ಎಲ್ಲರಿಗೂ. ಆದ್ರೆ ಈ ಜನ್ಮ ಆದ್ಮೇಲೆ ಏನಿದೆ ಅನ್ನೋದ್ರ ಬಗ್ಗೆ ಯಾರು ಕೂಡ ಏನು ಕನ್ಸರ್ನ್ಡೇ ಇಲ್ಲ, ಯಾರು ಚಿಂತೆನೂ ಮಾಡೋದಿಲ್ಲ ಏನಾಗುತ್ತೆ ಮುಂದೆ ಅಂತ. ಒಬ್ಬ ಪೇರೆಂಟ್ ಆಗಿ ನಿಮ್ಮ ಮಕ್ಕಳಿಗೆ ನಿಜವಾಗ್ಲೂ ಅವರ ಫ್ಯೂಚರ್ನ ಸೆಕ್ಯೂರ್ ಆಗಿ ಇಡ್ಬೇಕು ಅಂತ ಅಂದ್ರೆ ಅವರ ಮುಂದಿನ ಜನ್ಮದ ಬಗ್ಗೆ ಕೂಡ ನೀವು ಯೋಚನೆ ಮಾಡ್ಲೇಬೇಕಾಗುತ್ತೆ. ಸೊ ನಾವು ಕಂಪಲ್ಸರಿ ಇದನ್ನ ಅರ್ಥ ಮಾಡ್ಕೊಳ್ಳೇಬೇಕಾಗುತ್ತೆ. ನಾನ್ ನಿಜವಾಗ್ಲೂ ನನ್ನ ಮಗುಗೋಸ್ಕರ ಒಂದು ಒಳ್ಳೆ ಭವಿಷ್ಯವನ್ನ ರೂಪಿಸಿದೀನ? ಬರೀ ಈ ಜನ್ಮಕ್ಕೊಂದೇ ಮಾಡಿ ಮುಂದಿನ ಜನ್ಮ ಯಾವ್ದಾದ್ರು ದೇಹ ತಗೋ, ನನ್ ಕೆಲ್ಸ ಮುಗೀತು, ನಾನು ಈ ಜನ್ಮಕ್ ಮಾತ್ರ ನಿನ್ ತಾಯಿ ಅಂತ, ನನ್ ತಂದೆ ಅಂತ ಯಾರಾದ್ರೂ ಅನ್ಕೊಂತಾರ ಪೇರೆಂಟ್ಸ್? ಚಾನ್ಸೇ ಇಲ್ಲ. ಎಂಥ ಜನ್ಮ ಬಂದ್ರೂ ಕೂಡ ಖುಷಿಯಾಗಿರ್ಬೇಕು ನನ್ ಮಗು ಅಂತ ತಾನೇ ಯೋಚನೆ ಮಾಡೋದು. ಸೊ ಹಾಗಾಗಿ ನೀವು ಇದ್ರ ಬಗ್ಗೆ ಖಂಡಿತ ಯೋಚನೆ ಮಾಡ್ಲೇಬೇಕು. ನೀವೇನ್ ಕೊಡ್ತಾ ಇದ್ದೀರಾ ನಿಮ್ ಮಕ್ಳಿಗೆ, ಯಾವ ತರ ಕರ್ಮದಲ್ಲಿ ತೊಡಗಿಸ್ತಾ ಇದ್ದೀರಾ ನಿಮ್ ಮಕ್ಕಳನ್ನ ಅಂತ ಹೇಳಿ ನೀವು ಖಂಡಿತವಾಗಿ ಚೆಕ್ ಮಾಡ್ಬೇಕಾಗತ್ತೆ. ಸೊ ಇದ್ರಲ್ಲಿ ಯಾವ ದೇಹವನ್ನಾದ್ರೂ ಪಡಿಬಹುದು. ಸೊ ಮಕ್ಕಳು ಇನ್ನ ನಿಮ್ ಕೈಯಲ್ಲಿ ಇದ್ದಾರೆ. ಈಗ ಅವ್ರ ಜೀವನವನ್ನ ರೂಪಿಸ್ಬೇಕಾಗಿರೋದು ನಿಮ್ಮ ಧರ್ಮ, ಅದಕ್ಕೋಸ್ಕರನೇ ನಿಮ್ಮನ್ನ ಪೇರೆಂಟ್ಸ್ ಅಂತ ಹೇಳೋದು. ಹಾಗಾಗಿ ನೀವು ಇದನ್ನ ಕಂಪಲ್ಸರಿ ಅರ್ಥ ಮಾಡ್ಕೊಳ್ಳೇಬೇಕಾಗುತ್ತೆ. ಒಂದು ದೃಷ್ಟಿ ಇಲ್ಲ ಅಂದ್ರೆ ಇನ್ನೊಂದು ದೃಷ್ಟಿಯಿಂದ ನೋಡಿ, ಆಯ್ತು ಇಲ್ಲ, ಬಟ್ ಅಕಸ್ಮಾತ್ ಇದ್ರೆ ಅವಾಗೇನು? ಅವಾಗೇನು? ನೀವು ಮುಂದಿನ ಜನ್ಮ ಇಲ್ಲ ಅಂತ ನೀವು ನಂಬ್ತೀರಾ ಅಂದ್ರೆ ನಂಬಬೇಡಿ ಫಸ್ಟ್ ಆಫ್ ಆಲ್. ಯಾಕಂದ್ರೆ ಇಷ್ಟೊಂದೆಲ್ಲ ಪ್ರೂಫ್ ಕೊಟ್ಟಿದೀವಿ ಆಗ್ಲೇ. ಆದ್ರೂನು ನಿಮ್ಗೆ ಅರ್ಥ ಆಗ್ತಿಲ್ಲ, ನಂಬ್ತಾ ಇದ್ದೀರಾ ಅಂದ್ರೂನು ಅಕಸ್ಮಾತ್ ಅಕಸ್ಮಾತ್ ಇತ್ತು ಅಂದ್ರೆ ಅವಾಗೇನು? ಎಲ್ಲ ಕಡೆಯಿಂದ ಯೋಚನೆ ಮಾಡ್ಬೇಕು ಅಲ್ವಾ? ನಾವೊಂದು ಜಾಬ್ನ ಅಥವಾ ನಾವು ಏನೋ ಒಂದು ಓದಿಸ್ತಾ ಇದೀವಿ ಒಂದ್ ಮಗುಗೆ ಅಂತ ಅಂದ್ರೆ ಎಲ್ಲಾ ಕಡೆಯಿಂದ ಯೋಚನೆ ಮಾಡ್ತಾರೆ. ಈ ಕಡೆಯಿಂದ ಏನು, ಆ ಕಡೆಯಿಂದ ಏನು, ಹಂಗಾದ್ರೇನು ಹಿಂಗಾದ್ರೇನು, ಎಲ್ಲಾ ಕಡೆಯಿಂದ ಯೋಚನೆ ಮಾಡ್ತಾರೆ. ಈ ವಿಷಯದಲ್ಲಿ ಕೂಡ ನಾವು ಕಂಪಲ್ಸರಿ ಎಲ್ಲಾ ಕಡೆಯಿಂದ ಯೋಚನೆ ಮಾಡ್ಲೇಬೇಕಾಗುತ್ತೆ. ಹಾಗಾಗಿ ನಾವು ಯಾವ ತರ ಕಾರ್ಯಗಳನ್ನ ಅವ್ರ ಹತ್ರ ಮಾಡಿಸ್ತಾ ಇದೀವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಸೊ ಮಾನವ ದೇಹ ಒಂದು ಅಪರೂಪದ ಅವಕಾಶ. ಯಾಕೆ ಅಂದ್ರೆ ಇಲ್ಲಿ ನಾವು ಯೋಚನೆ ಮಾಡುವಂತ ಶಕ್ತಿಯನ್ನ ಪಡ್ಕೊಂತೀವಿ. ನಾನಿವಾಗ ನಿಮ್ಗೆ ಹೇಳ್ತಾ ಇದ್ದೀನಿ, ನಿಮಗ್ ತಲೆಗೆ ಹೋಗ್ತಾ ಇದೆ, ನೀವು ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೀರಾ ಇದ್ರ ಬಗ್ಗೆ. ನಾನು ಇಲ್ಲಿ ನನ್ನ ಮುಂದೆ ಈಗ ಎಷ್ಟೊಂದು ಪ್ರಾಣಿಗಳನ್ನ ಕೂರಿಸ್ಕೊಂಡು ಹೇಳ್ದೆ ಅಂದ್ರೆ ಅವಕ್ಕೆ ಕೇಳಕ್ ಆಗುತ್ತಾ? ಅವು ಏನಾದ್ರು ಯೋಚನೆ ಆದ್ರೂ ಮಾಡಕ್ ಆಗುತ್ತಾ ಅವಕ್ಕೆ? ಎಷ್ಟೋ ನಾಯಿಗಳನ್ನ ಕೂರಿಸ್ನಪ್ಪ ಇಲ್ಲಿ, ಬೆಕ್ಕುಗಳು, ನಾಯಿಗಳನ್ನ ಇವೆಲ್ಲ ಕೂರಿಸ್ಕೊಂಡು ನಾನು ಪ್ರವಚನ ಕೊಡ್ತಾ ಇದ್ದೀನಿ ಅಂದ್ರೆ ಅವ್ರಿಗೆ ಏನಾದ್ರು ಅರ್ಥ ಆಗುತ್ತಾ ಇದೆಲ್ಲ? ಇಲ್ಲ, ಆಗೋದಿಲ್ಲ. ಭಗವಂತ ಅವಕ್ಕೆ ಗೊತ್ತೇ ಇಲ್ಲ ನಾನು ಕಷ್ಟ ಪಡ್ತಾ ಇದ್ದೀನಿ ಅಂದ್ರೆ. ಇದ್ರಲ್ಲಿ ಒಂದು ಇಂದ್ರನ ಒಂದು ಸ್ಟೋರಿ ಬರುತ್ತೆ. ಇಂದ್ರ ಏನಂದ್ರೆ ಅವನು ಅಷ್ಟು ದೊಡ್ಡ ಪೊಸಿಷನ್ ಅಲ್ಲಿ ಇದ್ದಾನೆ. ಇಂದ್ರ ಅಂದ್ರೆ ನಮ್ಮಂತ ನಿಮ್ಮಂತ ಆಡಂಬರ ಅಲ್ಲ ಅವನದು. ಎಂಜಾಯ್ ಮಾಡೋದಕ್ಕೆ ಎಷ್ಟಂದ್ರೆ ಅಷ್ಟು ಫೆಸಿಲಿಟೀಸ್ ಇದೆ ಅವನ ಹತ್ರ. ಅಷ್ಟು ಚೆನ್ನಾಗಿರುವಂತ ಇಂದ್ರಂಗೆ ಒಂದ್ಸರಿ ಶಾಪ ಸಿಕ್ಬಿಡುತ್ತೆ. ಏನಂದ್ರೆ ನೀನ್ ಹೋಗಿ ಹಂದಿಯಾಗಿ ಹುಟ್ಟು ಅಂತ. ಅವನು ಹಂದಿಯಾಗಿ ಹುಟ್ಟಿರ್ತಾನೆ. ಬ್ರಹ್ಮಾಜಿಗೆ ಸ್ವಲ್ಪ ಟೆನ್ಷನ್, ಅಯ್ಯೋ ಇಂದ್ರ ಇಲ್ಲಲ್ಲ, ವಾಪಸ್ ಕರ್ಕೊಂಡ್ ಬರ್ಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಇಲ್ಲಿ ಬಂದು ಇಂದ್ರನ್ ಕೇಳಿದ್ರೆ, ಅಪ್ಪ ಬಾರಪ್ಪ ವಾಪಸ್ ಹೋಗುವಂತೆ ಇಂದ್ರಪುರಿಗೆ, ನಿಂದ್ ರೆಸ್ಪಾನ್ಸಿಬಿಲಿಟೀಸ್ ಬಾಳ ಇದಾವೆ ಇಲ್ಲಿ ಅಂತ ಕರೆದ್ರೆ ಇಂದ್ರ ಏನ್ ಹೇಳ್ತಿದ್ದಾನೆ, ಹಂದಿ ಆಗಿದ್ದಾನೆ ಇಂದ್ರ. ಏನ್ ಹೇಳ್ತಿದ್ದಾನೆ ಅಂದ್ರೆ, ಏನು ನಾನ್ ಬರ್ಬೇಕಾ? ನಾನು ಎಷ್ಟು ಆರಾಮಾಗಿದ್ದೀನಿ ಗೊತ್ತಾ ಇಲ್ಲಿ, ನನ್ ಹೆಂಡತಿ ಇದಾರೆ, ನನ್ ಮಕ್ಳು ಇದಾವೆ, ನಾನ್ ತಿನ್ನೋಂತ ಫುಡ್ ಈ ಹಂದಿಗಳು ಏನ್ ತಿಂತವೆ ಹೇಳಿ? ಈಗ ಡ್ರೈನೇಜ್ ಅಲ್ಲಿ ಹೋಗಿ ಕುತ್ಕೊಂಡಿರ್ತಾವೆ, ಅವ್ ಏನ್ ತಿಂತವೆ? ನಾನು ಎಷ್ಟು ಒಳ್ಳೆ ಫುಡ್ ಇದೆ,
ಇದೆಲ್ಲ ಇದೆ, ನಾನು ಏನಕ್ ಬರ್ಲಿ, ನನ್ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ, ನನ್ಗೆ ಇಲ್ಲೇ ಇರಕ್ ಬಿಡು, ನಂಗೆ ಇದೇ ಇಷ್ಟ ಅಂತ ಹೇಳ್ತಾರೆ. ಅಂತವ್ರನ್ನ ಏನಂತೀವಿ ಹೇಳಿ? ಆತರ ಇರೋದನ್ನ ನೋಡಿ ಹುಚ್ಚನ ನೀನು ಅಂತ ಒಳ್ಳೆ ಇಂದ್ರನ ಒಂದು ಇಂದ್ರಪುರಿಯನ್ನು ಬಿಟ್ಟು ಬಂದು ಒಂದ್ ಹಂದಿಯಾಗಿ ಇಲ್ಲಿ ನೀನ್ ಇದು ಚೆನ್ನಾಗಿದೆ ಅಂತ ಹೇಳ್ತಿದ್ಯಲ್ಲ. ಸೊ ಇದೇ ತರ ಫೀಲಿಂಗ್ ನಮ್ಗಿಂತ ಹೈಯರ್ ಸ್ಟೇಟಸ್ ಅಲ್ಲಿರುವಂತ ದೇವತೆಗಳಿಗೆ ನಮ್ಮ ಮೇಲೆ ಅನ್ಸುತ್ತೆ. ಏನಪ್ಪ ಇವ್ರು ಈ ತರ ಸಿಕ್ಕಾಕೊಂಡಿದಾರಲ್ಲ ಇಲ್ಲಿ ಅಂತ ಅನ್ಸುತ್ತೆ. ನಾವು ಆ ಒಂದು ಸ್ಥಿತಿ, ಇಂದ್ರನ ಸ್ಥಿತಿ ನೋಡಿದ್ರೆ ಹೆಂಗ್ ಅನ್ಸುತ್ತಲ್ಲ, ಅದೇ ತರ ದೇವತೆಗಳಿಗೆ ಇವಾಗ ನಮ್ಮ ಸ್ಥಿತಿ ನೋಡಿದ್ರೆ ಆತರ ಅನ್ಸುತ್ತೆ. ಸೊ ಹಾಗಾಗಿ ಮಾನವ ಜೀವನ ತುಂಬಾ ತುಂಬಾ ಮುಖ್ಯ. ಮಾನವ ಜೀವನದಲ್ಲಿ ಮಾತ್ರ ನಮ್ಗೆ ಡಿಸಿಷನ್ ತಗೊಳಕ್ ಸಾಧ್ಯ ಮುಂದೆ ಏನಾಗ್ಬೇಕು ಅಂತ. ಹಾಗಾಗಿ ಈ ಟೈಮನ್ನ ತುಂಬಾ ಚೆನ್ನಾಗಿ ಉಪಯೋಗಿಸ್ಕೋಬೇಕಾಗತ್ತೆ. ಸೊ ಆಯ್ತು, ನನಗೆ ಅರ್ಥ ಆಯ್ತು, ನನಗ್ ಬುದ್ಧಿವಂತಿಕೆ ಇದೆ, ನಾನು ಇದನ್ನ ಅರ್ಥ ಮಾಡ್ಕೊಂತಾ ಇದ್ದೀನಿ. ಹಾಗಾದ್ರೆ ನಾನು ಯಾವ ತರ ಕರ್ಮಗಳನ್ನ ಮಾಡ್ಬೇಕು? ನಾನು ಪುಣ್ಯ ಕರ್ಮಗಳನ್ನ ಮಾಡ್ಬೇಕಾ ಅಥವಾ ಪಾಪ ಕರ್ಮಗಳನ್ನ ಮಾಡ್ಬೇಕಾ ಅನ್ನೋದನ್ನ ನಾವು ಡಿಸೈಡ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ನಮ್ಮಲ್ಲಿ ಬುದ್ಧಿ ಇದೆ ಅಲ್ವಾ? ನಾವು ಡಿಸೈಡ್ ಮಾಡ್ಬೋದು, ನಾನು ಕೆಟ್ಟ ಕರ್ಮಗಳನ್ನ ಮಾಡಿ ಏನು ಸಫರ್ ಆಗ್ಬೇಕಾ ಅಥವಾ ಒಳ್ಳೆ ಕರ್ಮಗಳನ್ನ ಮಾಡಿ ನಾನು ಒಳ್ಳೆ ಒಂದು ಇದನ್ನ ತಗೋಬೇಕಾ ಅಂತ ಹೇಳಿ ನಾವು ಡಿಸೈಡ್ ಮಾಡ್ಬೋದು ಅಲ್ವಾ? ಸೊ ಹಾ, ಹಾಗಾದ್ರೆ ಈಗ ಏನ್ ಕರ್ಮ ಮಾಡ್ಬೇಕು? ಪುಣ್ಯ ಕರ್ಮ ಮಾಡ್ಬೇಕಾ ಪಾಪ ಕರ್ಮ ಮಾಡ್ಬೇಕಾ? ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು, ನೀವು ಎಲ್ಲ ಅನ್ಕೋಬಹುದು ಪುಣ್ಯ ಕರ್ಮಗಳನ್ನ ಮಾಡ್ಬೇಕೇನೋ ಹಾಗಾದ್ರೆ ಅಂದ್ರೆ, ಆದ್ರೆ ಆನ್ಸರು ಅದಲ್ಲ. ನಾವು ಏನು ಮಾಡ್ಬೇಕಂದ್ರೆ ಪುಣ್ಯನೂ ಮಾಡ್ಬಾರ್ದು ಪಾಪನೂ ಮಾಡ್ಬಾರ್ದು. ನಾವು ಭಕ್ತಿ ಸೇವೆಯನ್ನ ಮಾಡ್ಬೇಕು. ನಾವು ಯಾವುದು ನಮ್ಗೆ ಪುಣ್ಯ ಕರ್ಮ ಫಲವನ್ನು ಕೊಡ್ಬಾರ್ದು, ಪಾಪ ರಿಸಲ್ಟ್ಸ್ ಅನ್ನು ಕೊಡ್ಬಾರ್ದು ಅಂತ ಕೆಲ್ಸವನ್ನ ಮಾಡ್ಬೇಕು. ಅಂತ ಕೆಲಸ ಯಾವುದು ಅಂದ್ರೆ ಅದು ಭಕ್ತಿ ಸೇವೆ ಅಂತ ಹೇಳ್ತಾರೆ. ಕೃಷ್ಣ ಹೇಳ್ತಾರೆ ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಕೊಡುವಂತ ಉಪದೇಶ ಏನಂದ್ರೆ, ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವ ಅರ್ಜುನ. ಅಂದ್ರೆ ಈ ಒಂದು ನಾವು ಮಾಡ್ತಿರುವಂತ ಕೆಲ್ಸಗಳು ಏನಿದೆ ಅದು 3 ಗುಣಗಳಿಗೆ ಅಧೀನ ಆಗಿದೆ. 3 ಗುಣಗಳು ಯಾವ್ಯಾವು? ಸತ್ವಗುಣ, ರಜೋಗುಣ ಹಾಗೆ ತಮೋಗುಣ. ಆ ತಮೋಗುಣ, ರಜೋಗುಣ, ಸತ್ವಗುಣಗಳಿಂದಾನೇ ನಾವು ಮಾಡುವಂತ ಎಲ್ಲಾ ಕಾರ್ಯಗಳು ಪ್ರೇರಿತ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಯಾರೋ ಒಬ್ರು ಪಾಪ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಆ ಪಾಪ ಮಾಡೋರಿಗೆ ತಮೋಗುಣ ಅಥವಾ ರಜೋಗುಣ ಅವ್ರನ್ನ ಪ್ರೇರೇಪಿಸಿರ್ಬೋದು. ಮತ್ತೆ ಯಾರು ಪುಣ್ಯ ಮಾಡ್ತಾ ಇದ್ದಾರೋ ಅವರಿಗೆ ಸತ್ವಗುಣ ಪ್ರೇರೇಪಿಸಿರುತ್ತೆ. ಸೊ ಸತ್ವಗುಣದಲ್ಲಿರೋರು ಪುಣ್ಯ ಮಾಡ್ತಾರೆ, ಹಾಗಾಗಿ ಅವರು ಬ್ರಹ್ಮಲೋಕಕ್ಕೆ ಎಲ್ಲ ಹೋಗ್ತಾರೆ, ಅದು ಓಕೆ. ಬಟ್ ಏನು ಪುಣ್ಯ ಮಾಡೋರು ಏನ್ ಮಾಡ್ತಾರೆ, ಯಾವಾಗ ಆ ಪುಣ್ಯದ ಒಂದು ಫಲ ಖಾಲಿ ಆಗುತ್ತೋ ಅವಾಗ ವಾಪಸ್ ಅವರು ಫಸ್ಟ್ ಸ್ಟೇಜಿಗೆ ಬಂದ್ಬಿಡ್ತಾರೆ. ಫಸ್ಟ್ ಸ್ಟೇಜ್ ಅಂದ್ರೆ ಈಗ ಒಂದು ಕ್ರೊನಾಲಜಿಕಲ್ ಆರ್ಡರ್ ಇದೆ. ಒಂದು ಮೀನಿನ ದೇಹ, ಅದಾದ್ಮೇಲೆ ಒಂದು ನಾಯಿಯ ದೇಹ, ಅದಾದ್ಮೇಲೆ ಒಂದು ಹಸು ದೇಹ, ಅದಾದ್ಮೇಲೆ ಒಂದು ಮಾನವ ದೇಹ. ಈ ತರ ಮಧ್ಯದಲ್ಲಿ ಇನ್ನ ಉಳಿದಿದ್ದಂತ 84 ಲಕ್ಷ ಜೀವರಾಶಿಗಳೇನಿದೆ ಇದ್ರ ಮಧ್ಯದಲ್ಲಿ ಫಿಟ್ ಆಗುತ್ತೆ. ಸೊ ಈಗ ಫಸ್ಟ್ ಲೆವೆಲ್ ಅಲ್ಲಿರುವಂತ ಜೀವರಾಶಿ ಒಳಗೆ ಹೋದ್ರು ಅಂದ್ರೆ ಅಲ್ಲಿಂದ 84 ಲಕ್ಷ ಜೀವರಾಶಿಗಳು ಆದ್ಮೇಲೆನೆ ಮನುಷ್ಯ ಜನ್ಮ ಸಿಗೋದು. ಆಯ್ತಾ? ಸೊ ಈ ಮನುಷ್ಯ ಜನ್ಮದಲ್ಲಿ ಅವ್ರು ಡಿಸೈಡ್ ಮಾಡ್ತಾರೆ, ನಾನು ಊರ್ಧ್ವ ಲೋಕಗಳಿಗೆ ಹೋಗ್ಬೇಕಾ ಅಂದ್ರೆ ಸ್ವರ್ಗ ಲೋಕಕ್ಕೆ ಹೋಗ್ಬೇಕಾ ಅಥವಾ ನಾನು ನರಕ ಲೋಕಕ್ಕೆ ಹೋಗ್ಬೇಕಾ ಅಂತ ಅವರು ಡಿಸೈಡ್ ಮಾಡ್ತಾರೆ. ಅಥವಾ ಇದೇ ಭೂಮಿಯಲ್ಲಿ ಇದ್ಕೊಂಡು ನಾನು ಇಲ್ಲಿ ಇರುವಂತ ಬೇರೆ ಜಂತು ಆಗಿ ಹುಟ್ಟಬೇಕಾ ಅನ್ನೋದನ್ನ ಡಿಸೈಡ್ ಮಾಡ್ತಾರೆ. ಅದನ್ನ ಭಗವಂತ ಹೇಳ್ತಾನೆ ಏನಂದ್ರೆ, ಯಾರು ಸತ್ವಗುಣದಲ್ಲಿದ್ದಾರೋ ಅವರು ಮೇಲಿನ ಲೋಕಗಳಿಗೆ ಹೋಗ್ತಾರೆ, ಅವರು ಸ್ವರ್ಗ ಲೋಕಕ್ಕೆ ಹೋಗ್ತಾರೆ ಅಂತ. ಅಂದ್ರೆ ಊರ್ಧ್ವ ಗಚ್ಚಂತಿ ಸತ್ವಸ್ಥೋ ಅಂತ ಹೇಳ್ತಾರೆ. ಅಂದ್ರೆ ಮೇಲಕ್ಕೆ ಹೋಗ್ತಾರೆ, ಮೇಲಿನ ಲೋಕಗಳಿಗೆ ಹೋಗ್ತಾರೆ. ಸ್ವರ್ಗ ಲೋಕ, ಮಹರ್ ಲೋಕ, ಜನಲೋಕ, ಈ ತರ ತುಂಬಾ ಲೋಕಗಳಿದೆ, ಅಲ್ಲಿಗೆ ಹೋಗ್ತಾರೆ. ಮತ್ತೆ ಯಾರು ರಜೋಗುಣದಲ್ಲಿ ಇರ್ತಾರೋ ಅವರು ಇದೇ ಲೋಕದಲ್ಲೇ ಇರ್ತಾರೆ. ಈ ಲೋಕದಲ್ಲೇನೆ ಅವರು ಬೇರೆ ಬೇರೆ ಜೀವರಾಶಿಗಳಲ್ಲಿ ಅಲ್ದಾಡ್ತಿರ್ತಾರೆ. ಮತ್ತೆ ಯಾರು ತಮೋ ಗುಣದಲ್ಲಿ ಇರ್ತಾರೋ ಅವರು ಏನ್ ಮಾಡ್ತಾರೆ, ಕೆಳಗ್ ಹೋಗ್ತಾರೆ, ಅಂದ್ರೆ ನರಕ ಲೋಕಗಳಿಗೆ ಹೋಗ್ತಾರೆ, ಯಾತನೆಗಳನ್ನ ಅನುಭವಿಸ್ತಾರೆ, ಪಾತಾಳ ಲೋಕಗಳಿಗೂ ಹೋಗ್ತಾರೆ. ಸೊ ಹಾಗಾಗಿ ಈಗ ಆಯ್ತು, ಬ್ರಹ್ಮಲೋಕಕ್ಕೆ ಹೋದೆ ನಾನು, ತುಂಬಾ ದೊಡ್ಡ ಲೋಕ ಅದು, ಪುಣ್ಯ ಅಂದ್ರೆ ಎಷ್ಟು ಪುಣ್ಯ ಮಾಡಿದ್ರೆ ಆ ಲೋಕಕ್ಕೆ ಹೋಗ್ತಾರೆ. ಅಲ್ಲಿ ಹೋದೆ ಆಯ್ತು, ನನ್ನ ಪುಣ್ಯ ಎಲ್ಲ ಮುಗ್ದೋಯ್ತು. ಅದೊಂಥರ ದುಡ್ಡಿದ್ದಂಗೆ ಪುಣ್ಯ. ದುಡ್ಡೆಲ್ಲ ಖಾಲಿ ಆಯ್ತು ಅಂದ್ಮೇಲೆ ಏನಾಗ್ತೀವಿ ಹೇಳಿ? ಪಾಪರ್ ಆಗ್ತೀವಿ, ಹೌದಾ? ಅದೇ ತರಾನೇ ಯಾವಾಗ ಪುಣ್ಯ ಕಂಪ್ಲೀಟ್ ಆಗಿ ಖಾಲಿ ಆಗುತ್ತೋ ಅವಾಗ ಕೂಡ ಈ ಒಂದು ತುಂಬಾ ನೀಚ ಸ್ಥಿತಿಯಲ್ಲಿ ಬಂದ್ಬಿಡ್ತಾರೆ. ಹಾಗಾಗಿ ಕೃಷ್ಣ ಕೊಡುವಂತ ಉಪದೇಶ ಏನು ಅಂದ್ರೆ, ನೀನು ಪುಣ್ಯನೂ ಮಾಡ್ಬೇಡ ಪಾಪನೂ ಮಾಡ್ಬೇಡ,
ನೀನು ಈ ಎರಡೂ ಫಲಗಳನ್ನ ಡೆಸ್ಟ್ರಾಯ್ ಮಾಡುವಂತಹ ಒಂದು ಕೆಲಸವನ್ನ ಮಾಡು. ಅದನ್ನ ಅಕರ್ಮ ಅಂತ ಹೇಳ್ತಾರೆ. ಕರ್ಮ ಅಂದ್ರೆ ಪುಣ್ಯ ಕೆಲಸ, ವಿಕರ್ಮ ಅಂದ್ರೆ ಮಾಡಬಾರ್ದಂತಹ ಪಾಪ ಕೆಲಸ, ಅಕರ್ಮ ಅಂದ್ರೆ ಇದು ಯಾವುದೇ ಒಂದು ಇನ್ನು ರಿಯಾಕ್ಷನ್ ಕೊಡದೇ ಇರುವಂತಹ ಕರ್ಮ. ಆ ಕರ್ಮ ಯಾವುದು ಅಂದ್ರೆ ಭಕ್ತಿ ಚಟುವಟಿಕೆಗಳು. ಭಕ್ತಿ ಸೇವೆಯಲ್ಲಿ ಯಾರು ಇರ್ತಾರೋ ಅವರ ಎಲ್ಲ ಪಾಪಗಳು ಕೂಡ ನಷ್ಟ ಆಗೋಗುತ್ತೆ. ಇದಕ್ಕೆ ನಮ್ಗೆ ಇರುವಂತಹ ಒಂದು ಪ್ರೂಫ್ ಭಗವದ್ಗೀತೆಯಲ್ಲಿ ಏನು ಅಂದ್ರೆ, ಕೃಷ್ಣ ಲಾಸ್ಟಿಗೆ ಹೇಳ್ತಾರೆ ಏನಂತ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚ. ಅಂದ್ರೆ ಏನ್ ಹೇಳ್ತಾ ಇದ್ದಾರೆ ಅಲ್ಲಿ, ನೀನು ಎಲ್ಲಾ ತರದ ಒಂದು ಚಟುವಟಿಕೆಗಳು, ಪಾಪ ಪುಣ್ಯ ಇವನ್ನೆಲ್ಲ ಬಿಟ್ಟು ನೀನೇನ್ ಮಾಡು, ನನಗೆ ಶರಣಾಗು. ನನ್ನ ಭಕ್ತಿ ಸೇವೆಯನ್ನ ಮಾಡು. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಏಕಂ, ನನಗೆ ಮಾತ್ರ ಶರಣಾಗು. ನೀನು ಭಯ ಪಡ್ಬೇಡ. ನೀನ್ ಭಯ ಪಡ್ಬೇಡ. ನನಗೊಂದೇ ಶರಣಾಗ್ಬಿಟ್ರೆ ಹೆಂಗಪ್ಪ, ಆ ದೇವತೆ ಏನ್ ಮಾಡಿದ್ರೆ ಹಿಂಗೆ, ಈ ದೇವತೆ ಸಿಟ್ಟಾಗ್ಬಿಟ್ರೆ ಹೆಂಗೆ, ನಮ್ಮ ಇವ್ರು ಸಿಟ್ಟಾಗ್ಬಿಟ್ರೆ ಹೆಂಗೆ, ಅವ್ರು ಸಿಟ್ಟಾಗ್ಬಿಟ್ರೆ ಹೆಂಗೆ. ನೀನು ಭಯ ಪಡ್ಬೇಡ. ನೀನೇನ್ ಮಾಡು, ನನಗೆ ಮಾತ್ರ ಸಂಪೂರ್ಣವಾಗಿ ಶರಣಾಗು. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ. ನಾನು ನಿನ್ನ ಎಲ್ಲ ತರದ ಪಾಪಗಳು, ಮುಂದೆ ಬರೋಂಥವು, ಈಗ ಇರೋಂಥವು, ಹಿಂದೆ ಮಾಡ್ದಂಥವು ಎಲ್ಲ ಪಾಪಗಳಿಂದ ನಾನ್ ನಿನ್ನನ್ನ ಮುಕ್ತಿ ಮಾಡ್ತೀನಿ, ಹೆದರ್ಬೇಡ. ಸೊ ಇದನ್ನ ಹೇಳ್ತಾ ಇದ್ದಾರೆ ಕೃಷ್ಣ. ಸೊ ಕರ್ಮಗಳನ್ನ ಮಾಡುವಂತ ಒಂದು ಕಲೆಯನ್ನ ನಾವಿವತ್ತು ಕಲಿತಾ ಇದ್ದೀವಿ. ಯಾವ ತರ ಕರ್ಮ ಮಾಡ್ಬೇಕು ಅಂದ್ರೆ ಭಕ್ತಿಯಲ್ಲಿ ಇದ್ದುಕೊಂಡು ಕರ್ಮ ಮಾಡ್ಬೇಕು. ನಾವು ಕೃಷ್ಣನಿಗೆ ಅರ್ಪಿಸ್ಬೇಕು. ನಾವು ಮಾಡುವಂತಹ ಫಲಗಳನ್ನ ನಾವು ಕೃಷ್ಣನಿಗೆ ಶರಣಾಗಿ, ಭಗವದ್ಗೀತೆಯಲ್ಲಿ ಕೃಷ್ಣ ಯಾವ ತರ ಹೇಳ್ತಿದಾರೋ ಬದುಕೋದಕ್ಕೆ, ಅರ್ಜುನನಿಗೆ ಯಾವ ತರ ಫೈಟ್ ಮಾಡು ಅಂತ ಹೇಳ್ತಾ ಇದ್ದಾರೋ, ಯಾವ ಒಂದು ಹಿನ್ನೆಲೆ ಇಟ್ಕೊಂಡು ಫೈಟ್ ಮಾಡು ಅಂತ ಹೇಳ್ತಾ ಇದ್ದಾರೋ, ಅದನ್ನ ನಾವು ಯಾವಾಗ ಪಾಲಿಸ್ತಾ ಹೋಗ್ತೀವೋ ಅವಾಗ ಏನಾಗುತ್ತೆ, ನಾವು ಎಲ್ಲ ಕರ್ಮ ಪಾಪಗಳಿಂದ ನಾವು ಮುಕ್ತಿ ಪಡಿತೀವಿ. ಆಗ ನಾವು ನಿಜವಾಗ್ಲೂ ಖುಷಿಯಾಗಿರೋದಕ್ಕೆ ಸಾಧ್ಯ. ಭಕ್ತಿ ಚಟುವಟಿಕೆಗಳನ್ನ ಹೇಗೆಲ್ಲ ಮಾಡ್ಬೇಕು ಅಂತ ಹೇಳಿ ನಾವು ಮುಂದೆ ನೋಡ್ತಾ ಹೋಗೋಣ. ಸೊ ಪಾಪ ಕರ್ಮಗಳನ್ನ ತೊಲಗಿಸೋದಕ್ಕೆ ಇಷ್ಟು ಜ್ಞಾನ ಸಾಕಾ? ಅದನ್ನೆಲ್ಲ ನಾವು ಮುಂದೆ ಚರ್ಚೆ ಮಾಡ್ತಿದೀವಿ. ಏನೇನ್ ಚರ್ಚೆ ಮಾಡ್ತೀವಿ ಅಂತ ನೋಡೋಣ. ಹಾಗೆ ಪರಿಣಾಮಗಳನ್ನ ತಿಳಿದ ನಂತರ ಕೂಡ ಕೆಲವೊಂದ್ಸರಿ ಕೆಲವು ವೈದ್ಯರೇ ಯಾಕೆ ಧೂಮಪಾನ ಮಾಡ್ತಾರೆ ನಾವು ತುಂಬಾ ಜನ ನೋಡ್ತೀವಿ. ಸೊ ಡಾಕ್ಟರ್ ಆಗಿರ್ತಾರೆ, ಅವ್ರಿಗೆ ಗೊತ್ತು ಇದನ್ನ ತಗೊಂಡ್ರೆ ತಪ್ಪು ಅಂತ, ಅವ್ರಿಗೆ ಗೊತ್ತು ನಾನು ಕುಡಿದ್ರೆ ತಪ್ಪು, ಸಿಗರೇಟ್ ಸೇದಿದ್ರೆ ತಪ್ಪು ಅಂತ, ಅವ್ರಿಗೆ ಗೊತ್ತು ಏನೇನಾಗುತ್ತೆ ನನ್ನೊಳಗೆ ಅಂತ, ಆದ್ರೂ ಕೂಡ ಅವ್ರು ಯಾಕೆ ಮಾಡ್ತಾರೆ ಅದನ್ನೆಲ್ಲ. ಹಾಗೆ ಪರಿಣಾಮವನ್ನು ತಿಳಿದ ನಂತರ ಕೂಡ ಯಾಕೆ ಒಬ್ರು ತಪ್ಪು ಕ್ರಿಯೆಯಲ್ಲಿ ಪಾಲ್ಗೊಳ್ತಾರೆ, ಯಾಕೆ ಒಬ್ರು ಪಾಪ ಮಾಡೋದಕ್ಕೆ ಒತ್ತಾಯಗೊಳ್ತಾರೆ ಅನ್ನೋದನ್ನ ನಾವು ಮುಂದಿನ ಒಂದು ತರಗತಿಗಳಲ್ಲಿ ತಿಳ್ಕೊಳ್ಳೋಣ. ಮತ್ತೆ ಸರಿ ತಪ್ಪುಗಳನ್ನ ಆಯ್ಕೆ ಮಾಡುವಂತ ಶಕ್ತಿ ನಾವು ಹೇಗ್ ಬೆಳೆಸ್ಕೋಬೇಕು, ಇದೆಲ್ಲ ಮಕ್ಕಳಿಗೆ ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಯಾಕಂದ್ರೆ ಅವ್ರ ಡಿಸಿಷನ್ ಸ್ಟ್ರಾಂಗ್ ಆಗಿರ್ಬೇಕು ಅಂದ್ರೆ ಕಂಪಲ್ಸರಿ ಅವ್ರಿಗೆ ಗೊತ್ತಿರ್ಬೇಕು ಸರಿಯನ್ನ ಹೇಗೆ ಆಯ್ಕೆ ಮಾಡ್ಬೇಕು, ತಪ್ಪನ್ನ ಹೇಗೆ ನಿರಾಕರಿಸ್ಬೇಕು ಅಂತ ಹೇಳಿ ಅವಕ್ಕೆ ಸ್ಟ್ರಾಂಗ್ ಆಗಿ ಗೊತ್ತಿದ್ದಾಗ ಅವ್ರನ್ನ ಯಾರು ಪ್ರಚೋದಿಸಿದ್ರು ಕೂಡ ಅವರು ಮುಂದೆ ಬರೋದಿಲ್ಲ ತಪ್ಪನ್ ಮಾಡೋದಿಕ್ಕೆ. ಹಾಗೆ ಅವ್ರನ್ನ ಯಾರು ತಡೆದ್ರು ಕೂಡ ಅವರು ಸರಿಯನ್ನ ಮಾಡೋದಕ್ಕೆ ಯಾವತ್ತೂ ಹಿಂಜರಿಯೋದಿಲ್ಲ. ಸೊ ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ದಯವಿಟ್ಟು ಮುಂದಿನ ಸೆಷನ್ಗಳನ್ನ ಅಟೆಂಡ್ ಮಾಡಿ. ಹರೇ ಕೃಷ್ಣ. ಸೊ ತುಂಬಾ ತುಂಬಾ ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಹರೇ ಕೃಷ್ಣ. ಕೃಷ್ಣ. ಧನ್ಯವಾದ ಎಲ್ಲರಿಗೂ. ತುಂಬಾ ಚೆನ್ನಾಗಿ ಚೆನ್ನಾಗಿ ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ ಎಲ್ರಿಗೂ. ಧನ್ಯವಾದಗಳು. ನಮ್ಗೆ ಈ ಗೀತಾ ರಹಸ್ಯ ತಿಳಿಸ್ಕೊಟ್ಟ ವಿಜೇತ ಅವ್ರಿಗೆ ಒಂದ್ ನಿಮಿಷ ಎಲ್ಲರೂ ಕೇಳಿಸ್ಕೊಳ್ಳಿ. ನಮ್ಗೆ ಈ ಗೀತಾ ರಹಸ್ಯ ತಿಳಿಸ್ಕೊಟ್ಟ ವಿಜೇತ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಮತ್ತೆ ಅವರು ನಮ್ಗೆ ಇಷ್ಟೊಂದು ಜ್ಞಾನವನ್ನು ಕೊಡ್ತಿರೋ ವಿಜೇತ ಮಾತಾಜಿ ಅವರು, ಅವ್ರ ಬಗ್ಗೆ ಒಂದ್ ಸಣ್ಣ ಮಾಹಿತಿನ ಎಲ್ರಿಗೂ ತಿಳಿಸ್ಕೊಡಕ್ಕೆ ನಾನು ಇಷ್ಟಪಡ್ತೀನಿ. ಈಗ ತಾನೇ ಅವರು 12th 12ನೇ ತರಗತಿನ ಮುಗಿಸಿದ್ದಾರೆ. ಮತ್ತೆ ಅವರು ಕರ್ನಾಟಕ ರಾಜ್ಯಕ್ಕೆ 11th ರ್ಯಾಂಕ್ ಪಡ್ಕೊಂಡಿದ್ದಾರೆ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿಗೆ ಫಸ್ಟ್ ಮೊದಲನೇ ರ್ಯಾಂಕ್ ಪಡ್ಕೊಂಡಿದ್ದಾರೆ. ಮತ್ತೆ ಅವರು CET ಯಲ್ಲಿ ಇಂಜಿನಿಯರಿಂಗ್ ರ್ಯಾಂಕ್ ಕೂಡ 3000 ಪಡ್ಕೊಂಡಿದ್ದಾರೆ.
ಅವರು ಇವಾಗ ನೆಕ್ಸ್ಟ್ ನೀಟ್ ಪರೀಕ್ಷೆ ಕೂಡ ಬರ್ದಿದ್ದಾರೆ. ಅವರು ಮೆಡಿಕಲ್ ಓದೋದಕ್ಕೆ MBBS ಡಾಕ್ಟರ್ ಆಗೋ ದಾರಿಲಿದ್ದಾರೆ. ಮತ್ತೆ ಅವರು ಈ ಕೃಷ್ಣ ಪ್ರಜ್ಞೆಗೆ 9ನೇ ತರಗತಿ 9ನೇ ಕ್ಲಾಸ್ಗೆನೆ ಬಂದಿದ್ದಾರೆ. ಅವ್ರು ಇದ್ರ ಬಗ್ಗೆನೆ ಆಳವಾಗಿ ಅಧ್ಯಯನ ಮಾಡುತ್ತಾ ಮತ್ತೆ ಜೊತೆಗೆ ವಿದ್ಯಾಭ್ಯಾಸನೂ ಕೂಡ ಆ ಅದನ್ನು ಮಾಡ್ತಾ ಇದನ್ನು ಮಾಡ್ತಾ ಅವರು ಒಳ್ಳೆ ಮಾರ್ಕ್ಸ್ ಕೂಡ ತಗೊಂಡ್ರು. ಹಾಗೆ ಅವರು ಇಷ್ಟು ಚಿಕ್ಕ ವಯಸ್ಸಿಗೆನೆ ಒಂದು ಕೃಷ್ಣ ಕಾನ್ಶಿಯಸ್ಗೆ ಬಂದು ಅವರು ವಿದ್ಯಾಭ್ಯಾಸದಲ್ಲೂ ಕೂಡ ಒಳ್ಳೆ ಹೆಸರು ತಗೊಂಡ್ರು. ಮತ್ತೆ ಒಳ್ಳೆ ಮಾರ್ಕ್ಸ್ ಕೂಡ ತಗೊಂಡಿದ್ದಾರೆ. ಅವರು ಒಂದು ಸಿನ್ಸಿಯರಿಟಿ ನೋಡಿದ್ರೆ ಪ್ರತಿಯೊಬ್ರು ಕೂಡ ಈ ಒಂದು ಕೃಷ್ಣ ಪ್ರಜ್ಞೆಗೆ ಬರೋದಕ್ಕೆ ಮನಸ್ಸು ಮಾಡ್ತಾರೆ. ಖಂಡಿತ ಈಗಿನ ಕಾಲದ ಮಕ್ಕಳಿಗೆ ಕೂಡ ಇದು ತುಂಬಾ ಅವಶ್ಯಕ. ದಯವಿಟ್ಟು ಎಲ್ಲರೂ ಈ ಗೀತರಹಸ್ಯದಲ್ಲಿ ಭಾಗವಹಿಸಿ ಇನ್ನಷ್ಟು ಈ ವಿಜೇತಾ ಮಾತಾಜಿ ಅವರಿಂದ ಈ ಜ್ಞಾನವನ್ನ ಗೀತರಹಸ್ಯ ಜ್ಞಾನವನ್ನ ಪಡ್ಕೊಳ್ಬೇಕು ಅಂತ ನಾನು ವಿನಂತಿಸಿಕೊಳ್ಳುತ್ತೇನೆ. ಎಲ್ರಿಗೂ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರಿ ಹರಿ ಬೋಲ್ ಮಾತಾಜಿ. ಸೊ ನಿಮ್ಗೆ ಯಾರಾದ್ರೂ ಅನಿಸಿಕೆಗಳು ಅಥವಾ ಪ್ರಶ್ನೆಗಳು ಏನಾದ್ರೂ ಇದ್ರೆ ದಯವಿಟ್ಟು ಈಗ ಕೇಳಿ. ಹರಿ ಕೃಷ್ಣ. ಹೊಸಬ್ರು ಯಾರಿದ್ದೀರಾ ದಯವಿಟ್ಟು ನಿಮ್ಗೆ ಏನ್ ಅರ್ಥ ಆಯ್ತು ಈ ಒಂದು ಸೆಷನ್ ಇಂದ, ಮತ್ತೆ ನಿಮ್ಗೆ ಏನಾದ್ರು ಪ್ರಶ್ನೆ ಅಥವಾ ಅನಿಸಿಕೆ ಇದ್ರೆ ದಯವಿಟ್ಟು ಹೇಳ್ಕೊಳ್ಳಿ. ಹರಿ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇಷ್ಟು ಚಿಕ್ಕ ವಯಸ್ಸಿಗೆ ಹೊಸಬ್ರೆ ನಾವು, ಇಷ್ಟು ಚಿಕ್ಕ ವಯಸ್ಸಿಗೆ ನೀವು ಆಳವಾಗಿ ಇದನ್ನ ಭಗವದ್ಗೀತೆ ಕೃಷ್ಣನ್ ಜ್ಞಾನ ಪಡ್ಕೊಂಡು ಮತ್ತೆ ನೀವ್ ಏನ್ ಅನ್ಕೊಂಡಿದ್ದು ಎಜುಕೇಶನ್ ಪಡ್ಕೊಂಡು ಇಷ್ಟು ಜನಕ್ಕೆ ಇವತ್ತು ಪ್ರವಚನ ಕೊಡ್ತಾ ಇದ್ದೀರಂದ್ರೆ ಹ್ಯಾಟ್ಸ್ ಆಫ್ ನಿಮ್ಗೆ. ಚಿರಋಣಿ ಆಗಿರ್ತೀವಿ ನಿಜವಾಗ್ಲೂ. ಹರೇ ಕೃಷ್ಣ ಮಾತಾಜಿ. ಇದೆಲ್ಲ ನನ್ನ ಗುರುಗಳ ಒಂದು ಆಶೀರ್ವಾದ ಮಾತಾಜಿ. ನಿಮ್ ಹೆಸರು ಮಾತಾಜಿ, ಹಾಗೆ ನೀವು ಎಲ್ಲಿಂದ ಅಂತ ಹೇಳಿ ದಯವಿಟ್ಟು ನಮ್ಗೆಲ್ಲ ತಿಳಿಸ್ಕೊಡಿ ಮಾತಾಜಿ. ಮಾತಾಜಿ ಪಾಗೋಡ್ದಿಂದ ನಾಗರತ್ನ ಅಂತ. ಓಕೆ. ಹರಿ ಬೋಲ್ ಮಾತಾಜಿ. ಮತ್ತೆ ಇನ್ನೊಂದು, ನನಗೆ ಯಾವಾಗ ಈ ಕೃಷ್ಣ ಪ್ರಜ್ಞೆ ಇದಕ್ ಬರ್ತಾ ಇದೆಯೋ ಇನ್ನು ಇತ್ತೀಚೆಗೆ ನಾವು ಹೊಸಬ್ರು ನಾವು ಶ್ವೇತಾ ಅವ್ರ ಕಡೆಯಿಂದ ನಾವು ಇದಕ್ಕೆ ಜಾಯಿನ್ ಆಗಿರೋದು. ನಿನ್ನೆ ನಾನು ಏನ್ ಅಂದ್ಕೊಂಡಿದ್ನೋ ಅದನ್ನು ಹರೇ ಕೃಷ್ಣಂದು ಜಪ ಮಾಡ್ತಾ ನನಗೆ ಇತ್ತೀಚೆಗೆ ನನ್ನ ಮೊಮ್ಮಗ 2ನೇ ವರ್ಷದ ಇನ್ನ 2 ವರ್ಷ ಪೂರ್ತಿ ಆಗೈತೆ ಅಷ್ಟೇ. ಇನ್ನ 3ನೇ ವರ್ಷಕ್ಕೆ ಮುಂದಿನ ತಿಂಗಳು ಕಾಲಿಡ್ತಾ ಇದ್ದೇನೆ. ಅವನಿಗೆ ಹರೇ ಕೃಷ್ಣ ಅನ್ನೋದು ಅವನಿಗಿದಾಗ್ತೈತೆ. ಮತ್ತೆ ಚಿಕ್ಕ ಸೊಸೆಗೆ ರಾತ್ರಿ ಶ್ರೀಕೃಷ್ಣನೇ ಜನ್ಮ ತಾಳಿದಾನೇನೋ ಅಂತ ಅಷ್ಟೇ ಮುದ್ದಾಗಿ ರಾತ್ರಿ ಆಯ್ತು ಡೆಲಿವರಿ. ಚೆನ್ನಾಗಿ ಮುದ್ದಾಗಿದೆ ಮೇಡಮ್. ಮಾತಾಜಿ ಎಲ್ಲರ ಕಡೆಯಿಂದ ಅವ್ರಿಗೆ ಒಂದು ಆಶೀರ್ವಾದ ಬೇಕು ಅಂತ ಕೇಳ್ತಾ, ನಿಜವಾಗ್ಲು ಇನ್ನು ಎತ್ತರಕ್ಕೆ ಮಟ್ಟವಾಗಿ ಒಳ್ಳೊಳ್ಳೆ ಎತ್ತರಕ್ಕೆ ನೀವು ಬೆಳಿಬೇಕು ಅಂತ ಹೇಳ್ತಾ ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ತುಂಬಾ ಧನ್ಯವಾದ ಮಾತಾಜಿ. ಇದೇ ತರ ಅಟೆಂಡ್ ಆಗ್ತಾ ಇರಿ ಮಾತಾಜಿ ಎಲ್ಲ ದಿನಗಳು. ಹಾಗೆ ಅಲ್ಲಿ ಶ್ವೇತಾ ಮಾತಾಜಿ ಅವ್ರ ಹತ್ರ ನೀವು ಯಾವಾಗ್ಲೂ ಕನೆಕ್ಟ್ ಆಗಿರಿ. ಹಾಗೆ ಭಗವದ್ಗೀತೆ ಒಂದು ಕಂಟಿನ್ಯೂಡ್ ಸೆಷನ್ ಕೂಡ ಇರುತ್ತೆ, ನೀವು ಅದರಲ್ಲೂ ಕೂಡ ಭಾಗವಹಿಸ್ಬೇಕು ಅಂತ ಕೇಳ್ಕೊಂತೀನಿ ಮಾತಾಜಿ. ಹರೇ ಕೃಷ್ಣ. ತುಂಬಾ ಧನ್ಯವಾದ ನಾಗರತ್ನ ಮಾತಾಜಿ. ಹರೇ ಕೃಷ್ಣ. ಮತ್ತೆ ಇನ್ನು ಯಾರಾದ್ರೂ ಇದೆಯಾ? ಹರೇ ಕೃಷ್ಣ. ಇದು ಎಲ್ಲರಿಗೂ ಹೆಲ್ಪ್ ಆಗ್ಲಿ ಅಂತ ಹೇಳಿ ಮಾಡ್ತಾ ಇರುವಂತಹ ಒಂದು ಕಾರ್ಯಕ್ರಮ ಆಗಿದೆ. ಹಾಗಾಗಿ ದಯವಿಟ್ಟು ಎಲ್ಲರೂ ಮಾತಾಡ್ಬೇಕು ಅಂತ ಹೇಳಿ ನಾನು ಕೇಳ್ಕೊಂತೀನಿ. ನೀವು ಇದು ತಪ್ಪಾಯ್ತಾ ಸರಿ ಆಯ್ತಾ ಅಂತ ಯೋಚನೆ ಮಾಡ್ಬೇಡಿ. ನಿಮ್ಗೆ ಏನ್ ಅನ್ನಿಸ್ತು ಈ ಒಂದು ಸೆಷನ್ ಅಲ್ಲಿ ಏನ್ ಕಲ್ತ್ರಿ ದಯವಿಟ್ಟು ಅದನ್ನ ಹೇಳಿ. ಇದು ಎಲ್ಲರಿಗೂ ಹೆಲ್ಪ್ ಆಗ್ಲಿ ಅಂತ ಹೇಳಿ ಮಾಡ್ತಾ ಇರುವಂತ ಸೆಷನ್ ಆಗಿದೆ. ನಿಮ್ಗೆ ಅನ್ನಿಸ್ತಾ ಇದೆಯಾ ಇದರಿಂದ ಹೌದು ನನಗೆ ತುಂಬಾ ಹೆಲ್ಪ್ ಆಗ್ತಾ ಇದೆ ಅಂತ ಅನ್ಸಿದ್ರೆ ದಯವಿಟ್ಟು ಅದನ್ನ ಶೇರ್ ಮಾಡ್ಕೊಳ್ಳಿ. ನನ್ ಕಡೆ ಇನ್ನೊಂದ್ ಮಾತಾಜಿ, ಅವಳು ಪ್ರೆಗ್ನೆನ್ಸಿ ಇದ್ದಾಗ ಕೃಷ್ಣನ್ ಫೋಟೋ ರೂಮಲ್ಲಿ ಹಾಕಿ ನೀವ್ ಎದ್ದ ತಕ್ಷಣ ನೋಡ್ಬೇಕು, ಮಲಗದಾಗ ನೋಡ್ಬೇಕು, ಅವ್ನ ಧ್ಯಾನದಲ್ಲೇ ಇರ್ಬೇಕು ಅಂತ ನಾನು ಯಾವಾಗ್ಲೂ ಹೇಳ್ತಿದ್ದೆ. ಮತ್ತೆ ಮಲಗದಾಗ ಕೃಷ್ಣನ ಹಾಡುಗಳೇ ಆಗ್ತಾ ಮಲಗಿಸ್ತಿದ್ದೆ ನಾನು ಆ ಹುಡ್ಗಿನ. ಆತರ ಇದ್ದೆ ನಾನು. ಅವಳು ಮಲಗದಾಗ ನಾನು ಪದೇ ನಾನು ಪಾಡಿಗೆ ನಾನು ಮಾಡ್ತಾ ಇದ್ದೆ, ಅವ್ನ ಹಾಡು ಕೇಳ್ಕಂತ ಇರ್ಲಿ ಅಂತ. ಅದೇ ತರನೇ ಕೃಷ್ಣ ಹುಟ್ಟಿದೇನೆ ಅಂತ ನಾನು ಅಂದ್ಕೊಂಡಿದೀನಿ. ಇದೊಂದು ಇನ್ನೊಂದ್ಸತಿ ನನ್ನ ಕಡೆಯಿಂದ ಮಾತು. ಹರಿ ಬೋಲ್ ಮಾತಾಜಿ. ಆಕ್ಚುಲಿ ಯಾವಾಗ ಪ್ರೆಗ್ನೆಂಟ್ ಇದ್ದಾಗ ಇದು ತುಂಬಾ ಮುಖ್ಯ ಆಗುತ್ತೆ ಮಾತಾಜಿ.
ಯಾಕಂದ್ರೆ ನಾವು ಪ್ರಹ್ಲಾದ್ ಮಹಾರಾಜ ಅವರ ಒಂದು ಉದಾಹರಣೆಯನ್ನ ನೋಡ್ತೀವಿ ಅಲ್ವಾ. ಸೊ ಪ್ರಹ್ಲಾದ್ ಮಹಾರಾಜ್ಗೆ ಯಾವಾಗ ಅವ್ರು ಹೊಟ್ಟೆಲಿದ್ರು ಅವಾಗ ನಾರದ ಮುನಿಗಳು ಬಂದು ಎಲ್ಲ ಹೇಳ್ತಾರೆ. ಹಾಗಾಗಿ ಅವ್ರು ಇವತ್ತು ಇಷ್ಟು ದೊಡ್ಡ ಒಬ್ಬ ಭಕ್ತ ಆಗಿ ನಮ್ಗೆ ಕಾಣ್ತಾ ಇದ್ದಾರೆ. ಸೊ ರಾಘವೇಂದ್ರ ಸ್ವಾಮಿಗಳು ಅವರು ಕೂಡ ಪ್ರಹ್ಲಾದ್ ಮಹಾರಾಜ್ ಅವರ ಅವತಾರ. ಸೊ ನೋಡಿ ಎಷ್ಟು ಜನ ರಾಘವೇಂದ್ರ ಸ್ವಾಮಿಗಳಿಗೆ ನಡ್ಕೊಂತಾರೆ. ಸೊ ಆ ತರ ಒಬ್ಬ ಒಳ್ಳೆ ಮಗು ಮಾತಾಜಿ ನಿಮ್ಗೂ ಕೂಡ ಆಗ್ಲಿ ಮಾತಾಜಿ. ಹರೇ ಕೃಷ್ಣ, ಹರಿ ಬೋಲ್. ಅದೇ ತರ ಆ ಹರೇ ಮಗು ಕೃಷ್ಣ. ತುಂಬಾ ಧನ್ಯವಾದ ಮಾತಾಜಿ ನಿಮ್ಮ ಈ ಒಂದು ಪ್ರಯತ್ನಕ್ಕೋಸ್ಕರ. ಹರಿ ಕೃಷ್ಣ, ಹರೇ ಕೃಷ್ಣ ಮಾತಾಜಿ. ಹರಿ ಕೃಷ್ಣ. ದಯವಿಟ್ಟು ಮಾತಾಡಿ ಎಲ್ಲರೂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ನಿಮ್ಮಿಂದ ನಿಮ್ಮ ತುಂಬಾ ಪರಿಚಯ ಮಾಡ್ಕೊಳ್ಳಿ ಪ್ರಭುಜಿ. ಹರೇ ಕೃಷ್ಣ. ಮಾತಾಜಿ, ನನ್ನ ಹೆಸರು ಬಂದ್ಬಿಟ್ಟು ಅಜಿತ್ ಅಂತ. ಹ್ಮ್. ನನ್ಗೆ ನಂದಿನಿ ಅಕ್ಕ ಅವರಿಂದ ಇದು ತುಂಬಾ ಹೆಲ್ಪ್ಫುಲ್ ಆಯ್ತು. ನನ್ ನಿಜವಾಗ್ಲು ಹೇಳಕ್ಕೆ ಆಗ್ತಿಲ್ಲ, ನಿಮ್ಮಿಂದ ಸನಾತನ ಧರ್ಮದ ಸಣ್ಣ ಸಣ್ಣ ಪುಟಗಳು ನಾವ್ ತಿಳ್ಕಂತಿದೀವಿ. ನಮ್ಗೆ ಹಿಂದೆ ಎಲ್ಲ ಹೀಗಿತ್ತ ಅಂತ ನಿಮ್ಮಿಂದ ತುಂಬಾ ಗೊತ್ತಾಗ್ತಿದೆ. ಮತ್ತೆ ತುಂಬಾ ಖುಷಿ ಆಯ್ತು ನಮ್ಗೆ ಈ ಪ್ರೋಗ್ರಾಮ್ ಅಲ್ಲಿ ಜಾಯ್ನ್ ಆಗಕ್ಕೆ. ಹರಿ ಹರಿ ಬೋಲ್ ಪ್ರಭುಜಿ. ಇದೆಲ್ಲ ಒಂದು ಕೀರ್ತಿ ಬಂದ್ಬಿಟ್ಟು ಪ್ರಭುಪಾದ್ರು ಬರ್ದಿರುವಂತ ಭಗವದ್ಗೀತೆಗೆ ಹೋಗುತ್ತೆ ಪ್ರಭುಜಿ. ಸೊ ಅದ್ರಲ್ಲಿ ಇರೋದನ್ನ ನಾನು ರಿಪೀಟ್ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರ ಮುಂದೆ. ನಿಮ್ಮಿಂದ ನೋಡಿ. ನಾವ್ ತಿಳ್ಕಂತಿದೀವಲ್ಲ, ಆದ್ರಿಂದ ನಮ್ಗೆ ತುಂಬಾ ಖುಷಿ ಆಗ್ತಿದೆ. ಮತ್ತೆ ಹಾ ಪ್ರಭುಜಿ, ನೀವು ಎಲ್ಲಿಂದ ಪ್ರಭುಜಿ ಮಾತಾಡ್ತಾ ಇರೋದು? ಮಾತಾಜಿ ನಾವ್ ಇಲ್ಲೇ ಚಳ್ಕೆರೆಯಿಂದಾನೆ. ಹಾ ಚಳ್ಳಕೆರೆಯಿಂದ. ತುಂಬಾ ಖುಷಿ ಪ್ರಭುಜಿ. ಓಲ್ಡ್ ಟೌನ್ ಪಿರಮಿಡ್ ಪ್ರಾರ್ಥನಾ ಮಂದಿರ ಇದೆಯಲ್ಲ, ಹಾ ಓಕೆ. ಅಲ್ಲೇ ಬ್ಯಾಕ್ ಸೈಡ್ ನಮ್ಮ ಮನೆ. ಓಕೆ, ಹರಿ ಹರಿ ಬೋಲ್ ಪ್ರಭುಜಿ. ಹೀಗೆ ಬರ್ತಾ ಇರಿ ಪ್ರಭುಜಿ. ತುಂಬಾ ಖುಷಿ ಆಯ್ತು ನಿಮ್ಗೆ ಸನಾತನ ಧರ್ಮದ ಮೇಲೆ ಇಷ್ಟು ಕಾಳಜಿ ಇರೋದಕ್ಕೆ. ಹಾಗೆ ಈ ತರ ಇರೋರು ಮುಂದೆ ಬಂದಾಗ ಪ್ರಭುಜಿ ನಾವು ಚೆನ್ನಾಗಿ ಇದನ್ನ ಕಾಪಾಡ್ಕೋಬಹುದು. ಹರಿ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ. ಹರಿ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ದಯವಿಟ್ಟು ಎಲ್ಲರೂ ನೀವು ಮಾತಾಡ್ಬೇಕಾದ್ರೆ ನಿಮ್ಮ ಪರಿಚಯದ ಮೂಲಕ ನನಗೆ ಹೇಳಿ. ತುಂಬಾ ಖುಷಿ ಆಗುತ್ತೆ ನಿಮ್ಮನ್ನ ಯಾರು ಅಂತ ತಿಳ್ಕೊಳ್ಳೋದಿಕ್ಕೆ. ಸೌಮೇಶ್ರೀ ಅಂತ ಮಾತಾಜಿ. ನನ್ಗೆ ಭ್ರಮರಾಂಬ ಮಾತಾಜಿಯಿಂದ ಗೊತ್ತಾಗಿತ್ತು. ನಾನು ಮಾತಾಜಿ. ಬೆಂಗಳೂರಲ್ಲಿ ಇರೋದು ಮಾತಾಜಿ. ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಮಾತಾಜಿ. ಇವಾಗ ನಾವ್ ಏನ್ ಅನುಭವಿಸ್ತಿದೇವೋ ಅದೆಲ್ಲ ನಮ್ ಕರ್ಮ, ನಮ್ ಹಿಂದಿನ ಜನ್ಮದಲ್ಲಿ ಮಾಡಿರೋ ಪಾಪ ಅಂತ. ತುಂಬಾ ಚೆನ್ನಾಗಿತ್ತು ಮಾತಾಜಿ. ತುಂಬಾ ಚೆನ್ನಾಗಿ ಕ್ಲಾಸ್ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಮಾತಾಜಿ. ಮಾತಾಜಿ ತುಂಬಾ ಧನ್ಯವಾದ ಮಾತಾಜಿ ತಿಳ್ಕೊಂಡಿದ್ದಕ್ಕೆ. ಸೌಮ್ಯಶ್ರೀ ಮಾತಾಜಿ ಅವರೇ, ನಿಮ್ಗೆ ಹತ್ರ ಇದೆ ಇಸ್ಕಾನ್ ಟೆಂಪಲ್. ಸೊ ನೀವು ಅಲ್ಲಿ ವಿಸಿಟ್ ಮಾಡ್ತಾ ಇರ್ಬೋದು. ನಿಮ್ಗೆ ಇನ್ನೂ ಹೆಚ್ಚು ತಿಳ್ಕೊಳ್ಳೋ ಅದೇ ಮಾತಾಜಿ ಅವರು ಭ್ರಮರಾಂಬ ಮಾತಾಜಿ ಹೇಳಿದ್ರು ನೆಕ್ಸ್ಟ್ ಮಂತ್ ಬರ್ತಿದೀವಿ ಅಂತ. ಸೊ ಅವಾಗ ನಾನು ಬರ್ತಾ ಇದ್ದೀನಿ ಮಾತಾಜಿ. ಹರಿ ಹರಿ ಬೋಲ್ ಮಾತಾಜಿ. ತುಂಬಾ ಖುಷಿ ಮಾತಾಜಿ. ಬನ್ನಿ. ಓಕೆ. ಹರಿ. ಮತ್ತೆ ಹರೇ ಯಾರಾದ್ರು? ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಕಂಗ್ರ್ಯಾಚುಲೇಷನ್ ಮಾತಾಜಿ ನಿಮ್ಗೆ. ಹರಿ ಅದೇ ಬೋಲ್. ಹಾ, ಥ್ಯಾಂಕ್ ಯು ಸೋ ಮಚ್. ನಿನ್ ಹೆಸರೇನಪ್ಪ? ಅನುಷಾ ಅಂತ. ಅನುಷಾ. ಓಕೆ, ಎಷ್ಟನೇ ಕ್ಲಾಸ್? ನಾನ್ BSc ಕಂಪ್ಲೀಟ್ ಮಾಡಿದೀನಿ ಚಿತ್ರದುರ್ಗ. ನನಗಿಂತ ದೊಡ್ಡವರು. ಓಕೆ, ನಾನು ನಿಮ್ ವಾಯ್ಸ್ ಕೇಳಿ ಸಣ್ಣವರು ಅನ್ಕೊಂಡೆ. ಓಕೆ. ಇಲ್ಲ, ಶಾಂಭವಿ ಮಾತಾಜಿ ಅವರಿಂದ ನಮ್ಗೆ ನಿಮ್ ಪರಿಚಯ ಆಯ್ತು. ನೀವು ಚಳ್ಳಕೆರೆಯಲ್ಲೇನಾ ಇರೋದು? ಇಲ್ಲ, ಚಿತ್ರದುರ್ಗದಲ್ಲಿ ಇದೀವಿ. ಓಕೆ, ಚಿತ್ರದುರ್ಗದಲ್ಲಿದ್ದೀರಾ? ಹಾ. ನಮ್ಗೆ ಅಷ್ಟೊಂದು ಗೊತ್ತಿರ್ಲಿಲ್ಲ. ಮಹಾಭಾರತ ಎಲ್ಲ ನೋಡಿದ್ವಿ, ಓದಿದ್ವಿ, ಬಟ್ ಕ್ಲಾರಿಟಿ ನಿಮ್ಮಿಂದ ಚೆನ್ನಾಗ್ ಸಿಕ್ತು. ಹರಿ ಬೋಲ್ ಮಾತಾಜಿ. ಹಾ ಮಾತಾಜಿ ಹೇಳಿ. ಥ್ಯಾಂಕ್ ಯು ಮಾತಾಜಿ. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ಹರಿ ಹರಿ ಬೋಲ್. ಹರಿ ಕೃಷ್ಣ. ತುಂಬಾ ಖುಷಿ ಆಗ್ತದೆ ತಿಳ್ಕೊಳ್ಳೋದು. ಹರಿ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನಮ್ ಗದಗಿಂದ ಹಾ ಮಾತಾಜಿ. ನಾವು ಒಳ್ಳೆ ಕೆಲಸ ಮಾಡಿದ್ದನ್ನು ಪದೇ ಪದೇ ಹೇಳ್ಕೊಳ್ಬಾರ್ದು. ಮತ್ತ್ ನಾವು ಎಷ್ಟು ವರ್ಷದ ಹಿಂದಿನ ಜನ್ಮದ ಕರ್ಮ ಫಲ ಮಾಡಿದ್ದು ನಮಗ್ ತಪ್ಪಿದ್ದಲ್ಲ ಅನ್ನೋದು ಬಾಳ ಮನದಾಗ ಕೇಳಿತ್ತು. ಈಗ ನನ್ನಿಂದ ಹೇಳ್ಕೋಬಾರ್ದು ಅನ್ನೋದೊಂದು ಬಹಳ ಸ್ಪಷ್ಟ ಆಯ್ತ್ರಿ. ಹರೇ ಕೃಷ್ಣ ಮಾತಾಜಿ. ಹರಿ ಕೃಷ್ಣ. ತುಂಬಾ ತುಂಬಾ ಧನ್ಯವಾದ ಮಾತಾಜಿ. ಹರಿ ಬೋಲ್. ಹರಿ ಕೃಷ್ಣ. ನೋಡಿ ನಮಸ್ತೆ ಇವನ್ನೆಲ್ಲ ಮಾತಾಜಿ. ಹರೇ ಕೃಷ್ಣ. ಹೇಳಿ ಮಾತಾಜಿ.
ನಾವು ನೇತ್ರಾವತಿ ಅಂತೇಳಿ ಹಾ ಹಾ ನಿವೃತ್ತಿ ಶಿಕ್ಷಕಿ ಮೇಡಮ್ ಮಾತಾಜಿ. ಹಾ ಮಾತಾಜಿ. ನಾನು ಫಸ್ಟ್ನೇ ಸಂಬಳ ಬಂದಾಗ ಭಗವದ್ಗೀತೆ ಕೊಂಡ್ಕೊಂಡೆ ಮಾತಾಜಿ. ಇಸ್ಕಾನ್ ಟೆಂಪಲ್ ನಿಂದ ಬಂದಿದ್ರು, ಹಾ ಮಾತಾಜಿ. ಸಂಬಳ ಬ್ಯಾಂಕಿಗೆ ಹೋದಾಗ ಆಗ ತಗೊಂಡಿದ್ದೆ ನಾನು ಭಗವದ್ಗೀತೆ ತಗೊಂಡು. ಅದೊಂದು ಕ್ಯಾಲೆಂಡರ್ ಕೊಟ್ಟಿದ್ರು ಮಾತಾಜಿ ನನಗೆ. ಆ ಕ್ಯಾಲೆಂಡರ್ ನಾನು ಇದು ನಾಮಿನೇಷನ್ ಮಾಡಿಸಿ ಹಾಕಿದೆ. ಆ ಪರಮಾತ್ಮನ್ ನೋಡ್ತಾ ನೋಡ್ತಾನೆ ಭಗವದ್ಗೀತೆ ಎಲ್ಲ ಕಲ್ತೆ ನಾನು ಆನ್ಲೈನ್ ಕ್ಲಾಸ್ ಮೂಲಕ. ಹಾ 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 ಮಾತಾಜಿ. ಪ್ರವಚನ ನಂಗೆ ಕೇಳಕ್ ಅವಕಾಶ ಸಿಕ್ಕಿರ್ಲಿಲ್ಲ ಮಾತಾಜಿ. ಹಾ ಹಾಗಾಗಿ ಉಮಾ ಅಂತೇಳ್ಬಿಟ್ಟು ಹಾ ಉಮಾ ಮಾತಾಜಿ ಅವರು. ಮೇಡಮ್ ಅವ್ರ ಮೂಲಕ ನನಗೆ ಇದೆಲ್ಲ ಪರಿಚಯ ಆಯ್ತು. ವಿಷಯ ನಿನ್ನೆ ಕ್ಲಾಸ್ ಸ್ಟಾರ್ಟ್ ಆಗಿದೆ, ನನಗೆ ಗೊತ್ತಿಲ್ಲ ಮಾತಾಜಿ. ಓಕೆ ಮಾತಾಜಿ. ಇವತ್ತು ಜಾಯಿನ್ ಆದೆ. ನನ್ ಮಗಳು ತೋರ್ಸಿದ್ಲಮ್ಮ, ಹಿಂಗ್ ನೋಡ್ರಿ ಉಮಾ ಆಂಟಿ ಕಳ್ಸಿದಾರೆ, ಹಿಂಗ್ ಜಾಯಿನ್ ಆಗ್ರಿ. ನಾನು ಜಾಯಿನ್ ಮಾಡಕ್ಕೆ ಲಿಂಕ್ ಓತಿದೆ, ಬಂತು. ತುಂಬಾ ಖುಷಿ ಆಯ್ತು. ವಿಚಾರ ಎಲ್ಲ ಚೆನ್ನಾಗಿ ತಿಳಿಸ್ತಾ ಇದ್ದೀರಾ. ಈ ವಯಸ್ಸಿಗೆ ಇಷ್ಟೆಲ್ಲ ನೀವು ಆಧ್ಯಾತ್ಮಿಕ ಬಗ್ಗೆ ಆಳವಾಗಿ ಇಳಿದಿದ್ದೀರಾ. ನಿಮಗೆ ದೇವರು ಒಳ್ಳೆ ಅನುಗ್ರಹ ಮಾಡಿದ್ದಾರೆ ಮಾತಾಜಿ. ನಮ್ಗೆ ಅದೇ ಅನುಗ್ರಹ ನಮಗೂ ಕೊಡ್ಲಿ ಮಾತಾಜಿ. ಖಂಡಿತ ಥ್ಯಾಂಕ್ ಮಾತಾಜಿ, ಯು ಮಾತಾಜಿ. ಖಂಡಿತ. ಬಹಳ ಚೆನ್ನಾಗಿ ಪ್ರವಚನ ಕೊಡ್ತಾ ಇದ್ರ, ಎಕ್ಸಾಂಪಲ್ ಕೊಡ್ತಾ ಇದ್ರ. ಪ್ರತಿಯೊಬ್ಬ ಎಂತವ್ರಿಗೂ ಸಹ ಅರ್ಥ ಆಗ್ಬೇಕು ಅದು. ಆ ತರ ಚೆನ್ನಾಗಿ ಹೇಳ್ತಾ ಇದ್ರಿ ಮಾತಾಜಿ. ಥ್ಯಾಂಕ್ ಯು ವೆರಿ ಗುಡ್. ಮಾತಾಜಿ. ನೀವು ಎಲ್ಲಿಂದ ಮಾತಾಜಿ? ನೀವು ಇರೋದು ಎಲ್ಲಿ? ನಾವು ಚಳ್ಳಕೆರೆಯಿಂದ ಮಹಾತ್ಮ ಗಾಂಧಿ ಸ್ಕೂಲ್ ಅಲ್ಲಿ, ಗಾಂಧಿನಗರದ ಅಲ್ಲಿ ಟೀಚರ್ಸ್ ಆಗಿ 30 ವರ್ಷ ಸೇವೆ ಸಲ್ಲಿಸಿದ್ದೀನಿ. ಹರಿ ಬೋಲ್ ಮಾತಾಜಿ. ತುಂಬಾ ತುಂಬಾ ಧನ್ಯವಾದ ಮಾತಾಜಿ. ಯಾಕಂದ್ರೆ ಶಿಕ್ಷಕರು ಕೂಡ ತುಂಬಾ ಒಂದು ಇಂಪಾರ್ಟೆಂಟ್ ರೋಲ್ ತಗೊಂತಾರೆ ಮಾತಾಜಿ ಎಲ್ಲಾ ಮಕ್ಕಳ ಜೀವನದಲ್ಲಿ. ನನ್ ಮಗಳಿಗೂನು ಭಗವದ್ಗೀತೆ ಓದೋದು ಆನ್ಲೈನ್ ಕ್ಲಾಸ್ ಕೊಡ್ಸಿ, ಮತ್ತೆ ರೆಗ್ಯುಲರ್ ಕರ್ಕೊಂಡೋಗಿ ಕಳಿಸ್ತಾ ಇದ್ದೆ. ಕರ್ಕೊಂಡು ಬರ್ತಾ ಇದ್ದೆ. ಮತ್ತೆ ಆನ್ಲೈನ್ ಕ್ಲಾಸ್ ಬಂದಾಗ ಅವಳಿಗೆಲ್ಲ ಭಗವದ್ಗೀತೆ ಓದೋದೆಲ್ಲ ಕಲಿಸಿದೆ. ಚೆನ್ನಾಗಿ ಓದ್ತಾಳೆ ಅವಳು ಭಗವದ್ಗೀತೆನೆಲ್ಲ. ಪ್ರೊನೌನ್ಸಿಯೇಷನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. ಅವಳು SRS ಸ್ಕೂಲಲ್ಲೇ ಅವಳು ಓದಿದ್ದು. ನಿಮ್ ಬಗ್ಗೆ ಹೇಳ್ತಾ ಇರ್ತಾಳೆ. ಕ್ಲಾಸ್ಗೆ ಟಾಪರು ಬಹಳ ಚೆನ್ನಾಗಿತ್ತು ಅಂತೇಳಿ ಹೇಳ್ತಿದ್ದಾರೆ. ಫಸ್ಟ್ ನಿಮ್ದು ಆಗ್ತಿದ್ದಂಗ್ಲೆ ಲಿಂಕ್ ಓದ್ತಿದ್ದಂಗೆ ನಿಮ್ ಮುಖ ಕಾಣ್ತಲ್ಲಮ್ಮ, ಇವ್ರೇಮ್ಮ ಅಂತ ಹೇಳಿದ್ರು. ನನಗೆ ತುಂಬಾ ಸಂತೋಷ ಆಯ್ತು. ಚಿಕ್ಕ ವಯಸ್ಸಿನಲ್ಲೇ ಎಷ್ಟ್ ಚೆನ್ನಾಗಿ ಪ್ರೊನೌನ್ಸಿಯೇಷನ್ ಮಾಡ್ತೀರಾ, ಎಷ್ಟ್ ಚೆನ್ನಾಗಿ ಎಕ್ಸಾಂಪಲ್ ಕೊಟ್ಟು ಹೇಳ್ತೀರಾ. ದೇವ್ರು ನಿಮ್ಗೆ ಎಷ್ಟೊಂದು ಬಗ್ಗೆ ಆಧ್ಯಾತ್ಮಿಕದ ಬಗ್ಗೆ ಕೊಟ್ಟು ಎಷ್ಟೊಂದು ನಿಮ್ಗೆ ತಿಳಿಸಿದಾನೆ ಈ ವಯಸ್ಸಿಗೆ. ನೀವು ಅದೃಷ್ಟ ಮಾಡಿದ್ರಿ ಮಾತಾಜಿ. ಆಕ್ಚುಲಿ ಮಾತಾಜಿ ಎಲ್ಲಾ ವೈಷ್ಣವರ ಕೃಪೆ, ಮತ್ತೆ ನನ್ನ ಗುರು ಮಹಾರಾಜ್ ಕೃಪೆ, ಶ್ರೀಲ ಪ್ರಭುಪಾದ್ರ ಕೃಪೆ ಎಲ್ಲಾ ಜಗತ್ತಿನ ಮೇಲೆ. ಅವರ ಆಶೀರ್ವಾದ ಮಾತಾಜಿ ನಿಜವಾಗ್ಲು ಅವರು ಪಾಶ್ಚಾತ್ಯ ದೇಶಕ್ಕೆ ಹೋಗಿ ಇದೆಲ್ಲಾನು ನಮ್ಗೆ ತಿಳಿಸಿರ್ಲಿಲ್ಲ ಅಂದಿದ್ರೆ ನಾವ್ ಇದ್ ನೋಡ್ತಾ ಇರ್ಲಿಲ್ಲ. ಮತ್ತೆ ಅವತ್ತು ನನಗೆ ಅರ್ಥ ಆಗಿ ಆ ಕ್ಯಾಲೆಂಡರ್ ನನ್ನ ಕೊಲೀಗ್ಸ್ ಅದ್ ಬೇಡ, ಅದ್ ಹಾಕದ್ ಬೇಡ, ಮತ್ತೆ ಕಷ್ಟ ಹಂಗೆ ಹಿಂಗೆ ಅಂತ ಏನೋ ಅವ್ರು ಹಾಕ್ಲಿಲ್ಲ. ನಾನ್ ತಂದ್ಬಿಟ್ಟು ತುಂಬಾ ಇಷ್ಟಪಟ್ಬಿಟ್ಟು ನಾಮಿನೇಷನ್ ಮಾಡಿಸಿ ದೊಡ್ಡದಾಗಿ ಹಾಕಿದೀನಿ ನಮ್ಮ ಮನೆಗೆ. ಆಗ ಇಷ್ಟಪಟ್ಟು ತುಂಬಾ ಅಲಂಕಾರಕ್ಕೆ ಹಾಕಿದ್ದೆ ಅದನ್ನ. ಈಗ ಅವ್ರು ಅದ್ ನೋಡ್ತಾ ನೋಡ್ತಾ ನನಗ್ ಭಗವದ್ಗೀತೆ 18 ಅಧ್ಯಾಯನ ನಾನ್ ಕಲ್ತೆ. ಈಗ ನೋಡ್ರಿ ಪ್ರವಚನ ಸಿಕ್ಕಿದೆ. ಸ್ವಾಮಿ ಅನುಗ್ರಹ ಇದು. ಹೌದು ಹೌದು ಮಾತಾಜಿ, ಹೌದು ಮಾತಾಜಿ. ತುಂಬಾ ಧನ್ಯವಾದ. ನೀವು ಇದಕ್ ಬನ್ನಿ ಮಾತಾಜಿ, ನಮ್ ಸತ್ಸಂಗ ನಡೆಯುತ್ತೆ ಎವ್ರಿ ಸಂಡೇ. ಸತ್ಸಂಗಕ್ಕೆ ಒಂದ್ಸರಿ ಉಮಾ ಅವ್ರು ಮಾತಾಜಿ ಕರ್ಕೊಂಡ್ ಬಂದಿದ್ರು. ಅವಾಗ ಬಂದ್ಬಿಟ್ಟು ಅದ್ ಮಾಲೇನು ಮತ್ತೆ ನನ್ ಮಗಳಿಗೊಂದು ನನಗೊಂದು ತಗೊಂಡ್ ಬಂದಿ ಸಿಕ್ಕಾಗ ಪ್ರಯತ್ನ ಪಡ್ತಾ ಇದೀವಿ ಸ್ವಾಮಿ ಮಾತಾಜಿ. ವಿಶೇಷವಾದ ಕಾರ್ಯಕ್ರಮಗಳು ಇದ್ದಾಗ ನನಗೆ ತಿಳಿಸ್ರಿ, ಆಗ ನಾನ್ ಬರ್ತೀನಿ ಅಂತ ಹೇಳಿದ್ದೆ. ಅವ್ರು ಲಿಂಕ್ ಕಳಿಸಿದ್ರು ನಿನ್ನೆ, ನೋಡ್ಕೊಂಡಿಲ್ಲ ನಾನು. ಇವತ್ ನನ್ ಮಗಳು ನೋಡಿ ಲಿಂಕ್ ಓದ್ತಿದ್ದಾಗ ನನಗೆ ಎಷ್ಟು ನಾನು ಕಳ್ಕಂಡಲ್ಲ ನಿನ್ನೆ ಕ್ಲಾಸು ಅನ್ನಷ್ಟು ಫೀಲ್ ಆಗಿದೆ ನನಗೆ. ಇನ್ನು ಮುಂದಿನ ಕ್ಲಾಸ್ ಎಲ್ಲೇವರೆಗೂ ಇರುತ್ತೆ ಕ್ಲಾಸ್ ಅಲ್ಲೇವರೆಗೂ ಅಟೆಂಡ್ ಆಗ್ತೀನಿ ಮಾತಾಜಿ. ನೀವ್ ಬೆಳಗ್ಗೆ ಕ್ಲಾಸ್ ಬರುತ್ತೆ ಅಂತ ಹೇಳಿದ್ರು ಭಗವದ್ಗೀತೆದು, ನೀವ್ ಕೇಳ್ಬೋದು ಅಂತ ಹೇಳಿದ್ರು. ನಂಗೆ ಟೈಮಿಂಗ್ಸ್ ಸ್ವಲ್ಪ ಪಕ್ಕ ಎಲ್ಲ ಫೋನ್ ಮಾಡಿ ಕೇಳ್ತೀನಿ, ಅವ್ರಿಗೆ ಹೇಳ್ತಾರೆ. ಖಂಡಿತ ಮಾತಾಜಿ. ಅದು ಬೆಳಗ್ಗೆನ ಕ್ಲಾಸ್ ಬಂದ್ಬಿಟ್ಟು ನಿಮ್ಗೆ ಒಂದೊಂದೇ ಶ್ಲೋಕನ ಡೀಪ್ ಆಗಿ ಹೋಗ್ತಾರೆ ಮಾತಾಜಿ. ಇಲ್ಲೇ ಇದಾರೆ ಮುರಾರಿ ಮಾಧವ್ ಪ್ರಭುಜಿ ಅಂತ ಹೇಳಿ. ತುಂಬಾ ಒಳ್ಳೆ ಪ್ರವಚನ ಮಾತಾಜಿ. ನೀವ್ ಅದನ್ನ ನಾನು ಅದರಿಂದ ಕಲ್ತಿದ್ದೀನಿ. ಆಕ್ಚುಲಿ ತುಂಬಾ ಕಲ್ತಿದ್ದೀನಿ ಅದರಿಂದ. ಸೊ ಹಾಗಾಗಿ ಅದು ಈಚ್ ಅಂಡ್ ಎವ್ರಿ ಶ್ಲೋಕ ಡೀಪ್ ಆಗಿ ಹೋಗ್ತಾರೆ. 6 ಗಂಟೆಯಿಂದ 7:30 ತನಕ ನಡೆಯುತ್ತೆ ಮಾತಾಜಿ ಅದು ಬೆಳಗ್ಗೆ. 6 ಗಂಟೆಯಿಂದ 7:30ವರೆಗೂ. ಇದೇ ಲಿಂಕ್ ಇವಾಗ ನಮ್ಗೆ ಏನ್ ಕಳ್ಸಿದಾರಲ್ಲ ಅದೇ ಲಿಂಕ್ ಅಲ್ಲೇ ನಡೆಯುತ್ತೆ. ಇನ್ನೂ ಇಂಟ್ರೆಸ್ಟ್ ಬಂದಿರುವಂತವ್ರು ನೀವು ಅಲ್ಲಿ ಕೂಡ ಜಾಯಿನ್ ಆಗ್ಬೋದು. ಹರೇ ಕೃಷ್ಣ. ನಮಸ್ತೆ ಮಾತಾಜಿ. ನಮಸ್ತೆ ಮಾತಾಜಿ. ಹರೇ ಕೃಷ್ಣ. ನನಗೆ ಭಗವದ್ಗೀತೆ ಓದಾಗೆಲ್ಲ ಒಂಥರ ಪಾಸಿಟಿವ್ ವೈಬ್ಸ್ ಬರುತ್ತೆ. ಮತ್ತೆ CCA ರೌಂಡ್ಸ್ ಎಲ್ಲ ಮಾಡ್ತಿದ್ರಲ್ವಾ ಮಾತಾಜಿ, CCA ಕೋರ್ಸ್ ಅದ್ರಲ್ಲೆಲ್ಲ ನನಗೆ ಫಸ್ಟ್ ಪ್ಲೇಸ್ ಬರ್ತಿತ್ತು. ಕೃಷ್ಣ ಅಂದ್ರೆ ನನಗ್ ಬಹಳ ಇಷ್ಟ. ಕೃಷ್ಣ ಮತ್ತೆ ರಾಮ ಇಬ್ರು ಇಷ್ಟ ನನಗೆ. ಅವ್ರ ಸಾಂಗ್ಸ್ ಎಲ್ಲ ಹಾಡ್ಬೇಕಾದ್ರೆ ಒಂಥರ ಅಳು ಬರುತ್ತೆ ಮಾತಾಜಿ.
ಹರಿ ಬೋಲ್ ಪುಟ್ಟ. ನಿನ್ ಹೆಸರು? ರೇವತಿ ಅಂತ ಮಾತಾಜಿ. ರೇವತಿ. ಈಗ ಎಷ್ಟನೇ ಕ್ಲಾಸ್ ನೀನು? 8th ಮಾತಾಜಿ. 8th. ಓಕೆ. SRS ಎಲ್ಲ ಇದೆಯಾ ಅಲ್ವಾ? ಮಾತಾಜಿ. ಓಕೆ. ಹರಿ ಬೋಲ್. ಸೊ ಮುಂಚೆ ಒಬ್ರು ಟೀಚರ್ ಇದ್ರು ಅಲ್ಲಿ, ರೀತು ಮಾತಾಜಿ ಅಂತ. ಸೊ ಅವರು ಕೂಡ ತುಂಬಾ ಒಳ್ಳೆ ಭಕ್ತರಿದ್ರು. ನಿಂಗ್ ಗೊತ್ತಾ ಅವರು? ಹೌದು ಮಾತಾಜಿ. ಲಾಸ್ಟ್ ಇಯರ್ ಅವ್ರು ನಮ್ ಕ್ಲಾಸ್ ಟೀಚರ್ ಆಗಿದ್ರು. ಓಕೆ. ವಾವ್, ಸೂಪರ್. ಅವರು ನನಗೆ ಒಂದಿನ ಇದು ಕೊಟ್ಟಿದ್ರು, ಇಸ್ಕಾನ್ ಟೆಂಪಲ್ ಅಲ್ಲಿ ಈ ತರ ನನಗ್ ಸಾಂಗ್, ನನ್ ಸಂಗೀತ ಕಲ್ತಿದೀನಿ ಮಾತಾಜಿ. ಹಾ ಹಾ ಹಾ. ಅದನ್ನ ಅವ್ರಿಗೆ ಗೊತ್ತಾಗ್ಬಿಟ್ಟು ನನಗೆ ಹೇಳಿದ್ರು, ಈ ತರ ಇದೆ, ನೀನ್ ಅದಕ್ಕೆ ಜಾಯಿನ್ ಆದ್ರೆ ನಿನಗ್ ಹಾಡಕ್ ಚಾನ್ಸ್ ಸಿಗುತ್ತೆ ಅಂತ. ಓಕೆ. ಹರಿ ಬೋಲ್. ನಾನು ಟ್ರೈ ಮಾಡಿದ್ದೆ, ಆದ್ರೆ ಅವತ್ತು ಬರಕ್ ಆಗ್ಲಿಲ್ಲ. ಅದಕ್ಕೆ ನೆಕ್ಸ್ಟ್ ಟೈಮ್ ಏನಾದ್ರು ಇದ್ದಾಗ ಸ್ವಲ್ಪ ಹೇಳಿದ್ರೆ ನಾನು ಬಂದ್ ಹಾಡ್ತೀನಿ ಮಾತಾಜಿ. ಖಂಡಿತ ಪುಟ್ಟ, ಹೇಳ್ತೀವಿ. ಓಕೆನಾ? ಸೂಪರ್. ನಾನು ನಾಳೆ CCA ಫಸ್ಟ್ ಇದೆ, ಅದ್ರದ್ದು ದಾಸರ ಪದ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾನು ಏಸು ಕಾಯಂಗಾಳ ಪ್ರಾಕ್ಟೀಸ್ ಮಾಡ್ತಿದ್ದೀನಿ ಮಾತಾಜಿ. ಹರಿ ಬೋಲ್. ವೆರಿ ನೈಸ್. ತುಂಬಾ ತುಂಬಾ ಖುಷಿ ಆಯ್ತು. ಸೊ ಅದ್ರಲ್ಲಿ ನಿನಗ್ ಮೀನಿಂಗ್ ಅರ್ಥ ಆಗ್ತಿದ್ಯಾ? ಹಾ ಮಾತಾಜಿ, ಅರ್ಥ ಆಗ್ತಿದೆ, ಸ್ವಲ್ಪ ಅರ್ಥ ಆಗ್ತಿದೆ. ಇಟ್ಸ್ ಓಕೆ. ಬಟ್ ನೀನ್ ಇಲ್ಲಿ ಅಟೆಂಡ್ ಆಗ್ತಾ ಇದೆಯಲ್ಲ, ನಂಗೆ ತುಂಬಾ ಖುಷಿ ಆಯ್ತು. ಹರಿ ಬೋಲ್. ಥ್ಯಾಂಕ್ ಯು ಮಾತಾಜಿ. ಇದೇ ಹರೇ ತರ ಕೃಷ್ಣ. ಮಾಡು, ಜಪ ಮಾಡು. ಇದರ ಕ್ಲಾಸಸ್ ಅಲ್ಲಿ ಇರ್ತಾ ಇರು, ಇನ್ನು ಮುಂದೆ ತಿಳ್ಕೊಂತ ಹೋಗೋಣ ಎಲ್ಲ. ಓಕೆ. ಥ್ಯಾಂಕ್ ಯು ಸೋ ಆಯ್ತು ಮಚ್. ಮಾತಾಜಿ. ಹರೇ ಕೃಷ್ಣ. ಸೊ ಈ ತರ ಎಲ್ಲರೂ ಮಾತಾಡ್ಬೇಕು. ದಯವಿಟ್ಟು ಹೊಸಬ್ರು ಯಾರ್ಯಾರಿದ್ದೀರಾ ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ಹಾಗೆ ಹೆದ್ರೋದೇನು ಬೇಡ. ನಿಮ್ಗೆ ಏನ್ ಅನ್ನಿಸ್ತು ದಯವಿಟ್ಟು ಅದನ್ನ ಹೇಳ್ಕೊಳ್ಳಿ. ಸೊ ಒಂದು ಪುಟ್ಟ ಮಗು ಮಾತಾಡುತ್ತೆ, ನೀವು ಕೂಡ ಮಾತಾಡ್ಬೋದು. ಹರೇ ಕೃಷ್ಣ. ಇನ್ನು ಒಂದು 10 minutes ನಾವು ಮಾತಾಡ್ಬೋದು. ಸೊ ದಯವಿಟ್ಟು ಹೇಳ್ಕೊಡಿ. ಹೊಸಬ್ರು ಬಂದಿರೋರು ಸಂಕೋಚ ಪಟ್ಕೊಳ್ಬೇಡಿ, ನಾನು ಹೇಗ್ ಮಾತಾಡೋದು ಅಂತ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ದಯವಿಟ್ಟು ನಿಮ್ಮ ಹೆಸರು ಹೇಳ್ಕೊಳ್ಳಿ, ಹಾಗೆ ನಿಮ್ದೊಂದು ಸಣ್ಣದಾಗಿ ಕಿರು ಪರಿಚಯ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ದಂಡದ ಪ್ರಣಾಮಗಳು. ಇದು ಎಲ್ಲದನ್ನು ನಿಮ್ ತಂದೆ ತಾಯಿಗೆ ಸೇರ್ಬೇಕು ಮಾತಾಜಿ. ಇಂತ ಒಂದು ಮಗು ಮನೆಯಲ್ಲಿ ಇರೋದು ಅಂದ್ರೆ ಎಷ್ಟು ಪುಣ್ಯ ಮಾಡಿದ್ದಾರೆ ಮಾತಾಜಿ ನಿಮ್ ತಂದೆ ತಾಯಿ. ಹೌದು ಮಾತಾಜಿ, ನಾನ್ ಪುಣ್ಯ ಮಾಡಿದ್ದೀನಿ ಮಾತಾಜಿ ಅವ್ರನ್ನ ಪಡೆಯೋದಕ್ಕೆ. ನನ್ನನ್ನ ಎಂಕರೇಜ್ ಮಾಡ್ತಾರೆ. ಒಂದ್ ಮನೆಯಲ್ಲಿ ಒಂದು ಕುಟುಂಬದಲ್ಲಿ ಕೊಟ್ಟಿದಾರಲ್ಲ ಮಾತಾಜಿ ಭಗವಂತ. ನೀವ್ ಎಷ್ಟು ಪುಣ್ಯವಂತರು, ನಿಮ್ ಕಾಂಟ್ಯಾಕ್ಟ್ ಅಲ್ಲಿ ಇರೋರು ನಾವೆಷ್ಟು ಪುಣ್ಯವಂತರು ಮಾತಾಜಿ. ಮನೆಗೊಂದು ಮಗು, ಇಂಥದೊಂದ್ ಮಗು ಇದ್ಬಿಟ್ರೆ ಇಡೀ ಪ್ರಪಂಚನ ಕೃಷ್ಣಮಯ ಆಗೋಗ್ಬಿಡುತ್ತೆ ಮಾತಾಜಿ. ಇದ್ರಲ್ಲಿ ಸಂದೇಹನೇ ಇಲ್ಲ. ಎಂತ ಮಗು ಮಾತಾಜಿ. ಧನ್ಯೋಸ್ಮಿ. ನಾವೆಲ್ಲ ನಿಮ್ ಕಾಂಟ್ಯಾಕ್ಟ್ ಅಲ್ಲಿ ಇರೋರು ಪುಣ್ಯವಂತರು ಮಾತಾಜಿ. ನಾವು 2017ರಲ್ಲಿ SSY ಸೇರ್ಕೊಂಡಿದ್ವಿ. ಮೇಟಿ ಗುರುಜಿ ಸುಮಂಗಳ ಮಾತಾಜಿ ಅವರು ಇದ್ರಲ್ಲಿ, ಇಲ್ಲಿ ಕ್ಯಾದಿಗುಂಟೆ ಗ್ರಾಮ ನಮ್ದು. ವಿಜಯಮ್ಮ ಚಿತ್ತಾಡಿ ಅವರು ಇದ್ರಲ್ಲಿ ಇದೀವಿ ನಾವು. ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಿದೀನಿ ಮಾತಾಜಿ, PHCO ಆಗಿ. ನಮ್ಮ ಮಕ್ಳು ಸಹನ 2017ರಿಂದನೇ ಭಗವದ್ಗೀತೆ ಎಲ್ಲ ಓದಿದ್ವಿ ಮಾತಾಜಿ. ಇವಾಗ ನಾವ್ ಮೂವರು ದೊಡ್ಡ ಮಗಳೂನು BDS ಮಾಡ್ತಿದ್ದಾಳೆ, ಸಣ್ಣ ಮಗಳೂನು MBBS ಮಾಡ್ತಿದ್ದಾಳೆ. ಅದೆಲ್ಲ ಭಗವಂತ ಅಲ್ಲಿಗೆ ತಗೊಂಡೋಗಿ ನಿಲ್ಸಿದ್ದಾನೆ. ಇದೇ ಮಾತಾಜಿ, ಒಂದು ಮಗು ಸಂಸ್ಕಾರ ಕೃಷ್ಣ ಪ್ರಜ್ಞೆಗೆ ಬೆಳೆದ್ರೆ ಭಗವಂತ ಯಾವತ್ತೂ ಅವ್ರನ್ನ ಯಾರನ್ನು ಕೈ ಬಿಡೋದಿಲ್ಲ. ಅವ್ರನ್ನೆಲ್ಲ ಉನ್ನತ ಸ್ಥಾನಕ್ಕೆ ಇಡ್ತಾನೆ ಅಂದ್ರೆ ಬೆಸ್ಟ್ ಎಕ್ಸಾಂಪಲ್ ಅಲ್ವಾ ಮಾತಾಜಿ. ಮನೆಗೊಂದ್ ಮಗು ಇರ್ಬೇಕು ಮಾತಾಜಿ. ಕೃಷ್ಣ ಮುಂದೆ ಒಂದ್ಸರಿ ಒಂದು ಇದ್ರಲ್ಲಿ ಕೃಷ್ಣಮಯ ಆಗುತ್ತೆ ಅನ್ನೋದ್ರಲ್ಲಿ ನಿಜವಾಗೂ ಸಂದೇಹನೇ ಇಲ್ಲ. ನಿಮ್ ಕ್ಲಾಸು ಎಷ್ಟು ಮಕ್ಕಳಿಗೆ, ಎಷ್ಟು ಪೋಷಕರಿಗೆ ಅದು ಪ್ರೇರಣೆ ಆಗ್ತದೆ ಅಂದ್ರೆ, ಯಾರು ಕ್ಲಾಸ್ ಕಾಯ್ತಾ ಕುತ್ಕೊಂಡಿರ್ತಾರೆ ಮಾತಾಜಿ. ಇದೊಂದು ನೀವು ಅಭಿಯಾನ ಮಾಡಿರೋದು ಪ್ರಭುಜಿ, ಮುರಾರಿ ಮಾಧವ್ ಪ್ರಭುಜಿ ಅವರು ನೀವು ಸೇರ್ಕೊಂಡು ಎಷ್ಟು ಒಂದು ಮಾಡ್ತಾ ಇದೀರ ಸಾಧನೆನ ಅಂದ್ರೆ ತುಂಬಾ ಈ ಮಾನವ ಕುಲಕ್ಕೆನೇ ಒಂದು ದೊಡ್ಡ ಕೃತಜ್ಞತೆ ಮಾತಾಜಿ. ಎಲ್ಲಾ ಕೃಷ್ಣ ಭಕ್ತರು, ಎಲ್ಲಾ ಕೃಷ್ಣ ವೈಷ್ಣವ ಭಕ್ತವೃಂದಗಳು
ಪರವಾಗಿ ನಾವು ಧನ್ಯವಾದಗಳನ್ನ ಹೇಳ್ತೀವಿ ಮಾತಾಜಿ. ಇದು ಈ ತರನ ಇದ್ಬಿಟ್ರೆ ನಿಜವಾಗುನು ಕೃಷ್ಣಮಯ ಆಗೋಗ್ಬಿಡುತ್ತೆ. ಸತ್ಯಲೋಕ ಅಂತಿದ್ರಲ್ಲ ಆ ತರ ಆಗೋಗ್ಬಿಡುತ್ತೆ ಮಾತಾಜಿ. ಎಲ್ಲ ಪೋಷಕರು ಮಕ್ಳು ಇದಕ್ಕೆ ಸ್ಪಂದಿಸ್ಬೇಕು, ಇದನ್ನ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಮಾತಾಜಿ. ಹರೇ ಕೃಷ್ಣ ಹರಿ ಮಾತಾಜಿ. ಹರಿ ಪ್ರಭುಜಿ ದಂಡೋತ್ ಪ್ರಣಾಮಗಳು. ನಿಮ್ ಕಾಂಟ್ಯಾಕ್ಟ್ ಸಿಕ್ಕಿದ್ದು ನಾವೆಲ್ಲ ಪುಣ್ಯವಂತರು. ಮತ್ತೆ ಪ್ರಭುಜಿ, ಮುರಾರಿ ಮಾಧವ ಪ್ರಭುಜಿಗೆ ದಂಡೋತ್ ಪ್ರಣಾಮಗಳು. ಹರೇ ಕೃಷ್ಣ ಮಾತಾಜಿ. ಖಂಡಿತ ಮಾತಾಜಿ, ನಾವೆಲ್ಲರೂ ತುಂಬಾ ಪುಣ್ಯ ಮಾಡಿದೀವಿ ಮಾತಾಜಿ. ಮುರಾರಿ ಎಷ್ಟು ಹೇಳಿದ್ರು ಕಡಿಮೆನೆ ಮಾತಾಜಿ. ನಿಮ್ ಬಗ್ಗೆ, ನಿಮ್ಮ ಕುಟುಂಬದ ಬಗ್ಗೆ ಮಾತಾಜಿಯವರು, ಪ್ರಭುಜಿಯವರು, ನಿಮ್ ತಂದೆ ತಾಯಿಗಳು ಅದೆಷ್ಟು ಪುಣ್ಯ ಮಾಡಿದ್ರು ಮಾತಾಜಿ. ನಿಮ್ ಒಂದ್ ಮಗು ಅವ್ರ ಮನೇಲಿ ಇರೋದು, ಅಪ್ಪ ಭಗವಂತ. ಹರೇ ಕೃಷ್ಣ ಮಾತಾಜಿ. ಪ್ರಭುಜಿ, ಮುರಾರಿ ಪ್ರಭುಜಿ, ಅನಂತ ಕೋಟಿ ಪ್ರಣಾಮಗಳು ಪ್ರಭುಜಿ. ಎಷ್ಟೆಲ್ಲ ಮಾಡ್ತಾ ಇದೀರಾ, ನಾವೇನು ಅಲ್ಲ. ನಿಮ್ ತಿಳ್ಕೊಳ್ಳೋದೇ ನಮ್ದೊಂದ್ ಪುಣ್ಯ. ನೀವ್ ಎಷ್ಟೆಲ್ಲ ಮಾಡ್ತಾ ಇದೀರಾ ಮಾತಾಜಿ. ಮುರಾರಿ ಪ್ರಭುಜಿ ಅವರು ನನ್ಗೆ ಸ್ವಲ್ಪ ಫೋರ್ಸ್ ಮಾಡಿ ಎಲ್ಲ ಮಾಡಿಸ್ತಾರೆ ಮಾತಾಜಿ, ನಿಜವಾಗ್ಲು. ಸೊ ಪ್ರಭುಜಿ ಅವರಿಂದ ಮಾಡ್ತಾ ಇದೀವಿ ಮಾತಾಜಿ. ಈಗ ಈ ಕಾರ್ಯಕ್ರಮ ಸ್ಟಾರ್ಟ್ ಆಗೋದು ಹೇಳಿದೆ ಮುರಾರಿ ಪ್ರಭುಜಿ ಅವರು ಮಾತಾಜಿ, ಈ ತರ ಮಾಡಿ ಅಂತ. ಹೊಸ ಹೊಸ ಎಷ್ಟೆಲ್ಲ ಮಾಡ್ತಾ ಇದ್ದೀರಾ ನೋಡ್ರಿ. ಇವ್ ಮಾನವ ಕುಲನ ಎಲ್ಲಿ ತಾಂಡೋಗ್ ನಿಲ್ಲಿಸ್ಬೇಕಂತ ಎಷ್ಟೆಲ್ಲ ಮಾಡ್ತಾ ಇದೀರಾ. ಇದ್ ನಾವ್ ಸದುಪಯೋಗ ಪಡಿಸ್ಕೋಬೇಕಲ್ವಾ ಮಾತಾಜಿ. ಈ ಟೈಮ್ ಇಲ್ಲ ಅಂತ ನೆನ್ನೆ ಅಂತ ಹೇಳಿದ್ರಲ್ಲ, ಊಟಕ್ ಟೈಮ್ ಇರುತ್ತೆ, ಬೇರೆದ್ಕೆಲ್ಲ ಟೈಮ್ ಇರುತ್ತೆ ಅಂತ. ಇದೊಂದು ನಾವ್ 24 ಗಂಟೆ ಒಳಗೆ ಇದೊಂದು ಟೈಮ್ ಕೊಟ್ಬಿಟ್ರೆ ನಮ್ ಜೀವನನೇ ಎಂತ ಇದು ಆಗ್ಬಿಡುತ್ತಲ್ವಾ ಮಾತಾಜಿ. ಯಾರು ಮಿಸ್ ಮಾಡ್ಕೋಬಾರ್ದು ಮಾತಾಜಿ. ಪ್ರಭುಜಿ, ಎಷ್ಟ್ ಹೇಳಿದ್ರು ಮಾತಾಜಿ, ಎಷ್ಟ್ ಹೇಳಿದ್ರು ಕಡಿಮೆನೆ. ನಿಮ್ಮ ಈ ವಯಸ್ಸಿಗೆ ಸಾಧನೆಗೆ ಎಷ್ಟ್ ಹೇಳಿದ್ರು ಕೃಷ್ಣ ಭಕ್ತರು ಕಡಿಮೆನೆ ಮಾತಾಜಿ. ಅದು ಭಗವಂತ ಒಂದ್ ಅಂಶನೇನೆ ಇಲ್ಲಿ ಅವಶ್ಯಕತೆ ಇದೆ, ಹೋಗು ನೀನು, ನಿನ್ನ ಅವಶ್ಯಕತೆ ಇದೆ ಅಂತಲೇ ನಿಮ್ಮಂತರ್ನ ಕಳ್ಸಿಬಿಟ್ಟು, ಪ್ರಭುಜಿ ಅಂತಾರ್ನು ನಿಮ್ಮಂತರ್ನ ಕಳ್ಸಿಬಿಟ್ಟು, ಇಂತೆಂತರ್ನೆಲ್ಲಾನ ಕಳ್ಸಿಬಿಟ್ಟು, ಅವಶ್ಯಕತೆ ಇದು ಹೋಗು ನೀನು, ಬಹಳ ಜನ ಅಜ್ಞಾನಿಗಳಿದ್ದಾರೆ, ನೀನ್ ಅವ್ರನ್ನ ಜ್ಞಾನದತ್ತ ತಗೊಂಡ್ ಬಾ ಅಂತಂದ ಹೇಳಿ ನಿಮ್ಮಲ್ಲಿ ಬಂದು ನೆಲೆಸಿ ಈ ತರ ಮಾಡಿಸ್ತಿದ್ದಾನೆ ಮಾತಾಜಿ. ನಂಗೆ ಇಷ್ಟ ಅರ್ಥ ಆಗಿದೆ. ಹರಿ ಬೋಲ್ ಮಾತಾಜಿ. ಈಗ ನನ್ನ ಗುರು ಮಹಾರಾಜ್ ಇದಾರೆ ಮಾತಾಜಿ, ಹಿಸ್ ಹೋಲ್ನೆಸ್ ಜಯಪತಾಕ ಸ್ವಾಮಿ ಗುರು ಮಹಾರಾಜರು. ಅವರು ಅದು ಮಾತಾಜಿ, ಇಷ್ಟಾಗುತ್ತೋ ಅಷ್ಟು ನಾವು ಎಲ್ಲರಿಗೂ ಹೇಳ್ಬೇಕು ಅಂತ ಈ ಕೃಷ್ಣ ಪ್ರಜ್ಞೆ ಬಗ್ಗೆ. ನಿಮ್ಗೆ ಇದ್ರೊಂದು ತೀವ್ರತೆ ಅರ್ಥ ಆಗಿರೋದು ತುಂಬಾ ತುಂಬಾ ಖುಷಿ ಆಗತ್ತೆ ಮಾತಾಜಿ. ಯಾಕಂದ್ರೆ ಈ ತರ ಅರ್ಥ ಆಗಿರೋರೆ ಮುಂದೆ ಅವ್ರ ಸಿಕ್ಕವರಿಗೆಲ್ಲ ಹೇಳೋದಕ್ಕೆ ಸಾಧ್ಯ ಮಾತಾಜಿ. ಸೊ ನಿಮ್ಮಿಂದ ಕೂಡ ತುಂಬಾ ಎಕ್ಸ್ಪೆಕ್ಟ್ ಮಾಡ್ತೀವಿ ಮಾತಾಜಿ. ನೀವು ಕೂಡ ಹೆಚ್ಚು ಜನಗಳನ್ನ ಏನು ಕೃಷ್ಣ ಪ್ರಜ್ಞೆ ತಗೊಂಬನ್ನಿ, ಅವರಿಗೂ ಕೂಡ ಈ ಒಂದು ತೀವ್ರತೆನ ಅರ್ಥ ಮಾಡಿಸಿ ಇದೆಷ್ಟು ಮುಖ್ಯ ಅಂತ. ಮಾತಾಜಿ, ಇಲ್ಲಿ ಮಾತಾಜಿ, ಇಲ್ಲಿ ಬಂದವ್ರಿಗೆಲ್ಲ ನಾನು ಲಿಂಕ್ ಹಾಕಿ ಕಳಿಸ್ತಿದ್ದೀನಿ. ನಾನು ಮತ್ತೆ ಯಾವಾಗ್ಲೂ ನೋಡ್ರಿ, ಈಗ ಪೇಷಂಟ್ ಬರ್ತಾಲ್ಲ ಇದ್ದಾರೆ, ನಾನು ಕ್ಲಾಸ್ ಕೇಳ್ತಾ ಇದ್ರೆ ಏನಕ್ಕ ದಿನ ಹಂಗ್ ಕೇಳ್ತಿದ್ಯಾ ಅಂತ ಕೇಳ್ತಾರೆ. ಅವ್ರಿಗೆ ಹಂಗೆ ಕನೆಕ್ಟ್ ಮಾಡ್ತಾ ಇದೀವಿ, ಆದಷ್ಟು ಪ್ರಯತ್ನ ಮಾಡ್ತಿದೀವಿ ಮಾತಾಜಿ. ಪ್ರಭುಜಿ, ಹಿಂಗೆ ಅಪ್ಪ ಮಾತಾಜಿ, ನಿಮ್ ತಂದೆ ತಾಯಿಗಳಿಗೆ ಫಸ್ಟ್ ಧನ್ಯೋಸ್ಮಿ. ನಿಮ್ ತಂದೆ ತಾಯಿಗಳಿಗೆ ನಿಜವಾಗೂ ಇಂಥದೊಂದ್ ಮಗು ಮನೇಲಿ ಇದ್ಬಿಟ್ರೆ ಪುಣ್ಯವಂತರ. ಎಲ್ಲ ತಂದೆ ತಾಯಿಗಳಿಗೂ ಅದೆಷ್ಟು ಪುಣ್ಯ ಇರುತ್ತೆ ಗೊತ್ತಾ, ಇಂಥ ಮಗು ಮನೆಗೆ ಇದ್ಬಿಟ್ರೆ ಮಾತಾಜಿ. ನಾನು ಇದಕ್ಕೆ ನಮ್ಮನ್ನ ಯಶಸ್ವಿಯಾಗಿ ತಂದ ನೀವು ಮೇಟಿ ಗುರುಜಿ, ಸುಮಂಗ್ಲ ಗುರುಜಿ ಮಾತಾಜಿನ ನಮ್ಗುನು ಅದು 17ರಿಂದಾನೇ ನಾವು ಹಿಂಗ್ ಕೃಷ್ಣ ಪ್ರಜ್ಞೆ ಬಂದಿದೀವಿ ಮಾತಾಜಿ. ಹಂಗಾಗಿ ನಿಮ್ ಕ್ಲಾಸ್, ಪ್ರಭುಜರ್ ಕ್ಲಾಸ್ ಯಾವ್ದು ಮಿಸ್ ಮಾಡ್ಕೊಳ್ಳೋದಿಲ್ಲ ಮಾತಾಜಿ. ನಾವು ಏನ್ ಲಿಂಕ್ ಕಳ್ಸಿರೋ ಸಾಕಂತ ಕಾಯ್ತಿರ್ತೀವಿ. ಬಿಸಿನಾಗುನು ಬಿಸಿ ಅಂತ ನಾವ್ ಹೇಳ್ಬಾರ್ದು, ಇದಕ್ಕಿಂತ ನಾವು ಇನ್ನೇನು ಸಾಧ್ಯನೇ ಇಲ್ಲ, ಯಾವ್ದು ಸರಿಸಾಟಿ ಯಾವ್ದು ಇಲ್ಲ. ಯಾರು ಹೇಳಲೇಬಾರ್ದು ನಾವು ಬಿಸಿ ಇದೀವಂತ. ಹರಿ ಬೋಲ್ ಮಾತಾಜಿ. ಮಾತಾಡ್ದೆ ಮಾತಾಜಿ. ಪ್ರಭುಜಿ, ತುಂಬಾ ತುಂಬಾ ಧನ್ಯವಾದ ಮಾತಾಜಿ ಇದೆಲ್ಲ ಹೇಳಿದ್ದಕ್ಕೆ. ನಿಮ್ಮಿಂದ ಇನ್ನ ಎಲ್ಲರಿಗೂ ಇನ್ಸ್ಪಿರೇಷನ್ ಸಿಕ್ಕಿರುತ್ತೆ ಮಾತಾಜಿ. ಕೃಷ್ಣ ಪ್ರಜ್ಞೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ಅರ್ಥ ಆಗಿರುತ್ತೆ. ತುಂಬಾ ತುಂಬಾ ಧನ್ಯವಾದ ಮಾತಾಜಿ. ಹರಿ 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 ಬೋಲ್. ಹರೇ ಕೃಷ್ಣ. ಮಾತಾಜಿ, ನಿಮ್ಮ ನಂಬರ್ ದಯವಿಟ್ಟು ಹೇಳ್ತೀರಾ ಮಾತಾಜಿ ನಂಗೆ? 8296. ಸಾರಿ ಮಾತಾಜಿ, ಹೇಳಿ. 8296 8296 ಮಾತಾಜಿ. 979 ಮಾತಾಜಿ. 979. ಓಕೆ ಮಾತಾಜಿ, ತುಂಬಾ ತುಂಬಾ ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹರಿ ಬೋಲ್. ಧನ್ಯವಾದ. ಹರಿ ಹರಿ. ಇನ್ನು ಯಾರಾದ್ರೂ ಇದ್ರೆ ದಯವಿಟ್ಟು ಹೇಳ್ಕೊಳ್ಳಿ. ನಿಮ್ಮ ಒಂದು ಇನ್ನ 2 ನಿಮಿಷ ಇದೆ ನಮ್ಗೆ. ಹೊಸಬ್ರು ದಯವಿಟ್ಟು ನಿಮ್ಗೆ ಏನಾದ್ರೂ ಅರ್ಥ ಆಗಿದ್ದು ಹೇಳ್ಕೋಬಹುದು.
ಹರೇ ಕೃಷ್ಣ. ಸಂಕೋಚ ಪಟ್ಕೋಬೇಡಿ. ನಿಮ್ಗೆ ಏನ್ ಅನ್ನಿಸ್ತೋ ಹೇಳಿ. ನಿಮ್ಗೆ ಏನಾದ್ರೂ ಡೌಟ್ ಬಂದ್ರು ದಯವಿಟ್ಟು ಕೇಳಿ. ಇಲ್ಲಾಂದ್ರೆ ಏನ್ ಅನ್ಸುತ್ತೆ ಹೇಳಿ, ಓ ಇವ್ರಿಗೇನು ಕೇಳಿಸ್ತಾ ಇಲ್ವೇನೋ, ಇವ್ರು ನಿದ್ದೆ ಮಾಡ್ತಿದ್ರೇನೋ ಕ್ಲಾಸಲ್ಲಿ ಅಂತ ಅನ್ಸುತ್ತೆ. ಹಿಂದೆ ಆನ್ಲೈನ್ ಕ್ಲಾಸ್ ಎಲ್ಲ ನಡೀತಿತ್ತಲ್ಲ, ಮಕ್ಳು ಆತರ ಮಾಡ್ತಿದ್ರು, ವಿಡಿಯೋ ಆಫ್ ಮಾಡ್ಕೊಂಡು ಅವ್ರ ಪಾಡಿಗೆ ಅವ್ರು ಇರ್ತಿದ್ರು. ಸೊ ಐ ಹೋಪ್ ಇಲ್ಲಿರೋರು ಆತರ ಅಲ್ಲ, ಇಲ್ಲಿರೋರು ಕೇಳ್ತಾ ಇದ್ದೀರಾ. ಮಾತಾಡಿ ಯಾರಾದ್ರೂ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಕ್ಲಾಸ್ ತುಂಬಾ ಚೆನ್ನಾಗಿತ್ತು. ಇದರಿಂದ ನಾವು ತಿಳ್ಕೊಂಡು ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಬೇಕು ಅಂತ ಅರ್ಥ ಮಾಡ್ಕೊಬೇಕು ಮಾತಾಜಿ. ನಾವು ನಿನ್ನೆ ಮೊನ್ನೆ ಅಟೆಂಡ್ ಆಗ ಗೊತ್ತಾಗ್ಲಿಲ್ಲ ಮಾತಾಜಿ, ಇವತ್ತು ಅಟೆಂಡ್ ಆದ್ವಿ ಕ್ಲಾಸು. ಲಿಂಕ್ ಕಳ್ಸಿದ್ರು ಮಾತಾಜಿ ಅವರು, ನಮ್ಗೆ ಗೊತ್ತಾಗ್ಲಿಲ್ಲ. ಇವತ್ತು ಫಸ್ಟ್ ಅಟೆಂಡ್ ಆಗಿದ್ವಿ ಮಾತಾಜಿ. ಓಕೆ, ನೀವು ಎಲ್ಲಿಂದ ಮಾತಾಜಿ ಮಾತಾಡ್ತಾ ಇರೋದು? ಬೆಳಗ್ಗೆ ಇದರಲ್ಲಿ ಭಗವದ್ಗೀತಾ ಕ್ಲಾಸ್ ಅಲ್ಲಿ ಜಾಯ್ನ್ ಆಗಿದೀವಿ ಮಾತಾಜಿ. ಅದೇ ಅದೇ, ನಿಮ್ಮ ಊರು ಯಾವ ಊರು ಅಂತ? ಇಲ್ಲೇ ಇಸ್ಕಾನ್ ನಾಗರಬಾವಿ. ನಾಗರಬಾವಿ. ಓಕೆ, ಹರಿ ಬೋಲ್ ಮಾತಾಜಿ. ನಿಮ್ಗೆ ಯಾರು ಮಾತಾಜಿ ಇದ್ರ ಬಗ್ಗೆ ಹೇಳಿದ್ದು? ಯಾರು? ಜಯಮತಿ ಮಾತಾಜಿ. ಜಯಮತಿ ಮಾತಾಜಿ. ಹರಿ ಬೋಲ್ ಮಾತಾಜಿ. ಸೂಪರ್. ಮಲಗಮ್ಮನ ಮಾತಾಡಿದ್ರೆ ಬೆಳಗ್ಗೆ ಭಗವದ್ಗೀತಾ 2 ಕೇಳ್ತಾ ಇದ್ವಿ ಮಾತಾಜಿ. ವೆರಿ ನೈಸ್ ಮಾತಾಜಿ. ತುಂಬಾ ಒಳ್ಳೆ ಒಂದು ಅಸೋಸಿಯೇಷನ್ ಇದೆ ಮಾತಾಜಿ, ಹೀಗೆ ಕಂಟಿನ್ಯೂ ಮಾಡಿ. ಹಾಗೆ ಮುಂದೆ ರಥಯಾತ್ರೆ ಬರ್ತಾ ಇದೆ, ದಯವಿಟ್ಟು ಅಲ್ಲಿಗೆ ಬನ್ನಿ ಮಾತಾಜಿ ಟೆಂಪಲ್. ಟೆಂಪಲ್ ಬರ್ಬೇಕು ಅಂತ ತುಂಬಾ ದಿವಸ ಅನ್ಕೊಂತಾ ಇದ್ವಿ, ನಾನು ನಮ್ ತಂಗಿ. ನಿಮ್ ಟೆಂಪಲ್ ಬರ್ಬೇಕು ಅಂತ ತುಂಬಾ ದಿವಸದಿಂದ ಪ್ರಭು ಅವ್ರಿಗೆ ಇವ್ರಿಗೆ ಹೇಳಿದ್ವಿ, ಹೊರೇರಿ ಮದ ಪ್ರಭು ಅವ್ರಿಗುನು. ನಮ್ಗಿನ್ನ ದೇವ್ರ ಅನುಗ್ರಹ ಬಂದಿಲ್ಲ ಅಲ್ಲಿಗೆ ಬರಕ್ಕೆ. ಅದೆಲ್ಲ ಮಾತಾಜಿ ನಾವ್ ಅನ್ಕೋಬೇಕು, ಸಂಕಲ್ಪ ಮಾಡ್ಕೋಬೇಕು. ಸಂಕಲ್ಪ ಮಾಡ್ಕೊಂಡ್ರೆ ಅರ್ಧ ಕೆಲಸ ಆಗುತ್ತೆ. ಇಬ್ರು ಬರ್ಬೇಕು, ನಿಮ್ ಟೆಂಪಲ್ ನೋಡ್ಬೇಕು ಅಂತ ತುಂಬಾ ದಿವಸ ಅನ್ಕೊಂತಾ ಇದೀವಿ. ಇನ್ನ ಅದು ನಮ್ಗೆ ಆಗ್ತಾ ಇಲ್ಲ. ಈ ಸಂಡೇ ಬನ್ನಿ ಮಾತಾಜಿ. ಈ ಸಂಡೇ ಇದು ರಥಯಾತ್ರೆ ಇರುತ್ತೆ, ಜಗನ್ನಾಥ ರಥಯಾತ್ರ. ಜಗನ್ನಾಥ ತುಂಬಾ ತುಂಬಾ ಮರ್ಸಿಫುಲ್ ಮಾತಾಜಿ, ಅವರು ಎಲ್ಲಾನು ಕರುಣಿಸ್ಬಿಡ್ತಾರೆ. ಅವ್ರು ನಾನಿಬ್ರು ಮಾತಾಡ್ಕೊಂಡ್ ಬರ್ಬೇಕು ಅಂತ ಅನ್ಕೊಂತೆ. ನಮ್ ತಂಗಿಯಿಂದಾನೇ ನಾವು ಇದ್ರಲ್ಲಿ ಸ್ವಲ್ಪ ಕ್ಲಾಸ್ ಜಾಯಿನ್ ಎಲ್ಲ ಇವಾಗ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ನಮ್ಗುನು. ಓಕೆ, ವೆರಿ ನೈಸ್ ಮಾತಾಜಿ. ನೀವು ಮಿಸ್ ಮಾಡ್ಬೇಡಿ ಮಾತಾಜಿ. ಎಲ್ಲಾ ತರ ಅರ್ಥ ಮಾಡ್ಕೊಂಡು ಎಲ್ಲಾರ್ಗು ತಿಳಿಸ್ತಾ ಇದೀರಲ್ಲ, ಅದು ತುಂಬಾ ಪುಣ್ಯ. ನಾವು ಕೇಳೋದ್ರಿಂದ ನಮಗೂ ತುಂಬಾ ಪುಣ್ಯ ಬರ್ತಾ ಇದೆ. ಎಲ್ಲ ಡೀಟೇಲ್ ಆಗಿ ಹೇಳ್ತಿರಲ್ಲ, ಅದು ನಮ್ಗೂ ತುಂಬಾ ಸಂತೋಷ ಆಯ್ತು. ಹರಿ ಬೋಲ್ ಮಾತಾಜಿ. ದೇವರಿಗೆ ಆರೋಗ್ಯ ಆಯಸ್ಸು ಎಲ್ಲ ಚೆನ್ನಾಗಿ ಕೊಡ್ಲಿ ಅಂತ ಕೃಷ್ಣನ ಕೇಳ್ಕೊಂತೀನಿ ಮಾತಾಜಿ. ನಾನು ಇದೇ ತರ ಕೃಷ್ಣ ಪ್ರಜ್ಞೆಯಲ್ಲಿ ಇರ್ಲಿ ಅಂತ ಕೊಡಿ ಮಾತಾಜಿ ಆಶೀರ್ವಾದ. ಹಾಗೆ ಕೃಷ್ಣನ್ ಹೆಂಗಿದ್ರೆ ಎಲ್ಲ ಆಗತ್ತೆ ಮಾತಾಜಿ. ಖಂಡಿತ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ತುಂಬಾ ತುಂಬಾ ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಟೈಮ್ ಆಗಿದೆ ಮಾತಾಜಿ. ಓಕೆ ಮಾತಾಜಿ. ಓಕೆ, ತುಂಬಾ ತುಂಬಾ ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪ್ರಣಾಮ. ಕೃಷ್ಣ ದಂಡವತ್ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ದಂಡವತ್ ಪ್ರಣಾಮ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ನಮ್ಮ ಓಂ ವಿಷ್ಣು ಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿ ನಿತಿ ನಾಮಿನಿ ನಮಸ್ತೆ ಸಾರಸ್ವತೆ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣಿ ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧಾರ ಶ್ರೀವಾಸಾದಿ ಗೌರ ಭಕ್ತರಿಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮಲಗುಮುನ್ನ ಮಾಧವನೇನೆ ಆನ್ಲೈನ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಕಾರ್ಯಕ್ರಮವನ್ನು ಶೈನಾರ್ಥಿಯೊಂದಿಗೆ ಪ್ರಾರಂಭಿಸಬೇಕಾಗಿ ಶೋಭಾರಾಣಿ ಮಾತಾಜಿಯಲ್ಲಿ ವಿನಂತಿ. ಹರೇ ಕೃಷ್ಣ. ಶೋಭಾರಾಣಿ ಮಾತಾಜಿ ಹಾಡ್ತೀರಾ ಶೈನಾರ್ಥಿ? ನಾನು ಹೊರಗಡೆ ಇದ್ದೀನಿ ಮಾತಾಜಿ, ನಾಳೆ ಹಾಡ್ಲಾ? ಹಾ ಮಾತಾಜಿ, ಪರವಾಗಿಲ್ಲ. ಹರೇ ಕೃಷ್ಣ. ಯಾರಾದ್ರೂ ಹಾಡ್ತೀರಾ ಮಾತಾಜಿ? ಭವ್ಯ ಮಾತಾಜಿ. ಹರೇ ಕೃಷ್ಣ. ಹಾಡಿ ಮಾತಾಜಿ, ಶೈನಾರ್ಥಿ ಹಾಡಿ. ಹಾ ಮಾತಾಜಿ.
ಮಾತಾಜಿ. राधा कृष्ण प्राण मोरा जुगला किशोरा राधा कृष्ण प्राण मोरा जुगला किशोरा जीवने मरणे गति हरो नाही मोरा राधा कृष्ण प्राण मोरा जुगला किशोरा कालिंदीर कोले केली कदंबीरवना कालिंदीर कोले केली कदंबीरवना रतना बेदीरा परांबुस बोधु जना राधा कृष्ण प्राण मोरा जुगला किशोरा श्याम गौरी अंगे दिवो चंदनेर गंधा श्याम गौरी अंगे दिवो चंदनेर गंधा चामरा दुलावो कवे हिरिमोक चंद ಹರೇ ಕೃಷ್ಣ. ಮಾತಾಜಿ ಕೇಳಿಸ್ತಾ ಇದೆಯಾ? रगले गतिया मला तीर्मला दिबुदोहर गले अधरे तुलिया दिबो कर्पूरा तंबूले राधा कृष्ण प्राण मोरा जुगला किशोरा ललिता विशाखादि जत सखिरुंदा ललिता विशाखादि जत सखिरुंदा अज्ञया कोरीवो सेवा चरणारविंदा राधा कृष्ण प्राण मोरा जुगला किशोरा श्री कृष्ण चैतन्य प्रभु दासीरानुदासा श्री कृष्ण चैतन्य प्रभु दासीरानुदासा सेवाभिलाषा करे नरोत्तम दासा राधा कृष्ण प्राण मोरा जुगला किशोरा राधा कृष्ण प्राण मोरा जुगला किशोरा हरे कृष्ण 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 हरे 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 राम 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 हरे 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 कृष्ण माताजी ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಶ್ರದ್ಧಾ ಭಕ್ತಿಯಿಂದ ಶೈನಾರ್ತಿ ಹಾಡಿದ ಭವ್ಯ ಮಾತಾಜಿಗೆ ಧನ್ಯವಾದಗಳು. ದಂಡವತ್ ಪ್ರಣಾಮ ಮಾತಾಜಿ. ಹರೇ ಕೃಷ್ಣ. ಇವತ್ತು ಏಕಾದಶಿ, ಹಂಗಾಗಿ ಏಕಾದಶಿ ಹಾಡು ಯಾರಾದ್ರೂ ಹಾಡ್ತೀರಾ ಮಾತಾಜಿ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ.
ಹಾಡ್ತೀರಾ ಮಾತಾಜಿ? ಏಕಾದಶಿ ಹಾಡು ಹಾಡ್ತೀರಾ? ಪ್ರಯತ್ನ ಪಡ್ಲಾ ಮಾತಾಜಿ? ಹಾ ಮಾತಾಜಿ ಹಾಡಿ.